ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ತತ್ವಬೋಧದ ವಿಷಯವಾಗಿ ಚರ್ಚೆಯನ್ನು ಮಾಡೋಣ. ಇದುವರೆಗೂ ನಾವು 45 ವಿಡಿಯೋಗಳು ಗುರೂಜಿಯವರು ಏನು ಪ್ರವಚನವನ್ನು ಕೊಟ್ಟಿದ್ದಾರೋ ಅದರ ಮೇಲೆ 45 ವಿಡಿಯೋಗಳನ್ನು ನಾವು ಮುಗಿಸಿದ್ವಿ. ಇವತ್ತು 46ನೇ ವಿಡಿಯೋದಿಂದ ನಾವು ಮುಂದುವರಿಸೋಣ. ಜೀವನ್ಮುಕ್ತಿಯ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಶ್ನೆ ಇಂದ್ರಮ್ಮ ಅವರಿಗೆ, ತಾಮಸಿಕ ಅಹಂಕಾರದಿಂದ ರಾಜಸಿಕ ಅಹಂಕಾರಕ್ಕೆ ಬರುವ ಹಂತದಲ್ಲಿ ಸಾಧಕ ಏನು ಮಾಡುತ್ತಾನೆ? ಹರಿ ಓಮಕ. ಈ ತಾಮಸಿಕ ಅಹಂಕಾರದಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲಾ ಜನಗಳಲ್ಲಿ ಇರ್ತಕ್ಕಂಥ ಗುಣವನ್ನೇ ಹೊಂದಿರ್ತಾರೆ. ಅದರಲ್ಲಿ ಸೋಮಾರಿತನ ಇರ್ತದೆ ಅವ್ರಿಗೆ. ಆಮೇಲೆ ಅದ್ರ ಜೊತೆಗೆ ನಿಧಾನ, ಆಮೇಲೆ ಯಾವುದ್ರಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ. ಇಂಥ ಗುಣ ಹೊಂದಿರ್ತಕ್ಕಂಥವ್ರು ಕೂಡ ಮುಂದುವರಿಬೇಕು ಅಂತ ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಅನೇಕ ಮಾಧ್ಯಮಗಳು ಸಿಗ್ತದೆ. ಈಗಂತೂ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಅವ್ರಿಗೆ ಬೇಕಾದಂತ ವಿಷಯಗಳು ಸಿಗ್ತದೆ. ಅದರಲ್ಲಿ ಬುಕ್ಕುಗಳನ್ನ, ಪುಸ್ತಕಗಳನ್ನ, ಆಧ್ಯಾತ್ಮಿಕ ತತ್ವಗಳಿಗೆ ಇಂಟ್ರೆಸ್ಟ್ ಇರೋರು ಆ ಕಡೆನೂ ಹೋಗ್ತಾರೆ. ಈ ಎಲ್ಲಾ ಮೇನ್ ಆಗಿ ಅವ್ರಿಗೆ ಅನೇಕ ಒಂದು ಸಾಮಗ್ರಿಗಳು ಸಿಗ್ತದೆ ಮುಂದುವರಿಲಿಕ್ಕೆ. ಅದು ಪುಸ್ತಕಗಳ ರೂಪದಲ್ಲೇ ಆಗಿರಬಹುದು, ಅಥವಾ ಯಾರಾದ್ರೂ ಹಿರಿಯಗಳ ಮಾತುಗಳಾಗಿರ್ಬಹುದು. ಈ ತರದಲ್ಲಿ ಮುಂದುವರಿತಾರೆ. ಹಂತದಲ್ಲಿ ಅವನು ಏನ್ ಮಾಡ್ತಾನಂದ್ರೆ, ಸಾಮಾನ್ಯವಾಗಿ ತನಗೆ ಏನೇನು ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆ ಆ ಪುಸ್ತಕಗಳನ್ನ ತೆಗೆದುಕೊಂಡು ಓದ್ತಾನೆ ಅಥವಾ ಅದ್ರಲ್ಲಿ ತೊಡಗ್ತಾನೆ ಅಂತ ಪ್ರಭುಜಿಯವರೇ ಹೇಳಿದ್ದಾರೆ. ಅದು ಕೇಳಿದೆ. ಸರಿ. ಹಾಗಾಗಿ ಅದರಲ್ಲಿ ಆ ಸಾಧಕ ಮುಂದುವರೆದ್ರೂ ಕೂಡ ಅವನು ಅಷ್ಟೊಂದು ಏನೂ ಪಡೀಲಿಕ್ಕೆ ಆಗೋದಿಲ್ಲ. ಇದು ತಾಮಸಿಕ ಅಹಂಕಾರಕ್ಕೆ ಉದಾಹರಣೆಗಳು ಸಾಕಷ್ಟು ಸಿಗುತ್ತೆ. ಹೇಳ್ಬೋದಕ್ಕ ಉದಾಹರಣೆಗಳನ್ನು? ತಾಮಸಿಕ ಆಹಾರ ಅಂದ್ರೆ ಹೆಚ್ಚಿಗೆ ಇಷ್ಟವಾದಂತ ತಿನ್ನೋದು, ನಿದ್ರೆ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಅಪಾರ್ಥಗಳ ಶಬ್ದಗಳನ್ನು ಉಪಯೋಗಿಸುವುದು, ಮತ್ತೆ ಅದ್ರ ಜೊತೆಗೆ ಒಂಥರ ಅಜ್ಞಾನ ಇರ್ತದೆ ಅವನಲ್ಲಿ. ಹೆಚ್ಚಿಗೆ ನಿದ್ದೆ ಮಾಡ್ತಾನೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ರಾಮಾಯಣದಲ್ಲಿ ಬರ್ತಕ್ಕಂಥ ಕುಂಭಕರ್ಣ ಅಂತ ಪ್ರಭುಜಿಯವರು ಹೇಳಿದ್ದಾರೆ. ಕುಂಭಕರ್ಣ ತಾಮಸಿಕ ಅಹಂಕಾರಕ್ಕೆ ಬಹಳ ಒಳ್ಳೆ ಉದಾಹರಣೆ. ಇದು ತಾಮಸಿಕ ಅಹಂಕಾರಕ್ಕೆ ಅವನು ಮುಂದುವರಿಲಿಕ್ಕೆ ಇಷ್ಟಪಡ್ತಾನೆ. ಆದ್ರೆ ಈ ತಾಮಸಿಕ ಇದು ಏನಾಗುತ್ತೆ, ಅಡ್ಡಿ ಆಗುತ್ತೆ. ಅನೇಕ ಮಾರ್ಗಗಳನ್ನು ಹುಡುಕ್ತಾನೆ. ರಾಜಸಿಕಕ್ಕೆ ಹೋಗ್ಬೇಕು ಅಂತ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಆದ್ರೆ ಸಾಧ್ಯ ಆಗೋಲ್ಲ ಕೆಲವು ಸರಿ. ಈ ಸಂಸಾರ ಬಂಧನಗಳು, ಈ ವ್ಯಾಮೋಹಗಳು, ಸೋಮಾರಿತನ, ಆಮೇಲೆ ಆಹಾರದ ವಿಧಾನಗಳು ಇವೆಲ್ಲ ಸೇರ್ಕೊಂಡು ಅವನು ಅದೇ ಅಹಂಕಾರದಲ್ಲಿ ಅದು ಇದನ್ನ ರೆಫರ್ ಮಾಡ್ಕೊಂತ, ಮಾಧ್ಯಮಗಳನ್ನ ನೋಡ್ಕೊಂತ ಇರ್ತಾನೆ. ಇದು ತಾಮಸಿಕ ಗುಣಕ್ಕೆ ಅನ್ವಯ ಆಗಂತ ವಿಚಾರಗಳು. ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಇಂದ್ರಮ್ಮಾಜಿ. ಇಲ್ಲಿ ನೀವು ಹೇಳಿರೋದ್ರಲ್ಲೇ ನಾವು ಎಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಬೋದು. ಎಲ್ಲ ಮನುಷ್ಯನಿಗೂ ಸ್ವಲ್ಪ ನಾನು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಹಂಬಲ ಇದ್ದೇ ಇರುತ್ತೆ. ಪ್ರತಿಯೊಂದು ಅದು ಪ್ರಾಣಿಯಲ್ಲಿ, ಎಲ್ಲ ಜೀವಿಗಳಲ್ಲೂ ಇರುವಂತಹದ್ದು. ನಾನು ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಹಂಬಲ ಎಲ್ಲದರಲ್ಲೂ ಇರುತ್ತೆ. ಆದರೆ ಅವನಿಗೆ ಸ್ವಭಾವ ಏನು ಅಂತಂದ್ರೆ, ಅವನಿಗೆ ತಾಮಸಿಕ ಗುಣ ಇರುತ್ತೆ. ತಾಮಸಿಕ ಗುಣ ಇದ್ದಾಗ ಅವನಿಗೆ ಆ ತಾಮಸಿಕ ಗುಣದ ಪ್ರಭಾವದಿಂದ ನೀವು ಹೇಳಿದ ಎಲ್ಲವೂ ಆಗತ್ತೆ. ಆದ್ರೆ ಆ ಕಡೆ ಈ ಕಡೆ ಎಲ್ಲ ಚಟುವಟಿಕೆಯಿಂದ ಕೂಡಿರುವಂತಹದ್ದು ಎಲ್ಲ ನೋಡ್ತಾನೆ. ತಾನು ಒಂದ್ ಕಡೆ ಬಿದ್ದಿರೋದು ಹೀಗೆ ಮಾಡೋದ್ರಿಂದ ಅವನಿಗೆ ಏನು ಯಾವ ಗಳಿಕೆನೂ ಇರಲ್ಲ. ಏನಾದ್ರು ಬೇಕು ತಗೊಳ್ಬೇಕು ಅಂತಂದ್ರೂ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು, ಸಮಾಜಘಾತುಕ
ಹ್ಮ್ ಕೆಲಸಗಳನ್ನು ಮಾಡಕ್ಕೆ ಹೋಗ್ತಾನೆ. ಆದರೆ ಅವನಿಗೂ ಒಂದಿನ ಗೊತ್ತಾಗುತ್ತೆ, ನಾನು ಇದು ಮಾಡಬಾರ್ದು, ಇದು ತಪ್ಪು, ನಾನು ಇತರರಂತೆ ಹಾಗೆ ಗಳಿಸ್ಬೇಕು ಅನ್ನುವ ಒಂದು ಅಭಿಲಾಷೆ ಬರುತ್ತೆ. ಆಗ ಅವನಿಗೆ ನಾನು ಹೇಗೆ ಗಳಿಸೋದು ಅನ್ನೋದು, ಈ ಹೊರ ಪ್ರಪಂಚದಲ್ಲಿ ಇರುವಂಥದ್ದನ್ನು ನಾನು ಸಂಪಾದನೆ ಮಾಡಿದ್ರೆ ನಾನು ಉತ್ತಮ ರೀತಿಯಲ್ಲಿ ಜೀವನವನ್ನು ಮಾಡಬಹುದು ಅಂತ ಆ ಒಂದು ನಾಲೆಡ್ಜನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ. ಹಾಗೆ ಬೆಳೀತಾ ಹೋಗ್ತಾನೆ. ಆ ರೀತಿಯಲ್ಲಿ ವಿಕಾಸದ ಕಡೆಗೆ ಎಲ್ಲ ಪ್ರತಿಯೊಂದು ಜೀವಿನೂ ಸಹ ವಿಕಾಸದ ಕಡೆಗೆ ಹೋಗೋದು. ಇದು ಒಂದು ಹಂತ. ತಾಮಸಿಕದಿಂದ ರಾಜಸಿಕಕ್ಕೆ ಹೋಗೋದು. ಆವಾಗ ಚಟುವಟಿಕೆ ಅನ್ನೋದು ಬರುತ್ತೆ. ನಾನು ಗಳಿಸ್ಬೇಕು. ಆವಾಗ ನಾನೇನಾದರೂ ಗಳಿಸಿದ್ರೆ ನಾನು ಉತ್ತಮವಾದ ವಸ್ತುಗಳನ್ನೆಲ್ಲ ಇಟ್ಕೊಳ್ಬೋದು. ಒಳ್ಳೆಯ ಆಹಾರವನ್ನು, ಒಳ್ಳೆ ಉಡುಪು, ಒಳ್ಳೆ ಸೌಖ್ಯವಾಗಿರುವಂತಹ ಮನೆ, ಉತ್ತಮ ವಾತಾವರಣದಲ್ಲಿ ಇರಬಹುದು, ಗೌರವಾನ್ವಿತ ಜೀವನವನ್ನು ಸಹ ನಡೆಸ್ಬೋದು. ಈ ರೀತಿಯಲ್ಲಿ ಅವನು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಅವನು ತವಕ ಪಡ್ತಾನೆ ಅಲ್ವಾ? ಈ ರೀತಿಯಲ್ಲಿ ಅವನು ಬೆಳವಣಿಗೆ ಅನ್ನ ಹೊಂದುತ್ತಾನೆ. ಇದು ಎಲ್ಲ ಒಂದು ಪ್ರಾಣಿಗೂ ಅಷ್ಟೇ. ನನಗಿಂತ ಇನ್ನು ಸ್ವಲ್ಪ ಮೇಲಕ್ಕೆ ನೋಡಬೇಕು ಅನ್ನೋದು ಆ ಹಂಬಲ ಒಳಗಡೆನೆ ಇರುವಂತಹದ್ದು. ಅದಕ್ಕೆ ನಾವು ಮನುಷ್ಯರಾಗಿರುವರು ನಾವು ದೇವರಾಗಬೇಕು ಅಂತ. ಆದರೆ ನಾವು ಆಗ್ಲೇ ನಾವು ಪರಬ್ರಹ್ಮ ಸ್ವರೂಪಿಗಳು ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಗೆ ಹಂಬಲ ಮಾತ್ರ ಇದೆ. ನಮಗೆ ಆ ದೈವಿಕ ಗುಣಗಳು ನಮಗೆ ಬರಬೇಕು ಅನ್ನೋದು ಹಂಬಲ ಇದೆ. ಈ ಯಾವ ಒಂದು ವೇದಾಂತದಲ್ಲಿ ತಿಳಿಸಿರೋದ್ರಿಂದ ನಾವು ಬ್ರಹ್ಮಸ್ವರೂಪಿಗಳು ಅಂತ ಈಗ ತಿಳ್ಕೊಳ್ತಾ ಇದೀವಿ. ಮೊದಲು ಗೊತ್ತಿತ್ತಾ? ಇಲ್ಲ. ಆದರೆ ಆ ಹಂಬಲ ನಮಗೆ ದೈವಿಕ ಎಲ್ಲ ಗುಣಗಳು ನಮಗೆ ಬರಬೇಕು ಅನ್ನೋದು ನಮ್ಗೆ ಇತ್ತು ತಾನೆ. ಆ ರೀತಿ ಬೆಳವಣಿಗೆ. ಒಂದು ಪ್ರಶ್ನೆ ಮೇಡಮ್ ನನ್ಗೆ, ಈ ತಾಮಸಿಕ ಅಹಂಕಾರಕ್ಕೂ ಗುಣಕ್ಕೂ ಡಿಫ್ರೆನ್ಸ್ ಇದೆಯಾ? ಈಗ ಒಬ್ಬ ಮನುಷ್ಯನಲ್ಲಿ ಒಂದೇ ಗುಣ ಸದಾ ಇರೋದಿಲ್ಲ. ತಾಮಸಿಕ ಗುಣ ಸ್ವಲ್ಪ ಹೊತ್ತಿರ್ಬೋದು, ಎಲ್ಲ ಇರುತ್ತೆ. ಸಾತ್ವಿಕಕ್ಕೂ ನಾವು ಏರ್ಬೋದು. ಅದಕ್ಕೆ ತಕ್ಕ ಹಾಗೆ ನಾವು ಮನೆಯಲ್ಲಿ ಅಥವಾ ಎಲ್ಲೇ ಇರ್ಲಿ ಆ ಗುಣಕ್ಕೆ ತಕ್ಕ ಹಾಗೆ ವರ್ತನೆಗಳನ್ನು ಮಾಡ್ತಾ ಇರ್ತೀವಿ. ಈ ಅಹಂಕಾರ ಬೇರೆ, ಗುಣ ಬೇರೆನಾ? ಗುಣ ಅಂತಂದ್ರೆ ಏನು ಅಂತಂದ್ರೆ ಈ 3 ಗುಣಗಳು: ತಮಸ್ಸು, ರಜಸ್ಸು, ಸಾತ್ವಿಕ ಗುಣಗಳು. ಇದು ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಾವು ಏನು ನೋಡ್ತಾ ಇದೀವೋ, ಭೌತಿಕ ವಸ್ತುಗಳು ಏನು ಮ್ಯಾಟರ್ ಅಂತ ಹೇಳ್ತೀವಿ ಅಲ್ಲ, ಅದರಲ್ಲಿ ಮ್ಯಾಟರ್ ಅಂದ್ರೆ ವಸ್ತು. ಆ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಇರುವಂತಹದ್ದು ಈ ಗುಣಗಳು. ಅಂದ್ರೆ ಒಂದರಲ್ಲಿ ತಾಮಸಿಕ ಹೆಚ್ಚಾಗಿರಬಹುದು, 3 ಇದ್ದೇ ಇರುತ್ತೆ. ಆದರೆ ಪ್ರಧಾನವಾಗಿ ಕೆಲವುದರಲ್ಲಿ ತಾಮಸಿಕ ಗುಣಗಳು ಹೆಚ್ಚಿರುತ್ತೆ, ಕೆಲವುದರಲ್ಲಿ ರಾಜಸಿಕ ಗುಣಗಳು ಹೆಚ್ಚಿರುತ್ತೆ, ಕೆಲವುದರಲ್ಲಿ ಸಾತ್ವಿಕ ಗುಣಗಳು ಹೆಚ್ಚಿರುತ್ತೆ. ಇವಾಗ ನಾವು ನೀವು ಹೇಳಿದ ಹಾಗೆ ಕುಂಭಕರ್ಣ ಅಂತ ಹೇಳಿದ್ರೆ, ಅವಾಗ ಅವನು ಚೆನ್ನಾಗಿ ಯಾವಾಗಲೂ ಮಲ್ಕೊಂಡಿರೋದು, ಎದ್ದಾಗ ಚೆನ್ನಾಗಿ ತಿನ್ಬೇಕು, ಮಾಡಬೇಕು, ಹೊಡೆದಾಕ್ಬೇಕು. ಇಂತಹ ಗುಣ ಇದು ತಾಮಸಿಕ ಗುಣವನ್ನ ತೋರಿಸುತ್ತೆ. ಅದು ಏನು ತೋರಿಸುತ್ತೆ? ಇವಾಗ ನಾನು ಅಂತ ಅಂದುಕೊಂಡಾಗ ತಾನೆ ಅದಕ್ಕೊಬ್ಬ ಕರ್ತೃ ಅನ್ನೋ ಒಬ್ಬ ಇರಬೇಕು ಅಲ್ವಾ? ಇವಾಗ ನಾನು ಅಂತ ಅನ್ಕೊಂಡ್ರೆ ಅದು ಅಹಂ, ಅದಕ್ಕೆ ಆಕಾರ ಆವಾಗ ಬರುತ್ತೆ. ಅಹಂಕಾರ ಅನ್ನೋದು ಮನಸ್ಸಿನಲ್ಲಿ 4 ಭಾಗಗಳಾಗಿ ನಾವು ನೋಡ್ತೀವಿ, 4 ಚಟುವಟಿಕೆಗಳು. ಅದರಲ್ಲಿ ಒಂದು ಅಹಂ ಅನ್ನೋದು ನನ್ನನ್ನು ನಾನು ಪ್ರತಿನಿಧಿಸ್ಕೊಳ್ಳುವಂತಹದ್ದು. ನಾನು ಇದನ್ನು ಮಾಡಿದೆ, ನಾನು ಕರ್ತೃ ಅದೇ ಅಂತ ಹೇಳ್ತೀವಲ್ಲ ಅದು. ಆದರೆ ಗುಣ ಅನ್ನೋದು ಬೇರೆಯಾಗೆ ಉಳಿಯುತ್ತೆ. ಅಂದ್ರೆ ಬೇರೆ ಅಂದ್ರೆ ಅದ್ರ ಜೊತೆಲೇ ಇರುತ್ತೆ. ಎಲ್ಲ ಅದರಿಂದ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ವಿವೇಕದಿಂದ ನಾವು ಅದನ್ನು ಅರಿತುಕೊಳ್ಬೇಕಷ್ಟೆ. ಒಂದರಿಂದ ಒಂದನ್ನು ಯಾವುದನ್ನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ಈಗ ದೇಹನೇ ಬೇರೆ ಅಂತಂದ್ಬಿಟ್ಟು ನಾನು ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಅದೇ ತಿಳ್ಕೊಳ್ಬೇಕಷ್ಟೇನೆ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತಂದ್ಬಿಟ್ಟು ನಾವು ವಿವೇಕದಿಂದ
ನಾವು ಬೇರೆಯಾಗಿ ನೋಡಿ ನಾನು ಅದಕ್ಕಿಂತ ಹೊರತಾದವನು ಅಂತಂದ್ಬಿಟ್ಟು ಇದುವರೆಗೂ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಆದರೆ ಅದನ್ನು ಬೇರ್ಪಡಿಸೋಕ್ಕಾಗತ್ತಾ? ಇಲ್ಲ. ಎ- ಎ- ಎಲ್ಲ ದೇಹಗಳು, ಮನಸ್ಸು, ಬುದ್ಧಿ, ಆತ್ಮನೇ ಕೊನೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು. ಆದರೆ ಅದನ್ನು ನಾವು ಯಾತಕ್ಕೆ ವಿಂಗಡಿಸಿ ನೋಡ್ಕೊಳ್ತೀವಿ? ಅದೇ ಬೇರೆ, ನಾನು ಚೈತನ್ಯ ಸ್ವರೂಪಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಈ ಚೈತನ್ಯ ಸ್ವರೂಪಿ ಅನ್ನೋದಕ್ಕೆ ಯಾವ ಗುಣಗಳು ಇರಲ್ಲ, ಗುಣಾತೀತ. ಆದರೆ ಈ ದೇಹ, ಮನಸ್ಸು, ಬುದ್ಧಿಗಳಿಗೆ ಗುಣ ಇದೆ. ಇದು ಮ್ಯಾಟರ್. ಅದು ಹೇಗೆ ಪ್ರಕೃತಿಯಿಂದ ಹೇಗೆ ಬಂತು ಅದನ್ನು ನೀವು ಆ ಕ್ಲಾಸ್ಗಳಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಡೌಟ್ ಅಂತ ಅಂದ್ಕೊಳ್ತೀನಿ. ಪ್ರಕೃತಿಯಿಂದ ಪಂಚಭೂತಗಳು ಹೇಗದು? ಪಂಚಭೂತಗಳು ಅಲ್ಲಿ ಅದೇ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ಆ ಉಪಾದಾನ ಕಾರಣ ಪರಬ್ರಹ್ಮನೇ ಆಗಿರ್ತಾನೆ. ಆದರೆ ಅದನ್ನು ಮಾಡುವಂತಹದ್ದು ಪಂಚಭೂತಗಳನ್ನು ಮಾಯೆಯಿಂದ. ಆ ಮಾಯೆಗೆ 3 ಗುಣಗಳಿರುತ್ತೆ, ಆದ್ದರಿಂದ ಅದರಲ್ಲಿ 3 ಗುಣಗಳು ಇರುತ್ತವೆ. ಹೀಗೆ ನಾವು ವಿವೇಕದಿಂದ ಅವು ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕು. ಅಹಂ ಅನ್ನೋದು ಹೀಗೆ ಮನಸ್ಸಿನಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಇರುತ್ತೆ. ಅದರಲ್ಲಿ ಅಹಂ ಅನ್ನೋದು ನಾನು ಅಂತ ಏನು ಪ್ರತಿನಿಧಿಸಿಕೊಂಡು ನಾನು ದಿನನಿತ್ಯ ಎಲ್ಲ ವ್ಯವಹಾರಗಳನ್ನು ಮಾಡ್ತೀನಿ. ನಾನು ಇವಾಗ ಅಮ್ಮ ಅಂತ ನೀವು ಏನೋ ಮಾಡ್ತೀರಾ, ಆವಾಗ ಒಂದು ಪಾತ್ರ ಅಲ್ವಾ? ಆಮೇಲೆ ನೀವು ಹೆಂಡತಿಯಾಗಿ ಇರ್ತೀರ. ಆವಾಗ ನೀವು ಈ ಅಹಂ, ನಾನು ಅಮ್ಮ ಅನ್ನೋ ಒಂದು ಪ್ರತಿನಿಧಿಯಾಗಿ ಆ ಪಾತ್ರದಲ್ಲಿ ನೀವು ಕೆಲಸ ಮಾಡ್ತೀರಲ್ಲ, ಅಲ್ಲಿ ಅಹಂ ಅನ್ನೋದು ಇರುತ್ತೆ. ಆದರೆ ನೀವು ನಾನು ಯಾರು ಅಂತ ನಿಜವಾಗ್ಲೂ ತಿಳ್ಕೊಂಡಾಗ ನಾನು ಈ ಪಾತ್ರ ಅಲ್ಲ, ಅಲ್ಲಿ ಅಹಂ ಇಲ್ಲ, ನಾನು ಈ ಪಾತ್ರ ಅಲ್ಲ ತಾನೇ, ನಾನು ಅರಿವಿನ ಸ್ವರೂಪ. ನಾನು ಈ ಪಾತ್ರವನ್ನು ಮಾಡ್ತಾ ಇದ್ದೀನಿ, ಹೆಂಡತಿಯ ಪಾತ್ರ ಮಾಡ್ತಾ ಇದ್ದೀನಿ, ಮತ್ತು ನಾನು ಅಮ್ಮನ ಪಾತ್ರ ಮಾಡ್ತಾ ಇದ್ದೀನಿ, ಅಥವಾ ನಿಮಗೆ ಇನ್ನು ಮೊಮ್ಮಕ್ಕಳು ಇದ್ದರೆ ಅಜ್ಜಿ ಪಾತ್ರ ಮಾಡ್ತಾ ಇದ್ದೀನಿ. ಆದರೆ ನಾನು ಮಾತ್ರ ಒಂದೇ, ಎಲ್ಲ ಪಾತ್ರವನ್ನು ಮಾಡ್ತಾ ಇರೋದು ನಾನು ಒಂದೇ. ಅದು ನಾನು, ಅದು ಆತ್ಮ, ಅದು ಚೈತನ್ಯ ಸ್ವರೂಪಿ. ಅದೇ ನಾವು ಎಲ್ಲ ಸರ್ವಾಂತರ್ಯಾಮಿ ಯಾದಂತಹದ್ದು ಆತ್ಮ. ಈ ಆತ್ಮ ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ. ನಾನು ನನ್ನ ದೇಹದಲ್ಲಿರೋದು ಮಾತ್ರ ನನ್ನ ಆತ್ಮ ಅಂತಂದ್ಬಿಟ್ಟು ಇಷ್ಟು ದಿನ ಅಜ್ಞಾನದಲ್ಲಿ ತಿಳ್ಕೊಂಡಿದ್ದೆ. ಆದರೆ ಈಗ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇರೋದ್ರಿಂದ, ಸದ್ಗುರುಗಳು ಎಲ್ಲವನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ, ಈ ನನ್ನಲ್ಲಿರುವ ಆತ್ಮ ಮತ್ತು ಎಲ್ಲರಲ್ಲಿ ಇರುವಂತಹ ಆತ್ಮ, ಎಲ್ಲ ಕಡೆ ಸರ್ವವ್ಯಾಪಿಯಾಗಿರುವಂತಹದ್ದು ಯಾವುದಿದೆ, ಎಲ್ಲದಕ್ಕೂ ಅಧಿಷ್ಠಾನವಾಗಿ ಯಾವುದಿದೆ, ಅದು ಪರಬ್ರಹ್ಮ. ಆ ಪರಬ್ರಹ್ಮನೇ ನನ್ನಲ್ಲೂ ಇರುವಂತಹದ್ದು ಅಂತ ತಿಳ್ಕೊಳ್ಬೇಕು. ಈ ಅಹಂ ಅನ್ನೋದು ಅದು ಮಿಥ್ಯವಾದದ್ದು, ಅದು ಸತ್ಯ ಅಲ್ಲ. ಆದರೆ ನಾವು ದಿನನಿತ್ಯ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಅಹಂ ಇದ್ದೇ ಇರಬೇಕಾಗತ್ತೆ. ಅದಿಲ್ಲದೆ ನಾನು ಕೆಲಸ ಏನು ಮಾಡೋಕ್ಕಾಗಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಒಬ್ಬ ಇಲ್ಲದೆ ಇದ್ರೆ, ಅದಕ್ಕೆ ಒಡೆಯ ಇಲ್ಲದೆ ಇದ್ರೆ ಮಾಡೋಕ್ಕಾಗಲ್ಲ ಅಲ್ವಾ? ಅದು ಅಹಂ. ಹರಿ ಓಂ ಪದ್ಮಾಜಿ. ಇವಾಗ ಗುಣಗಳು. ಹರಿ ಓಂ ಕುಸುಮಾಜಿ. ಹಾ, ಥ್ಯಾಂಕ್ ಯು. ಹಾ, ಇದು ಗುಣಗಳಿಗೂ ಇವಾಗ ಅಹಂಗೂ ಆ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ರಜೋಗುಣದಿಂದ ಸತ್ವಗುಣಕ್ಕೆ ಹೋಗುವ ಹಂತದಲ್ಲಿ ಸಾಧಕನು ಯಾರ ಬಳಿ ಹೋಗುತ್ತಾನೆ? ಅದೇ ರಜಗುಣ ಅಂತಂದ್ರೆ ಕೆಲಸ ಮಾಡ್ತಾನೆ ಅಂತ, ಇನ್ನು ಅಧಿಕಾರ ಬೇಕು ಅಂತ, ಇನ್ನು ಶಕ್ತಿ ಬೇಕು ಅದಕ್ಕೆ ಅಂತ, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ನಾನು ಇನ್ನು ಉತ್ತಮ ಪಡಿಸ್ಕೊಳ್ಬೇಕು ಅಂತ ಆ ರಾಜಸಿಕದಲ್ಲೂ ಹೋಗ್ತಾನೆ. ಅಲ್ಲೂ ಕೂಡ ದುಃಖ ಇರತ್ತೆ.
ಸಿಗಲ್ಲ. ಅಲ್ಲೂ ಕೆಲಸ ಮಾಡ್ತಾ ಇರ್ತಾನೆ, ಸಾಧನೆ ಮಾಡ್ತಾನೆ, ಸಿಗದಿದ್ರೆ ಮತ್ತೆ ದುಃಖ. ಹಾಗಾಗಿ ಆಗ ಏನ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ನನ್ನಲ್ಲಿ ಪರಿವರ್ತನೆ ಆಗ್ಬೇಕು, ಸ್ವಯಂ ಪರಿವರ್ತನೆ, ಸ್ವಯಂ ಅನ್ನೋ ತನ್ನ ಉನ್ನತಿಗಾಗಿ ಅವನು ಸಾಧನೆ ಮಾಡ್ತಾನೆ. ಅಲ್ಲೂ ಕೂಡ ಅಹಂಕಾರ ಇದ್ದೇ ಇರತ್ತೆ. ಎಷ್ಟೇ ಸಾಧನೆ ಮಾಡಿದ್ರು ಕೂಡ ದುಃಖ ಅನ್ನೋದು ಹೋಗೋದೇ ಇಲ್ಲ. ನಾನು ಅಂತ ಅವನು ಆ ಪರಿವರ್ತನೆ ಆಗ್ಬೇಕು ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ, ಕ್ರಿಯಾ ಯೋಗಗಳನ್ನ ಮಾಡ್ತಾನೆ. ಈ ಕರ್ಮಯೋಗದಲ್ಲಿ ಏನಾಗತ್ತೆ ಅಂತಂದ್ರೆ ಅವನು ನಿಧಾನವಾಗಿ ಆ ಸೇವೆ ಮಾಡ್ತಾ, ಕರ್ಮ ಅಂತಂದ್ರೆ ಸೇವೆ, ಕೆಲ್ಸ ಮಾಡ್ತಾ ಇರ್ತಾನೆ. ಆ ಭಕ್ತಿ ಯೋಗದಿಂದ ಅವನು ತುಂಬಾ ಭಾವನೆಗಳು ಇರತ್ತೆ ಭಕ್ತಿ ಯೋಗದಲ್ಲಿ. ಹಂಗೆ ನಿಧಾನವಾಗಿ ಅವನು ಆ ಎಮೋಷನಲ್ಸ್ ಎಲ್ಲ ಇರತ್ತೆ ಆ ಭಕ್ತಿನಲ್ಲಿ. ಅವನ್ಗೆ ಆ ಭಕ್ತಿ ಭಾವದ ಕಡೆಗೆ ಅವನು ಹರಿಸ್ತಾನೆ. ಆ ಕ್ರಿಯಾ ಯೋಗದಲ್ಲೂ ಕೂಡ ಅವನು ಆ ಉನ್ನತಿ ಕಡೆಗೆನೆ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ. ಜ್ಞಾನಯೋಗ ಅಂತಂದ್ರೆ ಅವನು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಆ ಸಾಧನೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ಅವನು ಸ್ವಯಂ ಪರಿವರ್ತನೆ ಆಗೋದಕ್ಕೆ ಅವನು ಶುರುವಾಗ್ತಾನೆ. ಆ ಪರಿವರ್ತನೆ ಹಾಗೆ ಅವನು ನಿಧಾನವಾಗಿ ಆ ತಾಮಸ ಗುಣದಿಂದ ರಾಜಸ ಗುಣದಿಂದ ಸಾತ್ವಿಕ ಗುಣಕ್ಕೆ ಬರ್ತಾನೆ ಅವನು. ಆಗ ಅವನಿಗೆ ಆ ಸದ್ಗುರು ಉಪದೇಶ ಕೂಡ ಬೇಕಾಗತ್ತೆ ಅವನಿಗೆ. ಯಾಕೆಂದ್ರೆ ಅಹಂಕಾರ ಅನ್ನೋದು ಅಷ್ಟು ಬೇಗ ಅದು ಶರಣಾಗತಿಗೆ ಬರಲ್ಲ. ಈ ಸಾತ್ವಿಕ ಆಗಿರ್ಬೋದು, ತಾಮಸ ಆಗಿರ್ಬೋದು, ರಾಜಸಿಕ ಸಾತ್ವಿಕ ಅಹಂಕಾರ ಅಂತಾನು ಕೂಡ ಹೇಳ್ತಾರೆ. ಅದನ್ನು ಕೂಡ ಅವನು ದಾಟ್ಬೇಕಾಗತ್ತೆ ಅಂತ. ಈ ಮೂರನ್ನು ಅವನು ಎಲ್ಲ ಕೂಡ ಕಬ್ಬಿಣದ ಸರಪಳಿ, ಬೆಳ್ಳಿ ಸರಪಳಿ, ಚಿನ್ನದ ಸರಪಳಿ ಅಂತ ಹೇಳ್ತೀವಲ್ವಾ, ಇವು ಎಲ್ಲಾನು ಕೂಡ ಬಂಧನವಾಗೇ ಇರತ್ತೆ ಅಂತ. ರಾಜಸಿಕದಿಂದ ಅವನು ಮುಂದಕ್ಕೆ ಹೋಗ್ಬೇಕಾದ್ರೆ ಈ ಮಾಡ್ತಾ ಈ ಯೋಗಗಳನ್ನೆಲ್ಲ, ಈ ಕರ್ಮ ಯೋಗ ಇದರಲ್ಲೆಲ್ಲ ಮಾಡ್ತಾ ಅವನು ಆ ಪರಿವರ್ತನೆ ಹೊಂದ್ತಾ ಅವನು ಸದ್ಗುರುಗಳು ಸಿಗ್ತಾರೆ. ಆ ಒಂದು ಇದರಲ್ಲಿ, ಆ ಭಕ್ತಿ ಇದರಲ್ಲಿ ಅವನಿಗೆ ಆ ಸದ್ಗುರುಗಳು ಆ ಭಗವಂತನ ಕೃಪೆಯಿಂದ ಆ ಭಕ್ತಿ ಇದರಲ್ಲಿ ಆ ಎಮೋಷನಲ್ಸ್ ಕಮ್ಮಿ ಆಗಿ ಅದರಿಂದ ಅವನಿಗೆ ಆ ಈಶ್ವರನ ಪ್ರಾಪ್ತಿಯಿಂದ ಗುರು ಪ್ರಾಪ್ತಿ ಆಗತ್ತೆ. ಗುರುವಿನ ಬಳಿ ಹೋಗ್ತಾನೆ ಅಂತ ರಾಜಸಿಕದಿಂದ ಕೂಡ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸಾವಿತ್ರಿಜಿ, ಧನ್ಯವಾದಗಳು. ಇವನು ಬೇಕಾದಷ್ಟು ಸಂಪಾದನೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಅವನು ನೀವು ಹೇಳಿದ ಹಾಗೆ ಹೇಗೆ ಈ ಕ್ರಿಯಾಯೋಗ ಆಗಲಿ ಮತ್ತು ಭಕ್ತಿ ಯೋಗ, ಕರ್ಮಯೋಗ ಇಂಥದಕ್ಕೆಲ್ಲ ಯಾತಕ್ಕೆ ಬರ್ತಾನೆ ಅಂತಂದರೆ ಅವನಿಗೆ ಹೊರ ಪ್ರಪಂಚದಲ್ಲಿ ಅವನಿಗೆ ಎಷ್ಟು ಗಳಿಸಿದ್ರೂ ಸಹ ಅವನಿಗೆ ಪೂರ್ತಿ ನನಗೆ ಸಂತೋಷ ಅನ್ನೋದು ಸಿಗ್ತಾ ಇಲ್ಲ. ಯಾತಕ್ಕೆ ನನಗೆ ಏನೋ ಹೊಡಿತಾ ಇದೆಯಲ್ಲ, ನಾನು ಎಷ್ಟೊಂದು ಗಳಿಸಿದ್ರೂ ಸಹ ನನಗೆ ಪೂರ್ತಿಯಾಗಿ ನಾನು ಆನಂದದಾಯಕವಾಗಿರೋದಕ್ಕೆ ಸಾಕಾಗ್ತಾ ಇಲ್ಲ, ಇವೆಲ್ಲ ಪರಿಮಿತವಾದದ್ದು ಅಂತ ಒಂದಿನ ಅನಿಸ್ಬಿಡುತ್ತೆ. ಅದಕ್ಕೆ ಅವನು ಬದಲಾವಣೆಯನ್ನು ತಂದುಕೊಳ್ಳೋದು ಅವನ ಜೀವನದಲ್ಲಿ. ಆಗ ಇಂತಹ ಎಲ್ಲ ಒಂದು ಯೋಗಗಳನ್ನು ಅಭ್ಯಾಸ ಮಾಡ್ತಾ ಹೋಗ್ತಾನೆ. ಪರಮಾತ್ಮನ ಕಡೆಗೆ ಇನ್ನು ಬೇರೆ ಆದಂತಹದ್ದು ನನಗೆ ಯಾವಾಗಲೂ ಸದಾ ಆನಂದವನ್ನು ಕೊಡುವಂಥದ್ದು ಯಾವುದಾದ್ರೂ ಇದೆಯಾ ಅಂತ ಹುಡುಕಾಟವನ್ನು ಆವಾಗ ಶುರು ಮಾಡ್ಕೊಳ್ತಾನೆ ಅವನು. ಈ ಒಂದು ನೀವು ಹೇಳಿದಾಗೆ ಎಲ್ಲ ಭಕ್ತಿಯೋಗ ಎಲ್ಲದರಲ್ಲೂ ಅವನು ಪರಿಶುದ್ಧವಾಗ್ತಾ ಹೋದಾಗ ಅವನಿಗೆ ಪರಮಾತ್ಮನೇ, ಈಶ್ವರನೇ ಸದ್ಗುರುಗಳನ್ನು ಒದಗಿಸಿ ಕೊಡ್ತಾನೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಡೌಟ್ ಇದೆಯಾ? ಇಂದ್ರಮ್ಮ ಅವ್ರಿಗೆ ಅಮ್ಮ ಹೇಳಿ. ಅದೇ ಈ ಒಂದು ರಾಜಸಿಕ ಗುಣಕ್ಕೆ ಹೋಗ್ಬೇಕಾದ್ರೆ ಹಂತದಲ್ಲಿ ಸಾಧಕನ ಬಳಿನೇ ಗುರು ಬರ್ತಾರ? ಸಾಧಕನ ಬಳಿ ಬರ್ತಾನೋ ಅಥವಾ ಸಾಧಕ ಗುರು ಬಳಿ ಹೋಗ್ತಾನೋ ಅದು ಬೇರೆ ರೀತಿಯಲ್ಲೇ ಇರುತ್ತೆ. ಅಥವಾ ಆ ಒಂದು ಗುರು ಯಾವ ರೀತಿ ಇರ್ತಾನೆ ಅಂತಾನು ಹೇಳಕ್ಕಾಗಲ್ಲ. ಒಂದ್ ನಿಮಿಷಮ್ಮ, ಇವನು ಸಾಧಕ ಕೂಡ ಇವನು ಸಿದ್ಧನಾಗ್ಬೇಕಾಗತ್ತಲ್ವಾ ಇಂದ್ರಮ್ಮ ಅವ್ರೆ? ಏನ್ ಹೇಳಿ? ಅವನು ಸಾಧಕನು ಆದ್ಮೇಲೆ ಕೇಳ್ತಾ ಇರೋದು. ಅದೇ ಸಿದ್ಧ ಆದ್ಮೇಲೆ ಅವ್ರು ಕೇಳ್ತಾರ ಪ್ರಶ್ನೆ ಏನು ಅಂತಂದ್ರೆ,
ಇವನು ಪೂರ್ತಿಯಾಗಿ ಈಶ್ವರನ ಕೃಪೆ ಬರುತ್ತೆ. ಆವಾಗ ಗುರುಗಳೇ ಇವನ ಹತ್ರ ಗೊತ್ತಾಯ್ತು. ಬರ್ತಾರೋ ಅದೇ ಅಥವಾ ಗುರುಗಳೇ ಬರ್ತಾರೋ ಇವನು ಶಿಷ್ಯನೇ ಗುರುಗಳ ಹತ್ರಕ್ಕೆ ಹೋಗ್ತಾರಾ ಅಂತ ಕೇಳ್ತಾ ಇದ್ದಾರೆ ಅವರು. ಹೇಗಾದ್ರೂ ಆಗಬಹುದು. ಅದು ಹೀಗೆ ಇರ್ಬೇಕು ಅನ್ನೋದು ಹೇಗಾದ್ರೂ ಏನಿಲ್ಲ. ಆಗ್ಬೋದು. ಹೌದು. ಏನಿಲ್ಲ, ಯಾವ ರೀತಿಲಾದ್ರೂ ಸಿಗ್ಬಹುದು. ಒಟ್ಟಲ್ಲಿ ಗುರುಗಳು ಸಿಗ್ತಾರೆ. ಹಾ ಅದನ್ನ ಅವನು ಕಂಡು ಹಿಡ್ಕೊಳ್ಬೇಕಷ್ಟೇನೆ. ಕಂಡು ಹಿಡ್ಕೊಂಡು ಅವನು ಮುಂದುವರಿಬೇಕಾಗತ್ತೆ. ಮತ್ತೆ ಇದಕ್ಕೆ ಒಂದು ರಜೋ ಗುಣಕ್ಕೆ ಒಂದು ಉದಾಹರಣೆಯಾಗಿ ರಾವಣನ್ನ ಯಾವಾಗಲೂ ಕೊಡ್ತೀವಿ. ಮತ್ತೆ ಸತ್ವಗುಣಕ್ಕೆ ವಿಭೀಷಣನ ಉದಾಹರಣೆಯಾಗಿ ತೆಗೆದುಕೊಳ್ತೀವಿ. ಅವನು ರಾಮನ ಕಡೆಗೆ ಹೋದ, ಆತ್ಮಾರಾಮನ ಕಡೆಗೆ ಹೋದ ಅಂತ. ಅವನಿಗೆ ಎಲ್ಲ ಅವನಿಗೆ ಪರಿಶುದ್ಧವಾಗಿರುತ್ತೆ. ಹಾಗೆ ಯಾರಿಗೆ ತನ್ನ ಮನಸ್ಸನ್ನ ಪೂರ್ತಿಯಾಗಿ ಶುದ್ಧಗೊಳಿಸ್ಕೊಂಡಿರ್ತಾನೋ ಅಂಥವನು ಸಾತ್ವಿಕ ಗುಣವನ್ನು ಹೊಂದುತ್ತಾನೆ. ಆಗ ಅವನು ಧಾರ್ಮಿಕ ಜೀವನವನ್ನು ನಡೆಸಿ ಈ ಗುರುಗಳ ಕೃಪೆಗೆ ಪಾತ್ರನಾಗಿ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಮತ್ತು ತಿಳಿದುಕೊಳ್ತಾನೆ. ಮುಂದಿನ ಪ್ರಶ್ನೆ ಸಂಧ್ಯಾಜಿಗೆ. ಮುಕ್ತಿ ಸಿಗಲು ಅವನು ಎಲ್ಲಿಗೆ ಹೋಗಬೇಕು? ಯಾವ ಸದ್ಗುರುವಾದರೂ ಸಾಧಕನಿಗೆ ಹೊಂದಿಕೆಯಾಗುತ್ತೀಯಾ? ಒಬ್ಬ ಶಿಷ್ಯ ಮುಕ್ತಿ ದೊರಕಬೇಕು ಅಂದ್ರೆ ಒಬ್ಬ ಒಳ್ಳೆ ಸದ್ಗುರು ಹತ್ರಕ್ಕೇನೆ ಹೋಗ್ಬೇಕು. ಈಗ ಹೇಳಿದಾಗೆ ಭಗವಂತನ ನಾವು ಯಾವಾಗ ಭಕ್ತಿ ಯೋಗ, ಕ್ರಿಯಾಯೋಗ, ಕರ್ಮಯೋಗಗಳನ್ನ ಮಾಡುವಾಗ ನಾವು ಭಕ್ತಿಯೋಗ, ಕ್ರಿಯಾಯೋಗ, ಕರ್ಮಯೋಗ, ಜ್ಞಾನಯೋಗಗಳನ್ನ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಯಾವಾಗ ನಾವು ಆತ್ಮನೋ ಮೋಕ್ಷಾರ್ಥ ಜಗದಿತಾಯ ಚ ಅನ್ನೋ ಒಂದು ಧ್ಯೇಯವಾಕ್ಯದ ಮೂಲಕ ನಾವು ಜೀವನ ನಡೆಸ್ತಾ ಇರ್ತೀವೋ ಆಗ ನಾವು ಭಗವಂತನ ಕೃಪೆಗೆ ಪಾತ್ರರಾಗಿ ಅವನ ಅನುಗ್ರಹದಿಂದ ನಮ್ಗೆ ಒಳ್ಳೆಯ ಸದ್ಗುರುಗಳ ಲಭ್ಯ ಆಗತ್ತೆ. ಅವರು ನಮ್ಗೀಗಾಗ್ಲೇ ಅಮ್ಮ ಕೇಳ್ದಾಗೆ ನಾವೇ ಅವ್ರ ಹತ್ರ ಹೋಗ್ಬೋದು ಅಥವಾ ಗುರುವೇ ನಮ್ ಬಳಿ ಬರಬಹುದು. ಯಾವುದೋ ಪವಾಡ ರೀತಿಯಲ್ಲೇ ಆಗ್ಬೋದು. ಅದು ಭಗವಂತನ ಕೃಪೆಯಿಂದ ನಮ್ಗೆ ನಾವು ಬೇಡ ಅಂದ್ರುನು ಅದು ಹೇಗೋ ನಮ್ಗೀಗ ನನ್ಗೆ ಹಂಗೆ ಆಗಿದ್ದು. ನಾನ್ ತುಮಕೂರಿನಲ್ಲಿ ಇರೋದ್ರಿಂದ ನಾನೇನು ಸದ್ಗುರುಗಳನ್ನ ಹುಡ್ಕೊಂಡು ಹೋಗ್ಲಿಲ್ಲ ಅಲ್ಲಿಗೆ. ಯಾವುದೋ ಒಂದು ಲಿಂಕ್ ಸಿಕ್ಕಿ ನನಗೆ ಒಂದು ವಿಷ್ಣು ಸಹಸ್ರನಾಮ ಕಲಿಯುವ ಒಂದು ಲಿಂಕ್ ಸಿಕ್ತು. ಅದ್ರ ಮೂಲಕ ಬರೀ ಅಷ್ಟೇ ಕಲಿಯೋದಲ್ದೆ, ನಾವು ಸ್ತೋತ್ರಗಳನ್ನ ಅಷ್ಟೇ ಕಲಿಯೋದಲ್ದೆ, ನಾವು ಹೀಗೆ ನಮ್ಮ ನೋವುಗಳು ದುಃಖಗಳನ್ನ ಮರೆಯೋದಿಕ್ಕೆ ಆತ್ಮಜ್ಞಾನವನ್ನ ಗಳಿಸ್ಕೋಬಹುದು. ಆತ್ಮಜ್ಞಾನ ಗಳಿಸ್ಕೊಂಡಾಗ ನಾವು ಯಾರು ಅನ್ನೋದು ಅರಿವಿಗೆ ಬಂದು ನಾವು ಶಾಂತ ರೀತಿಯಲ್ಲ ಜೀವನ ನಡೆಸ್ಬೋದು ಅನ್ನೋದನ್ನ ಹೀಗೆ ತಿಳಿಸಿ ನನಗೆ ಈ ಒಂದು ತರಗತಿಗೆ ಸೇರ್ಕೊಳ್ಳೋಕು ನನ್ಗೆ ಅವಕಾಶ ಆಯ್ತು. ಆಗ ನನಗೆ ಈ ಸದ್ಗುರುಗಳ ಪ್ರಾಪ್ತಿ ಆಯ್ತು. ನರಸಿಂಹ ಪ್ರಭುಗಳು, ಈಗ ಕಾತ್ಯಾಯಿನಿ ಅಮ್ಮ ಅವರು, ಉಮಾ ಅಮ್ಮ ಅವರು, ಈಗ ಪದ್ಮಾ ಅಮ್ಮ ಅವ್ರು ನಮ್ಮ ಜೊತೆ ಸಹಪಾಠಿಯಾಗಿದ್ದು ನಮ್ಮಲ್ಲಿ ಅವರು ಹೆಚ್ಚು ಶ್ರಮ ವಹಿಸಿ ಆತ್ಮಜ್ಞಾನದ ನಿಟ್ಟಿನಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೊಂಡೋದ್ರಿಂದ ನಾವು ಈಗ ಅವ್ರ ಹತ್ರ ಇನ್ನೂ ಒಂದ್ಸರಿ ಪಾಠ ಕೇಳುವಾಗಾಯ್ತು. ಹಾಗೆ ಸದ್ಗುರುಗಳು ನಮ್ಗೆ ಯಾವ್ದೋ ರೀತಿಯಲ್ಲಿ ನಾವಾದ್ರೂ ಅವ್ರ ಹತ್ರ ಹೋಗ್ಬೋದು ಅಥವಾ ಅವರೇ ನಮ್ಗೆ ಲಭ್ಯ ಆಗ್ಬೋದು, ಸಿಗುತ್ತೆ. ಆಗ ಅವರು ನಮ್ಗೆ ಯಾವ ರೀತಿ ನಮ್ಗೆ ಆತ್ಮಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಈ ಎರಡನೇ ಪ್ರಶ್ನೆ ಏನು ಅಂದ್ರೆ ಸದ್ಗುರುಗಳು ನಮ್ಗೆ ಹೊಂದಿಕೆ ಆಗ್ತಾರಿಯೇ ಅಂತ. ಈಗ ನಮ್ಗೆ ಹೊಂದಿಕೆ ಆಗ್ತಾರೆ ಅಂದ್ರೆ ನಮ್ಗೆ ಅದೇ ಈಗ ಹೇಳಿದಾಗ ಒಬ್ಬ ದಡ್ಡ ಶಿಷ್ಯನಿರ್ಬೋದು, ತುಂಬಾ ಅನುಭವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಶಾರ್ಪ್ ಆಗಿ ಇರುವಂತ ಶಿಷ್ಯರು ಇರಬಹುದು. ಅವ್ರ ತಕ್ಕನಾಗಿ ಗುರುಗಳು ಅವರ ಹಂತಕ್ಕೆ ಇಳಿದು, ಈಗ ದಡ್ಡನಾದವ್ರಿಗೆ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ನೀನೇ ಭಗವಂತ ಅನ್ನೋದನ್ನ ನಮ್ಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಬರ್ತಾರೆ. ಆದ್ರೂ ನಾವ್ ಅದನ್ನ ತಿಳ್ಕೊಳಕ್ ಆಗಿರಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ಅದು ನಮ್ಮ ಅರಿವಿಗೆ ನಾವ್ ಒಂದೊಂದು ಅದು ಹೇಳ್ದಾಗೆ ಬೆಳವಣಿಗೆ ನಮ್ಮ ಹಂತ ಯಾವ ಹಂತದಲ್ಲಿ ನಮ್ಮ ಮನೋ ಬೆಳವಣಿಗೆ ಆಗ್ತಿರುತ್ತೋ ಆ ಹಂತದಲ್ಲಿ ನಾವ್ ಅದನ್ನ ಗಳಿಸ್ಕೊಳ್ತಾ ಹೋಗಿರ್ತೀವಿ. ಮೊದಲನೇ ಸರಿ ಕೇಳಿದಾಗ ಪಾಠ ಅಷ್ಟು ನಮ್ಗೆ ಅರ್ಥ ಆಗಿರಲ್ಲ. ನಾವು ನಿಜ ಹೇಳ್ಬೇಕು ಅಂದ್ರೆ ಕಾತ್ಯಾಯಿನಿ ಅಮ್ಮನಂತ ಗುರುಗಳು ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ವಿ. ಅವ್ರು ಚೆನ್ನಾಗೇ ಹೇಳ್ಕೊಟ್ರು. ಆದ್ರೂ ನಾನ್ ಅದ್ರಲ್ಲೂ ನಾನೇ ಎಷ್ಟು ದಡ್ಡ ಶಿಷ್ಯ ಅಂದ್ರೆ ಅದನ್ನ ಸರಿಯಾಗಿ ನಾನ್ ಮನನ ಮಾಡ್ಕೊಳಕ್ ಆಗ್ಲಿಲ್ಲ ನೋಡಿ. ಈಗ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ. ಈಗ ನಮ್ಗೆ ರಿವಿಷನ್ ಇನ್ನೊಂದ್ಸರಿ ಮಾಡ್ಕೊಳ್ಳುವಾಗ ನಮ್ಗೆ ಹೌದಲ್ವಾ, ಇವೆಲ್ಲ ನಾವ್ ಅವಾಗ ಇಷ್ಟ ಆಳವಾಗಿ ನಾವು ತಿಳ್ಕೊಳಕ್ ಆಗ್ಲೇ ಇಲ್ವಲ್ಲ,
ಗೊತ್ತಾಗ್ಲೇ ಇಲ್ವಲ್ಲ ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದು ಈಗ ನಮ್ಗೆ ಇನ್ನೊಂದ್ಸರಿ ರಿವಿಷನ್ ಅಂದ್ರೆ ಯಾವುದೇ ಆದ್ರೂ ಅಷ್ಟೇ, ನಾವು ಒಂದೇ ಸರಿಗೆ ನಾವು ಕಲಿಯಕ್ಕಾಗಲ್ಲ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ಅಂದ್ರೆ ನಾವು ಗೃಹಿಣಿಯರಾಗಿರೋದ್ರಿಂದ ಒಂದು ಅಡ್ಗೆನೆ ಆಯ್ತು, ಮೊದಲ್ ಸರಿ ಮಾಡುವಾಗ ಅದು ಕೆಡಬಹುದು. ಪದೇ ಪದೇ ನಾವು ಮಾಡುವಾಗ ಅದ್ರಲ್ಲಿ ನಾವ್ ಹೇಗೆ ಪ್ರಾವೀಣ್ಯತೆಯನ್ನು ಪಡಿತೀವೋ ಅದು ಚೆನ್ನಾಗ್ ಬಂದ್ಬಿಡುತ್ತೆ. 2 ಸರಿ 3 ಸರಿ 4 ಸರಿ ಹಂಗ್ ಮಾಡಿದಾಗ ನಾವ್ ಅದ್ರಲ್ಲಿ ಚೆನ್ನಾಗಿ ಹಾಗೆ ಇದು ಆತ್ಮಜ್ಞಾನದ ತರಗತಿಗಳನ್ನು ಒಂದು ಸರಿ ಕೇಳಿದಾಗ ನಮ್ಗೆ ಅರ್ಥ ಆಗಲ್ಲ ಅನ್ನೋದಕ್ಕೇನೆ ಒಂದು ಸರಿ ಸದ್ಗುರುಗಳನ್ನ ಪಾಠವನ್ನ ನಾವು ಶ್ರವಣ ಮಾಡ್ತೀವಿ. ಅದಕ್ಕೆ ಈಗ ಮನನ ತರಗತಿಗಳಿರೋದು. ಅದನ್ನ ಹೆಚ್ಚು ನಾವು ಮನನ ಮಾಡ್ತಾ ಮಾಡ್ತಾ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೋಬಹುದು. ಹಾಗೆ ಸದ್ಗುರುಗಳು ಏನ್ ಮಾಡ್ತಾರೆ, ನಮ್ಗೆ ಸದ್ಗುರುಗಳಾದಂತವ್ರು ನಮ್ಮ ಹಂತಕ್ಕೆ ಬಂದು ಹೇಗೆ ನಮ್ಗೆ ಅರ್ಥ ಮಾಡಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ಅನ್ನೋದನ್ನ ನಮ್ಗೆ ಹೊಂದಿಕೆ ಆಗೋ ರೀತಿನಲ್ಲಿ, ಇದಕ್ಕೆ ಪ್ರಭುಜಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು ಹುಡುಗಿಗೆ ಒಂದು ಹುಡುಗನಿಗೆ ಒಂದು ಹುಡುಗಿನ ನೋಡುವಾಗ್ಲೂನು ನಾವು ಅವ್ರಿಗೆ ಹೊಂದಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ತಾಳೆ ಮಾಡಿ ನೋಡ್ತೀವಿ. ಹಾಗೆ ನಾವು ಸಹ ಪಾಠದಲ್ಲೂ ಸದ್ಗುರುಗಳು ನಮ್ಗೆ ಹೊಂದಿಕೆ ಆಗ್ತಾರ. ಈಗ ಇವ್ರ ತರಗತಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ತರಗತಿ ಮತ್ತೊಂದ್ ತರಗತಿ ಅಂತನಾದ್ರೂ ನಾವು ಬರ್ತೀವಿ. ಹಾಗೆ ಸದ್ಗುರುಗಳು ನಮ್ಗೆ ನಮ್ಮ ಹಂತಕ್ಕೆ ಇಳಿದು ನಮ್ಗೆ ಯಾವ ರೀತಿ ಪಾಠ ಹೇಳ್ಕೊಟ್ರೆ ಅವ್ರಿಗೆ ಚೆನ್ನಾಗ್ ತಲೆಗೆ ಹೋಗುತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾರೆ. ಇದಕ್ಕೆ ನಾವು ಇನ್ನೂ ಒಂದು ಉದಾಹರಣೆ ಕೊಟ್ಟಿದ್ರು ನಮ್ಗೆ. ಒಂದು ಮಗುಗೆ ಆಹಾರವನ್ನ ತಿನ್ಸೋದಿಕ್ಕೆ ತಾಯಿಯಾದವಳು ಹೇಗೆ ಅದನ್ನ ಒಂದ್ ಸರಳವಾದ ರೀತಿಯಲ್ಲಿ ಅದಕ್ಕೆ ಜೀರ್ಣ ಆಗುವಾಗೆ ಅನ್ನವನ್ನ ತುಪ್ಪದೊಂದಿಗೆ ಹಾಕಿ ರುಚಿಗಟ್ಟಾಗುವಾಗೆ ಎಲ್ಲ ಮಾಡಿ ತಿನ್ನಿಸ್ತಾಳೋ, ಹಾಗೆ ನಮ್ಗುನು ಸದ್ಗುರುಗಳು ನಮ್ಗೆ ಅರ್ಥ ಆಗೋ ರೀತಿ, ನಮ್ಗೆ ಹೊಂದಿಕೆ ಆಗೋ ರೀತಿ ತಿಳಿಸ್ಕೊಡ್ತಾ ಬರ್ತಾರೆ. ಅವಾಗ ನಾವು ಆತ್ಮಜ್ಞಾನವನ್ನ ಚೆನ್ನಾಗಿ ಪಡ್ಕೋಬಹುದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಅವ್ರ ಅರ್ಹತೆ ಇನ್ನೊಂದು ಬೇರೆ ಪ್ರಶ್ನೆ ಆಗತ್ತೆ ಅದೇ ಸದ್ಗುರುಗಳ ಅರ್ಹತೆ. ಆಮೇಲೆ ಇನ್ನೊಂದು ತೆಗೆದುಕೊಳ್ಳೋಣ. ಹರಿ ಓಂ. ವೀಣಾಜಿ, ತುಂಬ ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ, ಧನ್ಯವಾದಗಳು. ಸಂಧ್ಯಾ ಅವರು ಮತ್ತೆ ಸಾವಿತ್ರಿ ಅವರು ನನ್ನ ಜೊತೆಲೇ ಕಲಿತಾ ಇರೋದು. ನಾವೆಲ್ಲ ಏನಿಲ್ಲ ಸರ್, ನಾನು ಸ್ಟೂಡೆಂಟೇ, ನಾನೇನು ಇದಲ್ಲ, ಗುರು ಅಲ್ಲ. ಸರ್ ತಗೊಳ್ಳಿಮ್ಮ ನೀವು ಮಾಡಿಮ್ಮ ಅಂತ ಹೇಳಿದಕ್ಕೋಸ್ಕರ ನೀವು ಅವ್ರ ಇದ್ರ ಮೇಲೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಕಲಿಯುವಾಗ ನಮ್ಗೆ ಅಷ್ಟು ಆಸಕ್ತಿ ಇರುತ್ತೋ ಇಲ್ಲ ನಮ್ ತಲೆಗೆ ಹೋಗಿರುತ್ತೋ ಇಲ್ವೋ, ಆದ್ರೆ ನಾವ್ ಯಾವಾಗ ಇನ್ನೊಬ್ರಿಗೆ ಹೇಳ್ಕೊಡಕ್ ಬರ್ತೀವಿ ಆಗ ನಾವು ಚೆನ್ನಾಗ್ ತರವಾಗ್ಬಿಡ್ತೀವಲ್ಲ. ಹಾಗಾಗಿ ನೀವು ನಮ್ಗೆಲ್ಲ ಈ ಗುರುನೇ. ನೀವೆಲ್ಲ ತುಂಬಾ ಆತ್ಮಜ್ಞಾನದಲ್ಲಿ ಮುಂದುವರೆದ್ ಬಿಟ್ಟಿದ್ದೀರಾ. ನಾನು ಇನ್ನು ಬಾಲ್ಯಾವಸ್ಥೆ ಈಗ ಸೇರ್ಕೊಂಡಿದ್ದೀನಿ. ಪರವಾಗಿಲ್ಲ, ಏನೇನೋ ಪ್ರಶ್ನೆಗಳು ಪ್ರಶ್ನೆನೆ ನೀವು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಬಿಟ್ರಿ. ನಾವ್ ಇಷ್ಟು ಉತ್ತರ ಕೊಟ್ಟೇ ಇರ್ಲಿಲ್ಲ. ನಾನು ನಿಮ್ಮಷ್ಟು ಜ್ಞಾನ ನಮ್ಗಿರ್ಲಿಲ್ಲ ಬಿಡಿ, ನಾವು ಸೇರ್ಕೊಂಡಾಗ. ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ ಎಷ್ಟು ಅಜ್ಞಾನಿಗಳಿದೀನಿ ನಾನು ಅಂತ ಅನ್ಸುತ್ತೆ. ನೀವು ಹೊಸ ಸ್ಟೂಡೆಂಟ್ ಅನಿಸ್ತಾನೆ ಇಲ್ಲ ಇಲ್ಲಿ. ನಮಗಿಂತ ಸೀನಿಯರ್ ನೀವೇ ಅನ್ನಿಸ್ಬಿಡ್ತು. ನನ್ಗೆ ಫಸ್ಟ್ ಕ್ವಶನ್ ನೀವು ಉತ್ತರ ಹೇಳ್ದಾಗ್ಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ನಿಜ ಅಮ್ಮ, ನಮ್ಗೆ ಹಿಂಗ್ ಹೇಳಕ್ ಬರ್ತಾನೆ ಇರ್ಲಿಲ್ಲ ಬಿಡ್ರಿ. ಮತ್ತೆ ಹೌದು ಇಂದ್ರಮ್ಮ ಅವ್ರೆ, ನಮ್ಗೂ ಫಸ್ಟ್ ಬರ್ತಿರ್ಲಿಲ್ಲ. ತುಂಬಾ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡಿದ್ಮೇಲೆನೆ ಬರ್ತಾ ಇರೋದು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಇದ್ರೊಳಗೂ ನಾನು ಸೇರ್ಕೊಂಡೆ. ಥ್ಯಾಂಕ್ಸ್ ಹೇಳ್ಬೇಕು, ದೇವರಿಗೆ ಹೇಳ್ಬೇಕು. ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ಇವರು ವಾಣಿಜಿ ಗೊತ್ತಲ್ವಾ, ವಾಣಿಜಿ ಇವ್ರು ನಾನು ಕೇಳಿದ್ರು ನಿಮ್ ಗ್ರೂಪಿಂದ ಯಾರನ್ನಾದ್ರೂ ಜೆಗೆ ಸೇರಿಸಿ ಅಂತ. ಈಗ ಜಸ್ಟ್ ಈಗ ನಾವು ಸ್ಟಾರ್ಟ್ ಮಾಡಿರೋದು ಮೇಡಮ್, ಯಾರು ಇವಾಗ ಸದ್ಯಕ್ಕಿಲ್ಲ. ಒಂದಿಬ್ರು ಇದ್ದಾರೆ ನನ್ನ ಮನಸ್ಸಲ್ಲಿ. ಅವರು ಇನ್ನು ಅದೇ ನೆಕ್ಸ್ಟ್ ಬ್ಯಾಚಿಗೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನೀವು ಅಷ್ಟೊತ್ತಿಗೆ ನೀವು ನನ್ನ ಮನಸ್ಸಲ್ಲಿ ಒಂದು ಕ್ಯಾಂಡಿಡೇಟ್. ಅದಕ್ಕೆ ಹೌದು, ಇಂದ್ರಮ್ಮ ಅವರು ಲಕ್ಷ್ಮೀಜಿ ಎಲ್ಲ ಇದಾರಲ್ವಾ. ಅದೇ ಹೇಳಿದೀನಿ, ನಾನು ಆಗ್ಲೇ ಮಾತು ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ನೀವು ತಯಾರಾಗ್ಬೇಕು. ಚೆನ್ನಾಗ್ ಅನಿಸುತ್ತೆ ಕ್ಲಾಸ್. ತುಂಬಾನೇ ಇದಿದೆ. ಏನಾದ್ರೂ ಪರಿವರ್ತನೆ ಕಂಡು ಬರ್ತದ ನೋಡ್ಬೇಕು ಜೀವನದಲ್ಲಿ. ಆದ್ರೂ ತುಂಬಾ ಏಜ್ ಆಗೋಗಿದೆ ನನ್ಗೆ. ಅದ್ರಲ್ಲಿ ನನಗಿಂತ ಜಾಸ್ತಿ ಏನಾಗಿರಲ್ಲ ಬಿಡಿ, ನನಗೆ ತುಂಬಾ ಜಾಸ್ತಿ ಆಗಿದೆ. 70+ ಇದ್ದೀನಿ ನಾನು. ಹೌದಾ? ನನ್ನ ಜೊತೆಯವರೇ ಅನ್ಸುತ್ತೆ. ಪರವಾಗಿಲ್ಲ, ನಾನು ಇವಾಗಲೇ ಕಲಿತಾ ಇರೋದಲ್ವಾ. ಇವಾಗ ಸದ್ಗುರುಗಳ ಅರ್ಹತೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ.
ವೀಣಾ ಅವರು ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ಬರೀ ಕೇಳಿಸ್ಕೊಳ್ತೀರಾ? ಇನ್ ಜನರಲ್ ಆಗಿ ಹೇಳ್ತೀನಿ ನಾನು ಇದು ಗುರುಗಳದ್ದು ಕೇಳಲಿಲ್ಲ, ಜನರಲ್ ಹ್ಮ್ ಆಗಿ ಹೇಳ್ತೀನಿ. ಆ, ಸದ್ಗುರುಗಳು ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡಿ, ಅವರುನು ನಮ್ಮ ಮಕ್ಕಳುಗಳು, ನಮ್ಮ ಇದ್ರ ತರ ಅವರ ಮಕ್ಕಳುಗಳೆಲ್ಲ ಎಲ್ಲಾರ್ನು ಹೇಗೆ ನೋಡ್ತಾರೆ ಆ ತರ ಇರೋರ್ನ ಸದ್ಗುರುಗಳು ಅಂತ ಹ್ಮ್ ಹೇಳ್ತಾರೆ. ಹ್ಮ್ ಅಷ್ಟೇ ಮೇಡಮ್, ನಾನು ವಿಡಿಯೋ ಸರಿ, ನೋಡಿಲ್ಲ. ಓಕೆ. ಹರಿ ಓಂ ಸುಜಿಯಾಜಿ, ಇವತ್ತು ನೀವು ಜಾಯಿನ್ ಆಗಿದ್ದೀರಾ, ನೀವೇ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಹರಿ ಓಂ ಪದ್ಮಾಜಿ. ನಾನು ಹರಿ ಓಂ. ಮತ್ತೆ ಹೊರಗಡೆ ಹೇಳಿ, ನಾನು ಟ್ರೈ ಮಾಡ್ತೀನಮ್ಮ, ಪ್ಲೀಸ್. ಸರಿ, ಒಂದಷ್ಟು ಹೇಳಿ, ಮಿಕ್ಕಿದ್ದನ್ನು ಹೇಳೋಣ. ಏನ್ ಹೇಳಿದ್ರಿ? ಕೇಳಿದ್ರಿ? ಸದ್ಗುರುಗಳ ಅರ್ಹತೆ ಏನು? ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದೆ. ಅವ್ರ ಸದ್ಗುರುಗಳಿಗೆ ಅರ್ಹತೆ ಅಂದ್ರೆ ನಮಗ್ ನೋಡಿದ ತಕ್ಷಣ ಅಲ್ಲಿ ಒಳ್ಳೆ ಫೀಲ್ ಆಗ್ಬೇಕು, ಒಂಥರ ವೈಬ್ಸ್ ಅವ್ರದ್ದು ಇದು ಬರುತ್ತೆ. ಅವಾಗ ಅದು ನಮಗೆ ನಿರಾಳವಾಗತ್ತೆ, ಅವ್ರನ್ನ ಕಂಡಾಗ ಸಂತೋಷ ಆಗತ್ತೆ, ಅವ್ರ ಮುಖಾನು ಪ್ರಸನ್ನವಾಗಿರುತ್ತೆ. ಅವರು ಬ್ರಹ್ಮನಿಷ್ಠರಾಗಿರ್ತಾರೆ. ಅವ್ರು ನೋಡಿದ ತಕ್ಷಣ ನಮ್ಗೆ ಇವರೇ ನಮ್ಮ ಗುರುಗಳು ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಸದ್ಗುರುಗಳು ಅಂತಂದ್ರೆ ಏನಾದ್ರು ವಿವರಣೆ ಕೊಡ್ತೀರಾ? ಗುರು ಅಂತಂದ್ರೆ ಏನು, ಸದ್ಗುರು ಅಂದ್ರೆ ಏನು? ಸದ್ಗುರುಗಳು ಅಂದ್ರೆ ಅವರು ಎಲ್ಲಾನು ಓದಿರ್ತಾರೆ, ಬಟ್ ಇನ್ನೊಬ್ರು ಅವ್ರಿಗೆ ಹೇಳ್ಕೊಡೋದು, ಅವ್ರು ಯಾವ ನಮ್ಗಳಿಗೆ ಹೆಂಗೆ ಬೇಕೋ ಆ ತರ ಹೇಳ್ಕೊಡ್ತಾರೆ ಅವರು ಟೀಚಿಂಗ್ಸ್. ಅವರು ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ಲೆವೆಲ್ಗೆ ಬಂದ್ಬಿಟ್ಟು ನಮಗೆ ಹೇಳ್ಕೊಡ್ತಾರೆ. ಅವರು ಮೇಲಿನ ಲೆವೆಲ್ ಅಲ್ಲೇ ಎಲ್ಲ ಹೇಳ್ಕೊಡಲ್ಲ, ನಮ್ಗೆ ಹೇಗ್ ಬೇಕೋ ಹಾಗೆ ಹೇಳ್ಕೊಡ್ತಾರೆ. ಬಟ್ ಅವ್ರ ಪುರಾಣ ಗಿರಣ ಓದಿ ಎಲ್ಲಾರು ಪುರಾಣ ತಿಳ್ಕೊಂಡವರು ಇರ್ತಾರೆ, ಬಟ್ ಸದ್ಗುರುಗಳು ಏನಂತ ಪುರಾಣನು ತಿಳ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಟೀಚಿಂಗು ಚೆನ್ನಾಗಿ ಬಂದಿರತ್ತೆ. ಅವ್ರಿಗೆ ನಮ್ಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಬಂದ್ಬಿಟ್ಟು ನಮಗೆ ಹೇಳ್ಕೊಡ್ತಾರೆ ಸದ್ಗುರುಗಳು. ಹರಿ ಓಂ ಲಕ್ಷ್ಮೀಜಿ, ಸದ್ಗುರುಗಳು ಅಂದ್ರೆ ಸಾಧಾರಣವಾದ ಗುರುಗಳು ಅಂತಂದ್ರೆ ನಾವು ಹೊರ ಪ್ರಪಂಚದಲ್ಲಿ ಎಲ್ಲ ಇವಾಗ ಸೈನ್ಸು ಮ್ಯಾಥ್ಸು ಎಲ್ಲ ಕಲಿತೀವಲ್ವಾ, ABCD ಎಲ್ಲ ಕಲಿತೀವಿ ಅಲ್ವಾ, ಅವರು ಗುರುಗಳು. ಮತ್ತೆ ಒಂದು ಹಕ್ಕಿ, ಒಂದು ಪಕ್ಷಿ ಆಗಿರಬಹುದು, ಬೇರೆ ಏನೋ ಒಂದು ವಸ್ತುವೇ ಆಗಿರ್ಬೋದು, ನಮಗೆ ಗುರುವಾಗಿ ಬರುತ್ತೆ. ಒಂದು ಸನ್ನಿವೇಶ ಗುರುವಾಗಿ ಬರುತ್ತೆ. ಹೌದೌದು, ಕರೆಕ್ಟ್. ಒಬ್ಬ ವೈರಿ ಗುರುವಾಗ್ತಾನೆ. ಹೀಗೆ ಎಲ್ಲರೂ ಗುರುಗಳಾಗ್ತಾರೆ. ಆದ್ರೆ ಸದ್ಗುರುಗಳು ಅಂತಂದ್ರೆ ಆತ್ಮಜ್ಞಾನವನ್ನ ಹೇಳ್ಕೊಡುವಂತ ಸದ್ಗುರುಗಳು ನಮ್ಗೆ ಸದ್ಗುರುಗಳಾಗ್ತಾರೆ. ಅವರು ಬ್ರಹ್ಮನಿಷ್ಠರು, ನೀವು ಹೇಳಿದಾಗೆ, ಮತ್ತೆ ಶ್ರೋತ್ರಿಯರು ಆಗಿರ್ಬೇಕು. ಬ್ರಹ್ಮನಿಷ್ಠರು ಅಂತಂದ್ರೆ ಅವರು ಪರಬ್ರಹ್ಮನನ್ನ ಅವರು ಕಂಡುಕೊಂಡಿರುವಂತಹವರು, ಅಲ್ಲಿ ಸ್ಥಿತವಾಗಿರುವಂತಹವರು. ಅವ್ರಿಗೆ ದೃಢವಾಗಿ ಗೊತ್ತು, ನಾನು ಪರಬ್ರಹ್ಮ ಅನ್ನೋದು ದೃಢವಾಗಿ ಅಲ್ಲಿ ಇರುವಂತಹವರು ಬ್ರಹ್ಮನಿಷ್ಠರಾಗಿರ್ತಾರೆ. ಮತ್ತೆ ಶ್ರೋತ್ರಿಯರು ಅಂತಂದ್ರೆ ಈ ಒಂದು ಶಾಸ್ತ್ರಗಳು, ಅಂದ್ರೆ ಶಾಸ್ತ್ರ ಅಂತಂದ್ರೆ ವೇದಾಂತದಲ್ಲಿ ಇರುವಂತಹ ಪ್ರತಿಯೊಂದು ವಿಷಯಗಳನ್ನು ಸಹ ಎಲ್ಲ ಕೂಲಂಕುಷವಾಗಿ ತಿಳಿದುಕೊಂಡಿರುವಂಥವರು. ಮತ್ತೆ ನಮಗೆ ಅದನ್ನ, ನೀವೆಲ್ಲ ತುಂಬ ಚೆನ್ನಾಗೇ ಹೇಳಿದ್ರಿ, ನಿಮ್ಗೇನು ಮತ್ತೆ ಹೇಳುವಂಥದ್ದು ಏನೂ ಇಲ್ವೇ ಇಲ್ಲ, ಅದು ನಮಗೆ ಅರ್ಥವಾಗುವ ರೀತಿಯಲ್ಲಿ ಚೆನ್ನಾಗಿ ಹೇಳ್ಕೊಡುವಂಥವರು ಶ್ರೋತ್ರಿಯರು. ಶ್ರೋತ್ರಿಯರು ಬ್ರಹ್ಮನಿಷ್ಠರಾಗಿರ್ಬೇಕು ಅನ್ನೋದು ಏನಿಲ್ಲ, ಬ್ರಹ್ಮನಿಷ್ಠರು ಶ್ರೋತ್ರಿಯರಾಗಿರ್ಬೇಕು ಅನ್ನೋದೇನಿಲ್ಲ. ಆದ್ರೆ ಎರಡು ಬ್ರಹ್ಮನಿಷ್ಠರು ಮತ್ತು ಶ್ರೋತ್ರಿಯರು ಎರಡು ಆಗಿರುವಂತಹ ಗುರುಗಳು ನಮಗೆ ಸಿಕ್ಕಿದ್ರೆ ನಮಗೆ ಬಹಳ ಅದೃಷ್ಟ. ಆವಾಗ ಅವರು ಹೇಳಿದ ಮಾತುಗಳು ಸರಿಯಾಗಿ ನಮಗೆ ಮನದಟ್ಟಾಗುತ್ತೆ. ಮತ್ತೆ ಅವರು ಸಾಧಾರಣ ಮನುಷ್ಯರು ಸಹ ಈಗ ಬ್ರಹ್ಮನಿಷ್ಠರಾಗಿದ್ದಾರೆ, ಸದ್ಗುರುಗಳಾಗಿದ್ದಾರೆ ಅಂತಂದ್ರೆ ನಾವು ಸಹ ಜೀವನ್ಮುಕ್ತರಾಗೋದಕ್ಕೆ ಸಾಧ್ಯತೆ ಇದೆ ಎನ್ನುವ ಒಂದು ದೃಢವಾದ ನಂಬಿಕೆ ಅನ್ನೋದು ನಮಗೂ ಬರುತ್ತೆ. ಅವರನ್ನ ನೋಡ್ತಾ ಇದ್ರೆ ಅವರಲ್ಲಿರುವ ಶಾಂತತೆ, ಅವರ ನಡೆ ನುಡಿ ಹೇಗಿದೆ ಎಲ್ಲ ಜೀವಂತವಾಗಿರುವಂತಹ ಗುರುಗಳನ್ನ ನೋಡಿದಾಗ ನಾವು ತುಂಬಾ ಕಲಿಯೋದಿರುತ್ತೆ.
ಎಲ್ಲೋ ಕೈ ಮುಗಿದು ನಾವು ಗುರುಗಳು ಅಂತಂದ್ಬಿಟ್ಟು ಅನ್ಕೊಂಡ್ರೆ ನಮಗೆ ತಿಳುವಳಿಕೆ ಅಷ್ಟು ಸರಿಯಾಗಿ ಬರಲ್ಲ. ಹೀಗೆ ಆ ರೀತಿಯ ಅರ್ಹತೆ ಎಲ್ಲ ಇರುವಂತಹ ಗುರುಗಳು ಸಿಕ್ಕಿದ್ರೆ ನಮಗೆ ಬಹಳ ಪುಣ್ಯನೇ ಸರಿ. ಸದ್ಗುರುಗಳಿಗೆ ಈ ರೀತಿಯ ಅವರು ಬ್ರಹ್ಮನಿಷ್ಠರಾಗಿರ್ಬೇಕು, ಮತ್ತು ನೀವು ಹೇಳಿದಾಗೆ ಶ್ರೋತ್ರಿಯರು, ಈ ಎರಡು ಅರ್ಹತೆಗಳು ಇರಬೇಕು. ಇದು ಗೊತ್ತಾಯ್ತಲ್ವಾ ಇಂದ್ರಮ್ಮ ಅವ್ರಿಗೆ, ಲಕ್ಷ್ಮೀಜಿಗೆ? ಹಾ ಹಾ ಮೇಡಮ್. ಹಾ ಅರ್ಥ ಆಯ್ತಮ್ಮ. ಮುಂದಿನ ಪ್ರಶ್ನೆ ಅಂದ್ರೆ ನಮಗೆ ಲಕ್ಷ್ಮಿ. ಆತ್ಮಜ್ಞಾನ ಕೊಡೋ ಗುರುಗಳು ಬೇರೆ ಇರ್ತಾರೆ ಅಂತ ಹೇಳಿ ಅರ್ಥ ಆಯ್ತು. ಹಾ, ಏಕೆಂದ್ರೆ ಇವಾಗ ಸಾಧಾರಣವಾಗಿ ನಮಗೆಲ್ಲ ಪಾಠ ಹೇಳ್ಕೊಡುವಂಥದ್ದು ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಹೇಳ್ಕೊಡುವಂಥ ಗುರುಗಳು ನಮಗೆ ಆತ್ಮಜ್ಞಾನವನ್ನೇನು ಹೇಳ್ಕೊಟ್ಟಿರಲ್ಲ. ಅವರು ಗುರುಗಳೇ ಅಲ್ವಾ. ಈ ಅಮ್ಮ ಗುರು, ಅಪ್ಪ ಗುರು, ಈ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸು ಎಷ್ಟೊಂದು ಎಲ್ಲರೂ ಗುರುಗಳೇ ಆಗ್ತಾರೆ. ನಾವು ಹಂಗೆ ನೋಡ್ಕೊಂಡೋದ್ರೆ ಯಾರು ಗುರು ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಆದ್ರೆ ಮೇಡಮ್, ಹಾ, ಸದ್ಗುರು ಅಂದ ತಕ್ಷಣ ಅವ್ರ ಸನ್ನಿಧಾನಕ್ಕೆ ಹೋದ ತಕ್ಷಣ ನಮ್ಗೆ ಒಂಥರ ಆತ್ಮ ತೃಪ್ತಿ ಆಗ್ತದೆ, ಶಾಂತಿ ಸಿಗ್ತದೆ, ಆ ಒಂದು ಜ್ಞಾನ ಅದು ಬರ್ತದೆ ಅವರಿಂದ. ಅವ್ರ ವೈಬ್ರೇಷನ್ನೇ ನಮಗೆ ಎಷ್ಟೊಂದು ಇದನ್ನ ಕೊಡುತ್ತೆ ಅನಿಸ್ತದೆ. ಆಮೇಲೆ ಅವರು ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಸದ್ಗುರು ಅಂತಕ್ಕಂಥವ್ರು ಸದ್ಮಾರ್ಗದಲ್ಲಿ ಅವರ ಸಾನ್ನಿಧ್ಯ ನಾವು ಪಡಿತರೆ ಸಾಕು. ಇವರು ಸದ್ಗುರು, ನಮ್ಗೆ ನನ್ನ ಜೀವನದಲ್ಲಿ ನನ್ನ ಮುಂದುವರಿಸ್ಬೋದು, ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದು, ಅಂತ್ಯದಲ್ಲಿ ಆತ್ಮಜ್ಞಾನ ನನಗೆ ಇವರ ಸಾನ್ನಿಧ್ಯ ಸಿಗ್ತದೆ ಅಂತಕ್ಕಂಥ ಭಾವನೆನೂ ಕೂಡ ನಮಗೆ ಬರಬೇಕು. ಸದ್ಗುರು ಎಲ್ಲಾ ಜ್ಞಾನವನ್ನ ಪಡ್ಕೊಂಡಿರ್ಬೇಕು. ಅವರು ವೇದ ಅಧ್ಯಯನ ಆಗಿರ್ಬೋದು, ಅಥವಾ ಯಾವುದೇ ಒಂದು ವೇದಗಳ ಜೊತೆಗೆ ಈ ತತ್ವ ಬೋಧನೆಗಳನ್ನ ಯಾವ ರೀತಿ ಇದಕ್ಕೆ ಶಿಷ್ಯನಿಗೆ ಹೇಳ್ಬೇಕು ಅನ್ನೋದಕ್ಕಿಂತ ಅವರ ಸಾನ್ನಿಧ್ಯದಲ್ಲೇ ನಮಗೆಲ್ಲ ಸಿಕ್ಕಾಗ್ಬಿಡ್ತದೆ. ಈಗ ಸಿಗುತ್ತೆ, ಒಂದು ತಾಳ್ಮೆ ಸಿಗುತ್ತೆ, ಶಾಂತಿ ಸಿಗ್ತದೆ, ಏನೋ ಒಂದು ಸದ್ಭಾವನೆ ಸಿಗ್ತದೆ. ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೋಬೇಕು ಅನಿಸ್ತದೆ ಅಂತ ವಾತಾವರಣ ಅಲ್ಲಿ ಇರ್ತದೆ. ಅವ್ರನ್ನ ಸುಮ್ನೆ ನೋಡ್ತಾ ಇರ್ಬೇಕು ಅನ್ಸುತ್ತೆ ಕೆಲವು ಸಾರಿ ಸದ್ಗುರುಗಳನ್ನ ಕಂಡಿದ್ರೆ. ಆದ್ರೆ ಎಲ್ಲಾ ಗುರುಗಳು ಮತ್ತೆ ಶ್ಲೋಕ ಹೇಳ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ಬಿಟ್ಟು. ಆದ್ರೆ ಅವರು ವಿಷ್ಣು ಆಗಿರ್ಬೋದು, ಗುರು ಆಗಿರ್ಬೋದು, ಆದ್ರೆ ನಮಗ್ ಮಾತ್ರ ಒಂದ್ ಕೈ ಹಿಡ್ಕೊಂಡು ದಾರಿ ತೋರ್ಸ್ಕೊಂಡು ಮುಂದುವರಿತಾರೆ ಅಂತ ಒಂದು ಇದು ಬರ್ತದೆ. ಇವಾಗ ನೀವು ಹೇಳಿದಷ್ಟು ಮುಂದಿನ ಪ್ರಶ್ನೆಗೆ ಉತ್ತರವೇ ಆಗೋಯ್ತು. ಜ್ಞಾನಿಗಳನ್ನ ಗುರುತಿಸೋದು ಹೇಗೆ ಅಂತಂದ್ಬಿಟ್ಟು, ಅವರ ಒಂದು ಸಾನ್ನಿಧ್ಯದಲ್ಲೇ ನಮಗೆ ಎಲ್ಲವೂ ಸಹ ಅರಿವಿಗೆ ಬರುತ್ತೆ. ಇವರು ಜ್ಞಾನಿಗಳು, ಇವರು ನನಗೆ ಸರಿಯಾಗಿ ನನ್ನ ಕೈ ಹಿಡಿದು ನನ್ನನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ನಮ್ಗೆ ಪ್ರಬಲವಾದ ನಂಬಿಕೆ ಬರ್ಬೇಕು. ಅವರು ನನಗೆ ತಕ್ಕ ಗುರುಗಳಾಗ್ತಾರೆ ಅಲ್ವಾ? ಅಲ್ಲ ಮೇಡಮ್, ಈಗ ರಾಮಕೃಷ್ಣ ಪರಮಹಂಸರುನು ಗುರುವೇ ಅಲ್ವೇ? ಆಮೇಲಿಂದ ರಮಣರನ್ನು ಗುರು ಅಂತೀವಿ ನಾವು. ಆಧ್ಯಾತ್ಮಿಕದಲ್ಲಿ ಅನೇಕ ಗುರುಗಳನ್ನ ಓದ್ತೀವಿ, ನೋಡ್ತೇವೆ. ಆದ್ರೆ ರಾಮಕೃಷ್ಣ ಪರಮಹಂಸರು ಅವರು ಗುರು ಅಂದ್ರೆ ಅವರು ಆಧ್ಯಾತ್ಮಿಕ ಬಹಳ ದೊಡ್ಡ ಗುರುಗಳು ಅವರು. ಅದೇ ದೊಡ್ಡ ಗುರುಗಳು. ಬಟ್ ಅವ್ರು ಯಾವ ಒಂದು ತತ್ವಜ್ಞಾನನೇ ಆಗ್ಲಿ ಏನೋ ಓದಿರ್ಲಿಲ್ಲ. ಆದ್ರೂ ಅವ್ರ ಸನ್ನಿಧಾನಕ್ಕೆ ಎಷ್ಟೊಂದು ಭಕ್ತರು ಹೋದ್ರು, ಎಷ್ಟು ಜನ ಇದಾದ್ರು, ಅವ್ರಿಗೆ ಶರಣಾಗತರಾಗ್ಬಿಟ್ರು. ಅವರು ತತ್ವಜ್ಞಾನ ಓದಿರ್ಲಿಲ್ಲ ಅಷ್ಟೇ, ಆದ್ರೆ ಎಲ್ಲ ಏನು ವೇದಗಳಲ್ಲಿ ಏನಿದೆ ಅದೆಲ್ಲಾನು ಹೇಳ್ತಾ ಇದ್ರಂತೆ. ಹೇಗಿದೆ ನೋಡಿ. ಅಂದ್ರೆ ಹೇಗೆ ಒಂದು ಮನಸ್ಸು ಅನ್ನೋದು ಪೂರ್ತಿಯಾಗಿ ಪರಿಶುದ್ಧ ಆಯ್ತು ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಅದು ಬರುತ್ತೆ, ಅದು ಸ್ಫುರಣೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹಾಗೆ ನಮ್ಮ ಋಷಿಗಳಲ್ಲಿ ಹಾಗೆ ಅವರು ತಪಸ್ಸು ಮಾಡಿ 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 ಆ ರೀತಿಯಾಗಿ ಈ ವೇದಗಳ ಎಲ್ಲಾನು, ವೇದಾಂತ ಎಲ್ಲವನ್ನೂ ಸ್ಫುರಣೆ ಆಗಿರುವಂತಹದ್ದು. ಪರಿಶುದ್ಧ ಮನಸ್ಸಿನಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಹರಿದು ಬರುತ್ತೆ. ಹಾಗೆ ಪರಮಹಂಸರಿಗೆ ಇತ್ತು. ಅವರು ಓದಿರ್ಲಿಲ್ಲ, ಅವ್ರಿಗೆ ಈ ಒಂದು ನಮ್ಮ ನಾರ್ಮಲ್ ಎಜುಕೇಶನ್ ಏನು ಇರ್ಲಿಲ್ಲ. ಹಾಗಾಗ್ಬಿಟ್ಟು ಅವರು ಯಾವ್ದನ್ನು ಓದಿರ್ಲಿಲ್ಲ. ಆದ್ರೆ ಅವ್ರಿಗೆ ಎಲ್ಲ ಹೇಳ್ತಾ ಇದ್ದಿದ್ದೆಲ್ಲ ವೇದಾಂತನೇ ಅಂತೆ. ಹೌದು ಹೌದು.
ಆಮೇಲೆ ನಮ್ ದೇಶದಲ್ಲಿ ಎಷ್ಟು ಸಂತರಾಗಿ ಹೋಗಿದ್ದಾರೆ, ಅವರೆಲ್ಲರೂ ಒಂಥರ ವೇದಾಂತಿಗಳೇ ಆಗ್ಬಿಟ್ಟಿದ್ರು ಅನ್ಸುತ್ತೆ. ಎಷ್ಟು ಹೌದೌದು. ಸಂತರನ್ನ ಅವರೆಲ್ಲ ಆತ್ಮಜ್ಞಾನ ಪ್ರಚಾರ ಮಾಡ್ಕೋತಾನೆ ಹೋದ್ರು. ನಮ್ದು ಧರ್ಮದ ಬೀಡೆ. ಹೌದು. ಮುಂದಿನ ಪ್ರಶ್ನೆ ಲಕ್ಷ್ಮೀಜಿ ಹೇಳ್ತೀರಾ? ಹೌದು, ಇವಾಗ ಹೇಳಿ ಲಕ್ಷ್ಮಿ ಅವ್ರೇನಾ? ಇಲ್ಲ ಅಮ್ಮ, ಇನ್ನು ನಾನ್ ಬಸ್ಸಲ್ಲೇ ಇದ್ದೀನಮ್ಮ. ನೀವ್ ಕಂಟಿನ್ಯೂ ಮಾಡ್ರೆ ನಾನ್ ಕೇಳ್ತೀನಿ ಅಮ್ಮ. ಓಕೆ ಓಕೆ, ಸಾರಿ ಅಮ್ಮ. ಇಲ್ಲ ಕೇಳಿಸ್ಕೊಳ್ಳಿ. ಕಾಶ್ಮೀರಿ ಶೈವಿಸಂನಲ್ಲಿ ಶ್ರೇಷ್ಠವಾದ ಗುರು ಯಾರು ಎಂದು ಹೇಳಿದೆ, ಏಕೆ? ಸಾವಿತ್ರಿ ಅವ್ರು ಹೇಳ್ತೀರಾ? ಅಲ್ಲಿ ಆ ಅಲ್ಲಿ ಹೆಂಗಸರು ಶ್ರೇಷ್ಠವಾಗಿರ್ತಕ್ಕಂಥ ಗುರು ಅಂತ ಹೇಳ್ತಾರೆ. ಯಾಕೆಂದ್ರೆ ಒಬ್ಬ ಗಂಡಸನಿಗೆ ಹೆಂಗಸ್ ಮುಂದೆ ತಲೆ ಬಾಗ್ಬೇಕು ಅಂತಂದ್ರೆ ಅವನ್ಗೆ ಅಹಂಕಾರ ಅನ್ನೋದು ಒಪ್ಪೋದೇ ಇಲ್ಲ. ಹಾಗಾಗಿ ಅಲ್ಲಿ ಹೆಂಗಸರು ಶ್ರೇಷ್ಠವಾಗಿರ್ತಕ್ಕಂಥ ಗುರು ಅಂತ ಹೇಳ್ತಾರೆ. ಅಹಂಕಾರ ಫಸ್ಟ್ ಪೆಟ್ಟು ಬೀಳ್ಬೇಕು ಅಂದ್ರೆ ಅವನು ಬಾಗ್ಬೇಕಲ್ವಾ ಅವನು. ಹ್ಮ್ ಹಾಗಾಗಿ ಆ ಗುರುಗಳನ್ನ ಅವನು ಇದ್ ಮಾಡ್ಬೇಕು. ಹಾಗಾಗಿ ಹೆಂಗಸರೇ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಗಂಡಸರಿಗೆ ಹೇಗೆ ಅಹಂ ಅನ್ನೋದು ಹೇಗಿರುತ್ತೆ, ಹೌದು. ಹಮ್ ಅನ್ನೋದು ಹೋಗ್ಬೇಕಾದ್ರೆ ಅವನು ಈ ಥರ ಹೆಂಗಸಾದಂಥ ಸದ್ಗುರುಗಳಿಗೆ ಶರಣಾದರೆ ಆಗ ಪೂರ್ತಿ ಅಹಂಕಾರ ಹೋಯ್ತು ಅಂತ ಅವರಷ್ಟು ಒಪ್ಕೊಳ್ಳಲ್ವಂತೆ. ನಮಗೆ ಗೊತ್ತಿಲ್ಲ, ಗಂಡಸ್ರಿಗೆ ತಾನೇ ಗೊತ್ತಿರೋದು ಎಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಕ್ಕೆ ನಮಗೆ ಗೊತ್ತಾಗುತ್ತೆ. ನಮಗೇನಿಲ್ಲ, ನಾವು ಹೆಂಗಸರಾದ್ರೂ ನಮಸ್ಕಾರ ಮಾಡ್ಕೊಳ್ತೀವಿ, ಗಂಡಸರಾದ್ರೂ ನಮಸ್ಕಾರ ಮಾಡ್ಕೊಳ್ತೀವಿ, ಗುರುಗಳು ಅಂತ ಒಪ್ಕೊಳ್ತೀವಿ. ಆದ್ರೆ ಗಂಡಸ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಅವ್ರು ಯೋಚನೆ ಮಾಡಿದಾಗ ಇವ್ರಿಗೆ ಯಾಕೆ ತಲೆ ಬಾಗ್ಬೇಕು ಬಿಡು ಅಂತ ಒಂದು ಅಹಂ ಹಾಗೆ ಅನ್ನೋದು ಬರ್ತಾ ಹಾಗೇನೆ, ಇರುತ್ತೆ. ಯಾಕೆಂದ್ರೆ ಆ ಜ್ಞಾನ ಅದು ಇರೋದು ಗೊತ್ತಾಗಲ್ಲ. ಬೇರೂರು ಬಿಟ್ಟಿರುತ್ತೆ. ನಾನು ಹೆಂಗಸಿಗಿಂತ ಕಮ್ಮಿ ಅಲ್ಲ, ನಾನು ಹೆಂಗಸಿಗಿಂತ ಒಂದು ಇದು ಜಾಸ್ತಿ ಅನ್ನೋದು ಆಳವಾಗಿ ಇಳಿದು ಬಿಟ್ಟಿರುತ್ತೆ ಅದಕ್ಕೆ ಅಲ್ವಾ? ಹೌದು. ಅಷ್ಟು ಬೇಗ ಒಪ್ಕೊಳಕ್ಕೆ ಇಷ್ಟಪಡಲ್ಲ. ಓಕೆ, ಸಂಧ್ಯಾಜಿ ನೆಕ್ಸ್ಟ್ ಕ್ವೆಶ್ಚನ್ ಹೇಳಿ. ಎರಡನ್ನೂ ಹೇಳ್ಬಿಡಿ. ಸದ್ಗುರುವಿನ ಬಗ್ಗೆ ಶಿಷ್ಯನ ಭಾವನೆ ಹೇಗಿರ್ಬೇಕು? ಈಶ್ವರೋ ಗುರುರ್ ಆತ್ಮೇತಿ ವಾಕ್ಯದ ಅರ್ಥ ಏನು? ಸಂಧ್ಯಾ ಅವ್ರಿಲ್ವಾ? ಅವರು ಇಲ್ಲ, ಮನೆಯಲ್ಲಿ ನೆಂಟರು ಅನ್ಸುತ್ತೆ. ಓಕೆ, ಇಂದ್ರಮ್ಮ ಅವ್ರು ಹೇಳ್ತೀರಾ? ಮೇಡಮ್, ಈ ಸದ್ಗುರು ಅಂದ್ರೆ ನಮಗೆ ಶಿಷ್ಯಂದ್ರಿಗೆ ಒಪ್ಪಿಗೆ ಆಗ್ಬೇಕು. ಅವ್ರನ್ನ ಸದ್ಗುರು ನೋಡಿದ ತಕ್ಷಣ ಇವರು ನನ್ನನ್ನ ಆತ್ಮಜ್ಞಾನದ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಭಾವನೆನೂ ಇರ್ಬೇಕು. ಆಮೇಲೆ ಸದ್ಗುರು ಅವರು ಇರುವಿಕೆನೆ ಒಂದು ಇದಾಗ್ತದೆ ನಮ್ಗೆ. ಅದಾಯ್ತು. ಇವಾಗ ಶಿಷ್ಯ ಹೇಗಿರ್ಬೇಕು ಅಂತ, ಸದ್ಗುರುವಿನ ಬಗ್ಗೆ ಶಿಷ್ಯನ ಭಾವನೆ ಹೇಗಿರ್ಬೇಕು? ಶಿಷ್ಯ ಹೇಗ್ ನಡ್ಕೊಳ್ಬೇಕು? ಗುರುಗಳ ಅರ್ಹತೆ ಅದೆಲ್ಲ ನಾವು ತಿಳ್ಕೊಂಡಾಯ್ತು. ಹೌದು. ಶಿಷ್ಯ ಹೋದಾಗ ಅವನಿಗೆ ಯಾವ ಭಾವನೆಯಿಂದ ಹೋಗ್ಬೇಕು, ಹೇಗ್ ನಡ್ಕೊಳ್ಬೇಕು? ಇರ್ಬೇಕು. ಅಂದ್ರೆ ಶಿಷ್ಯನ್ಗೆ ಅವರ ಸೇವೆ ಮಾಡ್ತಕ್ಕಂತ ಮನೋಭಾವನೆ ಇರ್ಬೇಕು. ಅವ್ರನ್ನ ಅಂದ್ರೆ ಎಲ್ಲಾ ಶಿಷ್ಯಂದ್ರು ಒಂದೇ ತರ ಇರೋದಿಲ್ಲ. ಒಬ್ಬ ಸಾಧಾರಣ ಶಿಷ್ಯ ಇರ್ಬೋದು, ಒಬ್ಬ ಗುರುವನ ಅನುಯಾಯಿಗಳಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆಲ್ಲಾ ಕೆಲ್ಸಗಳಿಗೆ ಸಹಾಯ ಮಾಡುವಂತನ ಇರ್ಬೋದು. ಮತ್ತೆ ಇನ್ನೊಬ್ನು ಏನು ಇಲ್ಲ, ಗುರುಗಳು ಸನ್ನಿಧಾನದಲ್ಲಿ ಸುಮ್ನೆ ಸಣ್ಣ ಪುಟ್ಟ ಇದನ್ನ ಮಾಡ್ಕೊಂಡಿರ್ಬೋದು. ಅಥವಾ ಅಂದ್ರೆ ಸದ್ಗುರುವನಿಗೆ ಒಳ್ಳೆ ಭಾವನೆ ಇರ್ಬೇಕು. ಸದ್ಗುರುನಲ್ಲೇ ಅವನು ಎಲ್ಲವನ್ನ ಕಾಣ್ಬೇಕು. ಗುರುವನ್ನಲ್ಲೇ ದೇವರನ್ನು ಕಾಡುವಂತಹ ಒಂದು ಶಿಷ್ಯ ಮನೋವೃತ್ತಿನೂ ಇರ್ಬೇಕು. ಅವ್ರ ಪ್ರತಿಯೊಂದು ಹೆಜ್ಜೆಗೂ ಕೂಡ ಅವರಲ್ಲಿ ಹೊಂದ್ಕೊಂಡು ಹೋಗಂತಹ ಇದನ್ನ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಶಿಷ್ಯ. ಹಾಗಾದ್ರೆ ಮಾತ್ರ
ಅವನು ಒಳ್ಳೆ ಶಿಷ್ಯ ಆಗ್ಲಿಕ್ಕೆ ಇದಾಗ್ತದೆ. ಅವನ ಭಾವನೆ ಕೂಡ ಗುರುವಿನ ಬಗ್ಗೆ ತುಂಬಾ ಒಂದು ಇದನ್ನ ಉನ್ನತ ಮಟ್ಟದಲ್ಲಿ ಅವನು ಶಿಷ್ಯ ಗುರುವಿನ ಒಂದು ಇದನ್ನ ನೋಡ್ಕೋಬೇಕು ಅನ್ಸುತ್ತೆ. ಅಂದ್ರೆ 3 ಹಂತದಲ್ಲಿ ಅವನು ಸದ್ಗುರುವನ್ನ ಒಂದು ಪ್ರಥಮ ಹಂತದಲ್ಲಿ ನೋಡ್ಬೋದು, ಅಥವಾ ಮಧ್ಯಮದಲ್ಲಿ ನೋಡ್ಬೋದು, ಅಥವಾ ಸಾಧಾರಣವಾಗಿ ನೋಡ್ಬೋದು. ಎಲ್ಲಾ ಇದ್ರಲ್ಲೂ ಕೂಡ ಸದ್ಗುರುವಿನ ಬಗ್ಗೆ ಅವನಿಗೆ ಉನ್ನತ ಮಟ್ಟದ ಒಂದು ಇದಿದ್ರೆ ಮಾತ್ರ ಅವನು ಸದ್ಗುರು ಆತರ ಭಾವನೆ ಇರುತ್ತೆ ಅನ್ಸುತ್ತೆ ಶಿಷ್ಯಂದ್ರಿಗೆ. ಅದೇ ಸಾಧಾರಣ ವಿನಮ್ರ ಶಿಷ್ಯ ಭಾವ ಅನ್ನೋದು ಇರ್ಬೇಕು. ಹಾ ಹಾಗೆ ನೀವು ಹೌದು ಹೇಳಿದ ಎಲ್ಲ ಗುಣಗಳು ಇರ್ಬೇಕು. ಇರ್ಬೇಕು. ಅವನಿಗೆ ನಂಬಿಕೆ ಇರ್ಬೇಕು. ನಾನು ಈ ಹೌದು ಗುರುಗಳ ಹತ್ರ ನಾನು ಹಾ ಆತ್ಮಜ್ಞಾನವನ್ನ ಕಲ್ತ್ಕೊಳ್ಬಲ್ಲೆ, ಹ್ಮ್ ಗುರು ಏನ್ ಹೇಳಿದ್ರು ಪಡಿಬಲ್ಲೆ. ಕೆಲಸ ಮಾಡಂತ ಇದನ್ನು ಭಾವನೆನೂ ನಮ್ರತೆನೇ ಇರ್ಬೇಕು ಅವ್ನಿಗೆ. ಏನಿದ್ರು ಮಾಡ್ಬೇಕು, ಅವನು ಏನ್ ಹೇಳಿದ್ರು ಮಾಡ್ಬೇಕು ಅಂತ ಒಂದು ನಮ್ರತೆ ಇದ್ರೆ ಅವನು ಸದ್ಗುರುನ ಶಿಷ್ಯ ಆಗ್ಲಿಕ್ಕೆ ಸಾಧ್ಯ. ಸರಿನಾ ಮೇಡಮ್? ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಅದ ಹೀಗೆ ಎಷ್ಟು ಹೇಳ್ತಾ ಹೋದ್ರೆ ಇನ್ನು ಬೇಕಾದಷ್ಟೇ ವಿವರಿಸ್ಕೊಂಡು ಹೋಗ್ತಾ ಇರ್ಬೋದು. ಇನ್ನ ಮುಂದಿನ ಒಂದು ಈಶ್ವರೋ ಗುರು ಅಲ್ಲಿ ರಾತ್ಮೇತಿ ಅಂತ ಸಹ ನಾವು ಇದೆ. ತಿಳ್ಕೊಳ್ತಾ ಹೋಗ್ತೀವಿ. ಗುರುಗಳ ಬಗ್ಗೆ ಇನ್ನು ಡೀಟೈಲ್ ಆಗಿ ಬೇರೆ ಬೇರೆ ಗ್ರಂಥಗಳನ್ನ ಅಭ್ಯಾಸ ಮಾಡ್ತೀವಲ್ವಾ, ಆವಾಗ್ಲೂ ಸಹ ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಗುರುಗಳ ಬಗ್ಗೆನೇ ತುಂಬಾ ಡೀಟೈಲ್ ಆಗಿ ಕೊಟ್ಟಿರ್ತಾರೆ. ಆವಾಗ ಎಲ್ಲ ಚರ್ಚೆ ಮಾಡೋಣ. ಇನ್ನು ಕೊನೆ ಪ್ರಶ್ನೆ, ಈಶ್ವರೋ ಗುರು ರಾತ್ಮೇತಿ. ಹಾ ಈಶ್ವರನ ಪಡೀಲಿಕ್ಕೆ ನಾವು ಗುರುಗಳ ಒಂದು ಮುಖಾಂತರನೇ ಆತ್ಮಜ್ಞಾನ ಪಡಿಬೇಕು ಅಂತಕ್ಕಂಥನ್ನು ಸೂಚಿಸುತ್ತೆ. ಈಶ್ವರೋ ಗುರು ಆತ್ಮೇತಿ ಅಂದ್ರೆ ಅಂದ್ರೆ ಈಶ್ವರನನ್ನ ನಾವು ಕಾಣ್ಲಿಕ್ಕೆ ಗುರು ಮುಖಾಂತರ ಹೋಗ್ಬೇಕು. ಮತ್ತೆ ಈಶ್ವರನಾದ್ರೆ ನಾವು ಹೀಗೆ ಇರೋದು, ಈಶ್ವರ ಎಲ್ಲೋ ಇದ್ದಾನೆ, ನಮಗೆ ಅಲ್ಲಿಂದ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ, ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ ಅನ್ನುವ ಕಲ್ಪನೆ ಅಲ್ವಾ. ಆಮೇಲೆ ಈಶ್ವರ ಅಂದ್ರೆ ಹೀಗಿದ್ದಾನೆ ಹಾಗಿದ್ದಾನೆ, ನಾವು ಅದೇ ತಪ್ಪು ಮಾಡಬಾರ್ದು, ನಾವು ಸರಿಯಾಗಿ ನಡ್ಕೊಳ್ಬೇಕು, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಈ ರೀತಿಯ ಕಲ್ಪನೆಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆದ್ರೆ ಗುರುಗಳು ಸಾಕ್ಷಾತ್ ನಮ್ಮ ಮುಂದೆನೆ ಇರ್ತಾರೆ. ಹೌದು, ಈಶ್ವರ ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ಈಶ್ವರ ನಮ್ಮ ಮುಂದೆ ಇಲ್ಲ, ನಮಗೆ ಗೋಚರವಾಗಿಲ್ಲ. ಆದ್ರೆ ಗುರುಗಳು ಅದನ್ನ ತಿಳಿಪಡಿಸ್ತಾರೆ. ಅಂತ ಗುರುಗಳು ಮಾತ್ರ ನಮ್ಮ ಮುಂದೆನೆ ಇದ್ದಾರೆ. ಆ ಗುರುಗಳ ಮುಂದೆ ನಮ್ಮ ಆಟ ಏನು ಆಗಲ್ಲ, ನಡೆಯಲ್ಲ. ನಾವು ಏನು ತಪ್ಪು ಮಾಡ್ತೀವೋ ಅದನ್ನೆಲ್ಲ ಅವರು ನೋಡ್ತಾರೆ, ಅದನ್ನ ಗುರುತಿಸಿ ಹೀಗಲ್ಲ ಹೀಗೆ ಅಂತ ತಿಳಿ ಹೇಳ್ತಾರೆ. ಈ ಮಾರ್ಗವಾಗಿ ಹೋಗ್ಬೇಕು ಅಂತ ಬಿಟ್ಟು. ಆದ್ರೆ ಈಶ್ವರನ್ ಬೇಕಾದ್ರೆ ನಾವು ಬೇಕಾದಷ್ಟು ಮಾಡ್ತೀವಿ, ಏನೋ ಒಂದು ಮಾಡ್ಬಿಡ್ತೀವಿ. ಗುರುಗಳ ಮುಂದೆ ಹಾಗೆ ಸಾಧ್ಯ ಇರಲ್ಲ ಅಲ್ವಾ. ಆ ರೀತಿಯಲ್ಲಿ ಆದ್ರೆ ಈಶ್ವರನೇ ಗುರು ರೂಪದಲ್ಲಿ ಬಂದಿರುವಂತಹದ್ದು, ಈಶ್ವರನೇ ನಮ್ಗೆ ಆತ್ಮಜ್ಞಾನವನ್ನ ಕೊಡ್ತಾ ಇರೋದು ಅಂತಂದ್ಬಿಟ್ಟು ತಿಳ್ಕೊಳ್ಬೇಕು. ನಾವು ಆ ರೀತಿಯಲ್ಲಿ ಈಶ್ವರನೇ ಗುರು ಅನ್ನೋದನ್ನ ನಾವು ಪೂರ್ತಿಯಾಗಿ ನಂಬಿಕೊಂಡು ನಾವು ಶರಣಾಗ್ಬೇಕು. ಆಗಲೇ ಆತ್ಮ ಅನ್ನೋದು ನಮ್ಗೆ ಒಳಗಡೆ ಹೋಗಕ್ ಸಾಧ್ಯ ಇರೋದು. ಇಲ್ಲ, ಈ ಅಹಂ ಅನ್ನೋದಿದ್ದಾಗ ನಮ್ಗೆ ಆತ್ಮಜ್ಞಾನ ಹೋಗಕ್ಕೆ ಸಾಧ್ಯ ಇಲ್ಲ. ಅದೇ ಪಕ್ವತೆ ಅನ್ನೋದು. ಆ ಪಕ್ವತೆಯನ್ನು ಗಳಿಸ್ದಾಗ್ಲೇನೆ. ಇಲ್ಲ ಅಂತಂದ್ರೆ ಸುಮ್ಮನೆ ಏನೋ ನಾಮಕಾವಸ್ಥೆಗೆ ಇದು ಯಾವುದು ಬೇರೂರಲ್ಲ. ಆ ರೀತಿಯಲ್ಲಿ ನಡೆದು ಹೋಗುತ್ತೆ. ಅಂದ್ರೆ ಇಲ್ಲಿ ಈಶ್ವರನಲ್ಲಿ ಮತ್ತೆ ಗುರುವಿನಲ್ಲಿ ಮತ್ತೆ ಶಿಷ್ಯನಲ್ಲಿ ಮೂರಲ್ಲೂ ಕೂಡ ಒಂದು ಚೈತನ್ಯ ಶಕ್ತಿ ಅನ್ನೋದು ಸಮವಾಗಿದೆಯಾ, ಒಂದೇ ಆಗಿರುತ್ತೆ ಅನ್ಸುತ್ತೆ. ಗುರು ಈಶ್ವರೋ ಗುರು ಆತ್ಮೇತಿ, ಆತ್ಮಗಳು ಯಾವುದು ಬೇರೆ ಬೇರೆ ಅಲ್ವೇ ಅಲ್ಲ, ಎಲ್ಲವೂ ಒಂದೇ. ಎಲ್ಲ ಚೈತನ್ಯ ಅನ್ನೋದು ಒಂದೇ. ಈಶ್ವರನೇ ಜೀವಿಯಾಗಿ ಇರುವುದು, ಈಶ್ವರನೇ ಗುರುವಾಗಿರೋದು. ಇಲ್ಲಿ ಪ್ರಪಂಚ ಎಲ್ಲವೂ ಈಶ್ವರನೇ ಈ ರೀತಿಯಾಗಿ ಕಾಣಿಸ್ಕೊಳ್ತಾ ಇರೋದು.
ಈಶ್ವರ ಅಲ್ಲದೆ ಬೇರೆ ಏನು ಇಲ್ವೇ ಇಲ್ಲ. ಇಲ್ಲ. ಗೊತ್ತಾಯ್ತಾ? ಇನ್ನು ಮುಂದಿನದಕ್ಕೆ ಹೋಗೋಣ. ಇಲ್ಲೇನು ಪ್ರಶ್ನೆಗಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋಣ. ಹರಿ ಓಂ ಸುಮ್ತಿ, ಇಲ್ಲಿ ಏನಾದ್ರು ಪ್ರಶ್ನೆ ಇತ್ತಾ ನಿಮ್ಗೆ ಸುಮ್ತಿಗೆ? ನೆಕ್ಸ್ಟ್ ಸಾವಿತ್ರಿ ಅವರಿಗೆ ಜೀವನ್ ಮುಕ್ತನು ಯಾರು? ಜೀವನ್ ಮುಕ್ತ ಅಂತಂದ್ರೆ ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ, ನಾನು ಶುದ್ಧವಾಗಿರ್ತಕ್ಕಂಥ ಚೈತನ್ಯ, ನಾನು ಬ್ರಹ್ಮ ಸ್ವರೂಪಿ ಅಂತ ಅವ್ರಿಗೆ ದೃಢವಾಗಿರುತ್ತೆ ಜೀವನ್ ಮುಕ್ತನಿಗೆ ಅಂತ. ಅರಿವೇ ಇರುತ್ತೆ, ಅರಿವಿನಲ್ಲಿದ್ದಾರೆ. ನಾನು ಬ್ರಹ್ಮನೇ ಅನ್ನೋದೇ ಅವ್ರಿಗೆ ಆ ಚೈತನ್ಯ ಸ್ವರೂಪ ಬ್ರಹ್ಮ, ಇಡೀ ವಿಶ್ವವೇ ಬ್ರಹ್ಮ. ಇವಾಗ ತಾನೇ ಹೇಳಿದ್ರಿ ಬ್ರಹ್ಮ ಅದು ಒಂದು ಬಿಟ್ರೆ ಇನ್ನೇನು ಇಲ್ಲ ಅಂತ. ಹಾಗೆ ಆ ಒಂದು ಬ್ರಹ್ಮ ಸ್ವರೂಪ ಎನ್ನುವ ಅರಿವಿನಲ್ಲೇ ಗಟ್ಟಿಯಾಗಿ ಇರ್ತೇವೆ ಅಂತ, ಅದು ಮರೆಯೋದೇ ಇಲ್ಲ ಅಂತ ಅವರಿಗೆ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಪುನಃ ಪುನಃ ಅವರು ಏನು ನೆನಪು ಮಾಡ್ಕೊಳ್ಳೋ ಅಂತ ಅಗತ್ಯ ಇರೋದಿಲ್ಲ. ಅವತ್ತು ಜ್ಞಾನ ಅರಿವು ಅನ್ನೋದು ಅರಿವಿನಲ್ಲೇ ಅವರು ದೃಢವಾಗಿರ್ತಾರೆ. ಆ ಜ್ಞಾನ ಅವ್ರಿಗೆ ಆಳವಾಗಿರತ್ತೆ ಅಂತ. ಹೇಗೆ ಇವಾಗ ನೀವು ಸಾವಿತ್ರಿ ನಾ ಅಂತ ಮತ್ತೆ ಅಂದ ಮತ್ತೆ ತಕ್ಷಣ ಹೆಂಗ್ಸು ಅಂತಂದ್ರೆ ನನ್ ಹೆಂಗ್ಸು ಅಂತ ನಂಗೆ ಗೊತ್ತ, ಮತ್ತೆ ಏನು ನಾವು ನೆನಪು ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಹಾಗೆ ಅವ ದೃಢವಾಗಿರ್ತಕ್ಕಂಥ ಅರಿವಿನಲ್ಲಿ ಇರ್ತಾರೆ ಅಂತ. ಅಂದ್ರೆ ಇವಾಗ ಇಂದ್ರಮ್ಮ ಅಂತಂದ್ರೆ ಇಂದ್ರಮ್ಮನೇ ಆನ್ಸರ್ ಕೊಡೋದು, ಸಾವಿತ್ರಿಯವರು ಅಂತಂದ್ರೆ ಸಾವಿತ್ರಿನೇ ತಾನೇ ಆನ್ಸರ್ ಕೊಡೋದು. ಅಂದ್ರೆ ನಿಮಗೆ ಪೂರ್ತಿಯಾಗಿ ಮಂದಟ್ಟಾಗಿರುತ್ತೆ. ಹಾಗೆ ನಾನು ಆತ್ಮಸ್ವರೂಪಿ ಅನ್ನೋದು ದೃಢ ಆಗ್ಬಿಟ್ಟಿದ್ರೆ ಯಾವಾಗ್ಲೂ ಅದು ದೃಢವಾಗೇ ಇರುತ್ತೆ. ನಾನು ಬೇರೆ ಅಂತಂದ್ಬಿಟ್ಟು ಅನ್ಕೊಳ್ಳೋದೇ ಇಲ್ಲ. ಅವಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಳ್ಳಲ್ಲ. ನಾನು ಚೈತನ್ಯ ಸ್ವರೂಪಿ ಅಂತಲೇ ಯಾವಾಗಲೂ ಸದಾಕಾಲ ಹಾಗೆ ನಡ್ಕೊಳ್ತೀನಿ. ಅದು ಜೀವನ್ಮುಕ್ತನ ಒಂದು ಲಕ್ಷಣ. ವೀಣಾವ್ರು ನೆಕ್ಸ್ಟ್ ಹೇಳಕ್ಕಾಗತ್ತಾ ನೋಡಿ? ಜ್ಞಾನವು ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಾರೋಗ್ಯ, ಮರಣಕಾಲ ಇತ್ಯಾದಿಗಳಲ್ಲಿ ಮರೆಯಾಗುತ್ತೀಯಾ? ಇಂತಹ ಒಂದು ಜ್ಞಾನ ಇವಾಗ ಹೇಳಿದ್ವಲ್ಲ, ಅಂತಹದ್ದು ಅದೇ ನಾನು ಬ್ರಹ್ಮಸ್ವರೂಪಿ ಅಂತಂದ್ಬಿಟ್ಟು ಅನ್ಕೊಳ್ಳೋದಲ್ಲ, ಅದೇ ನಾನು ಅಂತ ದೃಢವಾಗಿ ನಿಶ್ಚಲವಾಗಿ ಇರುವಂತಹ ಜೀವನ್ಮುಕ್ತನ ಹಂತ ಅದು ಜೀವನ್ಮುಕ್ತ ಅಂತ ಒಂದು ಪೂರ್ತಿಯಾಗಿ ತಿಳುವಳಿಕೆ. ಆ ಒಂದು ತಿಳುವಳಿಕೆ ಈ ಅನಾರೋಗ್ಯ ಇದ್ದಾಗ ಮರಣಕಾಲದಲ್ಲಿ ಅದು ಮರೆಯಾಗುತ್ತಾ? ವೀಣಾ ಅವ್ರು ಹೇಳ್ತೀರಾ? ಅವ್ರೇನು ಇದ್ದ ಹಾಗಿಲ್ಲ. ಲಕ್ಷ್ಮೀಜಿಯವ್ರು ಹೇಳ್ತೀರಾ? ಇಲ್ಲ ಅಮ್ಮ, ಇನ್ನು ಮನೇನೆ ಬಿಟ್ಟಿಲ್ಲ ಅಮ್ಮ, ಟ್ರಾಫಿಕ್ ಇತ್ತು ಹೌದಾ? ಅದರಿಂದ ಲೇಟ್ ಆಗ್ತಿದೆ. ಸರಿ ಸರಿ, ಓಕೆ ಓಕೆ. ಸುಮತಿ, ವಿಡಿಯೋ ಪದ್ಮಾಜಿ ಒಂದ್ 5 ನೋಡಿದ್ದೀರಾ ನಿಮಿಷ, ನೀವು? ಪದ್ಮಾಜಿ ಒಂದ್ 5 ನಿಮಿಷ ಮಗುಗ್ ಊಟ ಕೊಟ್ಟು ಬರ್ತೀನಿ ಪದ್ಮಾಜಿ. ಆಯ್ತು ಆಯ್ತು. ಸುಜಾ ಅವರು ಇದ್ದಾರೆ ಬಿಡಿ. ಸುಜಾ ಅವರು ಹೇಳಿ. ಒಂದ್ಸಲಿ ಪ್ರಶ್ನೆ ಕೇಳಿ ಪ್ಲೀಸ್. ಈ ಜ್ಞಾನ ಬಂತಲ್ಲ, ಜ್ಞಾನ ಬಂದ್ಮೇಲೆ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಂಡ್ಮೇಲೆ ಇವಾಗ ನನಗೆ ಅನಾರೋಗ್ಯ ಆಗತ್ತೆ, ಮರಣಕಾಲನೇ ಬಂದ್ಬಿಡುತ್ತೆ. ಅವಾಗ ಆ ಜ್ಞಾನ ಮರೆ ಆಗ್ಬಿಡುತ್ತಾ? ಇಲ್ಲ ಇಲ್ಲ ಇಲ್ಲ, ಯಾವತ್ತೂ ಒಂದ್ಸಲಿ ಬಂದಿರೋ ಜ್ಞಾನ ಹೋಗೋದೇ ಇಲ್ಲ. ಅದ್ ಯಾವ ಹಾಗೇ ಇರುತ್ತೆ, ಏನು ಆಗಲ್ಲ. ನಾನ್ ಬ್ರಹ್ಮ ಸ್ವರೂಪಿ ಅಂದ್ಮೇಲೆ ಅದ್ ಹಾಗೇ ಇರುತ್ತೆ. ಈ ದೇಹ ಇಲ್ಲ, ಯಾವ ಅನಾರೋಗ್ಯ ಬಂದಿರೋ ದೇಹಕ್ಕೆ ನನಗಲ್ಲ ಅನ್ನೋ ಒಂದ್ ನಿಶ್ಚಯವಾಗಿ ಅದು ಖಚಿತವಾಗಿ ಅಲ್ಲಿ ಕೂತ್ಬಿಟ್ಟಿರುತ್ತೆ. ಮೊನ್ನೆ ಒಂದ್ಸತಿ ಮದ್ವೆ ಆದ್ಮೇಲೆ ಅದೇ ಹೆಂಡತಿ
ನೆನಪಾಯ್ತು ಹೆಂಡತಿ ಅಂತ ಬಿಟ್ಟು ಹಗ್ಲ ಸತಿ ಹೇಳ್ಬೇಕಾ? ಅಲ್ವಾ? ತಾನೆ. ಹಾಗೆ ನಾನ್ ಕಾಯಿಲೆ ಬಂದ್ರೆ ನಾನು ಹೆಂಡತಿ ಅಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಾಗೆ ಆತ್ಮಜ್ಞಾನ ಬಂದ್ಮೇಲೆ ನಾನ್ ಪರಬ್ರಹ್ಮ ಸ್ವರೂಪಿ ಅನ್ನೋದು ಯಾವಾಗ್ಲೂ ನಿಶ್ಚಲವಾಗಿ ಇರುತ್ತೆ. ನಮ್ ಗುರೂಜಿಗೆ ಯಾವ ತರ ಫ್ಲಾಶ್ ಆಗುತ್ತೋ ಗೊತ್ತಿಲ್ಲ ನಂಗೆ. ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ. ಇವಾಗ ಮುಂದಿನ ಪ್ರಶ್ನೆ, ಜ್ಞಾನಿಗಳ ಸನ್ನಿಧಿಯಲ್ಲಿ ಪವಾಡಗಳು ನಡೆಯುತ್ತದೆಯೇ? ಸುಮತಿಗೆ ಹೇಳಕ್ಕಾಗತ್ತಾ? ಅದು ಕೇಳಿದ್ದೆ ಆಂಟಿ. ಗೊತ್ತಿರೋ ಅಷ್ಟು ಹೇಳಿ. ಅದೇ ಕೆಲವರು ಸಿದ್ಧಿಗಳು ಪಡ್ಕೊಂಡಿರ್ತಾರೆ, ಅದು ಬೇರೆ ಗೊತ್ತು. ಈ ಪ್ರಶ್ನೆಗೂ ಸ್ವಲ್ಪ ಅದು ಹಿಂದೆ ಇರೋದು. ಅವರು ಗುರುಜಿ ಹೇಳೋದು, ಆ ಸಿದ್ಧಿಗಳು ಬಂದ ತಕ್ಷಣ ಯಾರೇ ಆಗ್ಲಿ ಅಲ್ಲಿಗೆ ನಿಂತ್ಬಿಡ್ಬೇಡಿ, ಅದಕ್ಕಿಂತ ಮುಂದೆ ಹೋಗಿ ಅಂತ ಒತ್ತಿ 2 ಸತಿ ಹೇಳ್ತಾರೆ. ಅಕಸ್ಮಾತ್ ನಮ್ಗೆ ಆ ಪರಿಸ್ಥಿತಿ ಆ ಸ್ಥಿತಿ ಬಂದಾಗ ಅಲ್ಲಿ ತನಕ ನಾವು ಮುಟ್ಟಿದ್ರೆ ಕೆಲವು ಪವಾಡಗಳು ಮಾಡಕ್ಕೆ ನಮ್ಗೆ ಶಕ್ತಿ ಬರುತ್ತೆ, ಅಲ್ಲಿಗೆ ನಿಲ್ಬೇಡಿ, ಮುಂದಕ್ಕೆ ಹೋಗಿ ಅಂತಾರೆ. ಆಮೇಲೆ ಇನ್ನೊಂದು ಅವ್ರು ಹೇಳೋದು, ಈ ಯಾರು ಈ ತರ ಜ್ಞಾನಿಗಳು ಈ ಜ್ಞಾನವನ್ನು ಪಡ್ಕೊಂಡಿರ್ತಾರೋ ಅವ್ರ ಪ್ರೆಸೆನ್ಸ್ ಒಂದೇ ಸಾಕು ಪವಾಡಗಳು ನಡೆಯಕ್ಕೆ. ಅದೇ ಗುರುಗಳವರೆಲ್ಲ ಇರ್ತಾರಲ್ಲ, ಯಾರು ನಿಜವಾಗ್ಲೂ ಆ ಸದ್ಗುರುಗಳು ಇರ್ತಾರೆ, ಅವ್ರ ಪ್ರೆಸೆನ್ಸ್ ಅವ್ರು ಏನು ಮಾಡ್ತಾ ಇಲ್ಲ ಅಂತಲ್ಲ, ಅವ್ರು ಸುಮ್ನೆ ಅವ್ರ ಪ್ರೆಸೆನ್ಸ್ ಅಲ್ಲೇ ಎಲ್ಲ ಯಾರ್ಯಾರಿಗೆ ಏನೇನು ಇದಾಗ್ಬೇಕೋ ಅದು ನಡೆದು ಹೋಗತ್ತೆ ಅಂತ ಅಷ್ಟು ಮಾತ್ರ ನೆನಪಿದೆ. ಚೆನ್ನಾಗಿ ಹೇಳಿದ್ರೆ ಹೇಳಿ. ಅವರು ಪ್ರೆಸೆನ್ಸ್ ಅಷ್ಟೇ, ಆ ಪ್ರೆಸೆನ್ಸ್ ಅಲ್ಲೇ ಎಲ್ಲ ನಡೆದು ಹೋಗುತ್ತೆ ಯಾರಿಗೆ ಏನು ಅಂತ ಅಷ್ಟೇ. ಅದೇ ಹೇಗೆ ಅಂತಂದ್ರೆ ಸದ್ಗುರುಗಳ ಬಗ್ಗೆ ತುಂಬಾ ಹೇಳಿದ್ರು, ಯಾರು ಸದ್ಗುರುಗಳು ಅದು. ಮತ್ತೆ ಶಿಷ್ಯರ ಬಗ್ಗೆನು ಒಂದು 4-3 ತರ ಶಿಷ್ಯರು ಇರ್ತಾರೆ. ಆವ್ರೇಜ್ ಅವರು ಸುಮ್ನೆ ಹೇಳಿದಷ್ಟೇ ಮಾಡಿದವರು. ನಮ್ಮ ಮಕ್ಳು ಹಾಗೆ ಅಲ್ವಾ, ಸ್ಕೂಲ್ ಕಳಿಸ್ತೀವಲ್ಲ, ಒಂದ್ ಕ್ಲಾಸ್ ರೂಮ್ ಅಲ್ಲಿ ಹಾಗೇನೆ. ಕೆಲವರು ಯಾರೋ ಭಯದಕ್ಕೋಸ್ಕರ, ಪೇರೆಂಟ್ಸ್ ಭಯಕ್ಕೋಸ್ಕರ ಹೋಗ್ತಾರೆ, ಇನ್ ಕೆಲವರು ಪಾಸ್ ಆದ್ರೆ ಸಾಕು ಅಂತ. ಕೆಲವರು ಆ ಜ್ಞಾನವನ್ನು ಅವ್ರ ಜೀವನಕ್ಕೆ ಮುಂದೆ ಬರೋಕೆ ಅದನ್ನ ಅಳವಡಿಸ್ಕೊಂತಾರೆ. ಅದು ಇನ್ನೊಂದು ಈ ಸ್ಪಿರಿಚುವಲ್ ಆಗಿ ನೋಡ್ಬೇಕಂದ್ರೆ, ಗುರುಗಳಿಗೆ ತಿರುಮಾತು ಹೇಳದೆ ಅದು ಏನೇ ಇರ್ಲಿ ಅವ್ರನ್ನ ಸಂಪೂರ್ಣ ನಂಬಿಕೆಯಿಂದ ಸದ್ಗುರುಗಳು ಏನ್ ಹೇಳ್ತಾರೋ ಅದ್ ಸಂಪೂರ್ಣ ಅವರಲ್ಲಿ ಅಷ್ಟೇ. ಬಿದ್ದೋಗು ಅಂದ್ರೆ ಅದು ತುಂಬಾ ಈ ಸ್ಟೋರಿಗಳು ಕೇಳಿದ್ವಿ ನಾವು. ಸಾಯಿಬಾಬಾನೇ ಆಗ್ಲಿ, ಬೇರೆ ಬೇರೆ ಗುರುಗಳಲ್ಲಿ ಅವ್ರು ಹೇಳಿದ್ದನ್ನು ಇನ್ನೊಂದ್ಸತಿ ತಿರುಗ್ ನೋಡ್ದೇನೆ, ಇನ್ನೊಂದ್ಸತಿ ಯೋಚನೆ ಮಾಡ್ದೇನೆ ಹಾಗೆ ಮಾಡ್ತಾರೆ. ಚಾಚು ಚಪ್ಪದೆ ಮಾಡೋರು ಅವ್ರಿಗೆ ಅದು ಅವರೇ ಆ ಶಿಷ್ಯರೇ ಜ್ಞಾನ ಪಡೆಯೋಕೆ ಸಾಧ್ಯ. ಅಂದ್ರೆ ಇದು ಸೆಲ್ಫ್ ರಿಯಲೈಸೇಷನ್ ಪಡೆಯೋ ಅರತರು, ಯೋಗ್ಯರಿರೋರು ಅಂತವ್ರನ್ನೇ ಸದ್ಗುರುಗಳು ಭಾವಿಸೋದು. ಅವ್ರು ಏನ್ ಹೇಳ್ತಾರಂದ್ರೆ, ಏನೇ ಹೇಳ್ಬಿಡ್ಲಿ, ಇವನ್ ಸಾಯಿ ಸಚ್ಚರಿತನಲ್ಲಿ ನಾನು ಅದು ಓದಿದ್ದೀನಿ. ಗುರುಗಳು ಮಾರ್ಗದರ್ಶನ ಅಂತ ಅವ್ರು ಏನ್ ಹೇಳೋದು, ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ ಆ ದಾರಿಗೆ, ಆ ಜ್ಞಾನದ ದಾರಿಗೆ ಕರ್ಕೊಂಡು ಹೋಗ್ತಾರೆ. ನಾವು ನಮ್ ಬುದ್ಧಿನ ಉಪಯೋಗಿಸಿ ನಾವು ಪ್ರಶ್ನೆಗಳು ಮಾಡೋ ಅಂತ ಶಿಷ್ಯರು ಇಂದ ಅದು ಸಾಧ್ಯ. ಅವ್ರಿಗೆ ಅದು ಜ್ಞಾನ ಪಡೆಯಕ್ಕೆ ಅವರು ಇನ್ನ ಮಟ್ಟಕ್ಕೆ ತಲುಪಿರಲ್ಲ ಅಷ್ಟು. ಅವರು 3-4 ವಿಧಾನಗಳು ಗುರುಗಳು, ಮತ್ತೆ 3 ವಿಧಾನಗಳು ಶಿಷ್ಯರ ಬಗ್ಗೆನೂ ಹೇಳ್ತಾರೆ. ಬಟ್ ನನ್ಗದು ರಿಟೆನ್ಷನ್ ಆಗ್ತಾ ಇಲ್ಲ ಆಂಟಿ. ಕೇಳ್ತೀನಿ, ಈ ತರ ರಿಪೀಟ್ ಮಾಡಕ್ಕೆ ಯಾಕೋ ಗೊತ್ತಿಲ್ಲ ನನ್ಗೆ. ಇನ್ನೊಂದ್ಸತಿ ಕೇಳ್ಬೇಕಷ್ಟೇ, ಇನ್ನೊಂದ್ಸತಿ ಕೇಳ್ಬೇಕು, ನೋಟ್ಸ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಓದ್ತೀನಿ ಅಂತಂದ್ರೆ, ಪೂರ್ತಿಯಾಗಿ ತಿಳ್ಕೊಳ್ತೀನಿ ಅಂತಂದ್ರೆ ನೋಟ್ಸ್ ಮಾಡ್ಕೊಳ್ಬೇಕು. ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆನು ಅದನ್ನು ಹೇಳ್ತಾರೆ. ಯಾಕದ್ ನೆನಪಿದೆ ಅಂದ್ರೆ, ನಾನು ಪುಸ್ತಕ ಎಲ್ಲ ಓದಿದ್ದೆ. ಅದೇ ಓದೋವಾಗ ಕರೆಕ್ಟ್ ಅಲ್ಲೆಲ್ಲೋ ಇಲ್ಲೆಲ್ಲೋ ಕೇಳಿದೀನಿ, ಓದಿದೀನಿ ಅಂತ ಅದೇ ಎಲ್ಲ ಯಾರು ಹೇಳಿದ್ರು ಒಂದೇ ಮಾತು, ಒಂದೇ ತತ್ವ ಅದು ಅಂತ ಅರ್ಥ ಆಗತ್ತೆ. ಬೇರೆ
ಮಾತಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ವ್ಯತ್ಯಾಸ ಆಗತ್ತೆ, ಆಗ್ಲಿ ಅರ್ಥದಲ್ಲಿ ಒಂದೇ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ನನ್ ಪರ್ಸನಲ್ ಆಗಿ ನನ್ಗೆ ರಿಟೆನ್ಷನ್ ಆಗ್ತಾ ಇಲ್ಲ. ಅದನ್ನು ಹಾಗೆ ಮುಂಚೆ ಆದ್ರೆ ಆಗಿರೋದೇನೋ 1 ವರ್ಷ ಹಿಂದೆ, ಇವಾಗ ಏಜ್ ಏನೋ ಗೊತ್ತಿಲ್ಲ ಯಾಕೋ. ಸಾರಿ ಆಂಟಿ, ಇಷ್ಟೇ ನನ್ಗೆ ಅರ್ಥ ತಿಳ್ಕೊಂಡಿದೀನಿ. ಅದಕ್ಕೆ ಏನಿಲ್ಲ, ಯಾರನ್ನ ಎಲ್ಲ ಹೇಳಾಗಿದೆ. ಅದೇ ಶ್ರೇಷ್ಠವಾದಂತಹ ಒಬ್ಬ ವಿದ್ಯಾರ್ಥಿ ಶ್ರೇಷ್ಠ ಶಿಷ್ಯ, ಇದ್ದಾನಲ್ಲ, ಹೌದಾ? ಅವನಿಗೆ ಏನು ಅಂತಂದ್ರೆ ಈ ಷಟ್ ಸಂಪತ್ತಿಗಳು ಅಂತಂದ್ಬಿಟ್ಟು ನಾವು ಸಾಧನ ಚತುಷ್ಟಯ ಅಂತಂದ್ಬಿಟ್ಟು ಮೊದಲೇ ತತ್ವಬೋಧದಲ್ಲಿ ತಿಳಿದುಕೊಂಡ್ವಿ, ಮೊದಲನೇ ಅಧ್ಯಾಯದಲ್ಲೇ ತಿಳಿದುಕೊಂಡ್ವಿ. ಅದು ಏನು ಅಂತಂದ್ರೆ ವಿವೇಕ, ವೈರಾಗ್ಯ, ಈ ಷಟ್ ಸಂಪತ್ತಿ ಮತ್ತೆ ಮೋಕ್ಷತ್ವ ಅಂತಂದ್ಬಿಟ್ಟು. ಷಟ್ ಸಂಪತ್ತಿಗಳು ಅಂದ್ರೆ 6 ಸಂಪತ್ತು: ಶಮ, ದಮ, ತಿತಿಕ್ಷ, ಉಪರತಿ ಮತ್ತೆ ಶ್ರದ್ಧಾ ಮತ್ತು ಸಮಾಧಾನ ಅಂತ. ಈ 6 ಅರ್ಹತೆಗಳು ಈ 4 ಅದರಲ್ಲಿ ಸಾಧನ ಚತುಷ್ಟಯದಲ್ಲಿ ಬರುವಂತಹವು. ಈ ಅರ್ಹತೆಗಳು ಯಾರು ಪಡೆದಿರ್ತಾರೋ ಅಂತಹವನಿಗೆ ಪರಿಶುದ್ಧವಾಗಿರುತ್ತೆ ಮನಸ್ಸು. ಅವನು ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಅರ್ಹನಾದಂತಹ ಅಧಿಕಾರಿ ಶಿಷ್ಯನಾಗಿರ್ತಾನೆ. ಅಂತವನು ಶ್ರೇಷ್ಠ ಶಿಷ್ಯ ಅಂತ ಬಿಟ್ಟು ಹೇಳ್ತೀವಿ. ಅವನಿಗೆ ಶ್ರವಣ ಮಾತ್ರೇಣ ಮುಕ್ತಿ. ಈ ಗುರುಗಳು ಏನು ಹೇಳ್ಕೊಡ್ತಾರ ಹೇಳಿದ ತಕ್ಷಣನೇ ಅವನಿಗೆ ಮುಕ್ತಿ ಇಲ್ಲ. ಇನ್ ಸ್ವಲ್ಪ ಇದಾಗಿರ್ತಾನೆ, ಸ್ವಲ್ಪ ಮಧ್ಯಮದಲ್ಲಿ ಇರ್ತಾನೆ. ಅವನಿಗೆ ಏನು ಅಂದ್ರೆ ಅವನ ಹಂತಕ್ಕೆ ತಕ್ಕನಾಗಿ ಅವನಿಗೆ ಏನೋ ಬೇರೆ, ನೀನು ಕ್ರಿಯಾಯೋಗ ಮಾಡಪ್ಪ, ಧ್ಯಾನ ಮಾಡಪ್ಪ, ಅದು ಇದು ಮಾಡು ಅಂತ ಹೇಳ್ತಾರೆ ಗುರುಗಳು. ಅದಕ್ಕೆ ಅರ್ಹ ಗುರುಗಳು ಇರಬೇಕು ಅಂತ ಹೇಳೋದು. ಆ ಗುರುಗೆ ಗೊತ್ತು ಇವನ ಹಂತ ಏನು ಅಂತಂದ್ಬಿಟ್ಟು. ಸರಿ, ನೀನು ಧ್ಯಾನ ಮಾಡು. ಹರಿ ಓಂ ಸರ್. ಹರಿ ಓಂ ಅಮ್ಮ. ಹರಿ ಓಂ. ಹರಿ ಓಂ ಸರ್. ಹರಿ ಓಂ. ನೀನು ಧ್ಯಾನ ಮಾಡು, ಇದೆಲ್ಲ ಮಾಡಿದಾಗ ನೀನು ಪರಿಶುದ್ಧವಾಗ್ತೀಯ. ಆಮೇಲೆ ಆತ್ಮಜ್ಞಾನವನ್ನ ಹೇಳಿದ್ರೆ ಅದನ್ನ ಪೂರ್ತಿಯಾಗಿ ನೀನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಈ ರೀತಿಯಲ್ಲಿ ಪಕ್ವಗೊಳ್ಬೇಕು. ಅವನು ಮುಂದಿನ ಅವನು ಸಹ ಪರಿಶುದ್ಧವಾಗಿ ಅವನು ಶ್ರೇಷ್ಠ ಶಿಷ್ಯನೇ ಆಗ್ತಾನೆ. ಇಲ್ಲ, ಸಾಧಾರಣ ಮಟ್ಟದಲ್ಲಿರುವಂತಹ ಶಿಷ್ಯನಿಗೆ ಅವನಿಗೆ ಬೇಸಿಕ್ ಲೆವೆಲಲ್ಲಿ ಏನು ಮಾಡಬೇಕು, ನೀನು ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾರೆ. ಅವನಿಗೆ ಏನು ಮಾಡಿದ್ರೆ ಅವನು ಮೇಲಕ್ಕೆ ಬರ್ತಾನೆ ಅನ್ನೋದು ಆ ಗುರುಗಳಿಗೆ ಅವನನ್ನು ನೋಡಿದಾಗ, ಅವನನ್ನು ಮಾತಾಡಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಇವನು ಯಾವ ಹಂತದಲ್ಲಿದ್ದಾನೆ ಅಂತ. ಆಗ ಅವನಿಗೆ ಯಾವುದು ಅಗತ್ಯ ಇದೆಯೋ ಅಂತಹದ್ದನ್ನು ಹೇಳ್ಕೊಡ್ತಾರೆ. ಫಸ್ಟ್ ಅವನು ಪರಿಶುದ್ಧ ಆಗಬೇಕು. ಮನಸ್ಸು ಮೊದಲು ಎಲ್ಲನೂ ಖಾಲಿ ಆಗಬೇಕು. ಎಲ್ಲ ಕಶ್ಮಲಗಳು ಏನಿರುತ್ತೆ ಅವೆಲ್ಲ ಖಾಲಿಯಾಗಿ ಅದೆಲ್ಲ ತೊಳೆಯಲ್ಪಟ್ಟ ಮೇಲೆ ಅವನಿಗೆ ಬ್ರಹ್ಮಜ್ಞಾನ ಅನ್ನೋದು ಹಿಡಿಸೋದು. ಹೀಗೆ ಯಾರಿಗೂ ಆಗಲ್ಲ ಅಂತ ಅನ್ನೋದು ಇಲ್ವೇ ಇಲ್ಲ, ಆದರೆ ಹಂತಗಳ ಹಾಗೆ. ಈ ಶ್ರೇಷ್ಠವಾದಂಥ ಶಿಷ್ಯನಿಗೆ ಶ್ರವಣ ಮಾತ್ರೇಣ ಮುಕ್ತಿ. ಬೇರೆಯವರಿಗೆ ಹಂತ ಹಂತದಲ್ಲಿ ಹೋಗಬೇಕಾಗತ್ತೆ. ಆಮೇಲೆ ಕೊನೆಗೆ ಎಲ್ಲ ಆತ್ಮಜ್ಞಾನ ಅನ್ನೋದು ಒಂದೇ, ಅಲ್ಲಿಗೆ ತೆಗೆದುಕೊಂಡು ಹೋಗಿ ಬಿಡ್ತಾರೆ. ಆದರೆ ಆತ್ಮಜ್ಞಾನವನ್ನ ಪೂರ್ತಿಯಾಗಿ ಪರಬ್ರಹ್ಮ ನಾನು ಅಂತ ತಿಳ್ಕೊಳ್ಬೇಕಾಗಿರೋದು ಅಪರೋಕ್ಷವಾಗಿಯೇನೆ, ತಾನೇ ತಿಳಿದುಕೊಳ್ಬೇಕು. ಗುರುಗಳಿಗೇನಿದ್ರು ಕುದುರೆಯನ್ನ ನೀರಿನವರೆಗೂ ಕರ್ಕೊಂಡು ಹೋಗಿ ಬಿಡ್ತಾರೆ, ಆದರೆ ಕುದುರೆ ನೀರನ್ನು ತಾನೇ ಕುಡಿಬೇಕು. ಅದೇ ರೀತಿಯಲ್ಲಿ ಶಿಷ್ಯ ತಾನೇ ಪರಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೆ ಏನು ಅಂತ ತನ್ನನ್ನು ತಾನು ನೋಡ್ಕೊಳ್ಬೇಕಾದ್ರೆ ತಾನೇ ನೋಡ್ಕೊಳ್ಬೇಕು. ಅವ್ರು ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಮಾರ್ಗದರ್ಶನವನ್ನ ಕೊಡ್ತಾರೆ. ಇನ್ನೇನಾದ್ರೂ ಡೌಟ್ ಇದೆಯಾ ಸುಮತಿ, ಇಂದ್ರಮ್ಮ? ಇಲ್ಲ. ಇವಾಗ ಮುಂದಿನ ಪ್ರಶ್ನೆ ಇಂದ್ರಮ್ಮ ಅವರ ಹೇಳಿ. ಜ್ಞಾನಿಗೆ ಯಾವ ರೀತಿಯ ಜ್ಞಾನವಿರುತ್ತೆ? ಇದು ಅಜ್ಞಾನಿಯ ಜ್ಞಾನದಿಂದ ಹೇಗೆ ಭಿನ್ನವಾಗಿದೆ? ಜ್ಞಾನಿಗೆ ತಾನು ಆತ್ಮಸ್ವರೂಪಿ, ಬ್ರಹ್ಮ ಸ್ವರೂಪಿ, ಸತ್ಚಿತ್ತ ಆನಂದ ಸ್ವರೂಪಿ ಅಂತಕ್ಕಂಥ ಒಂದು ಜ್ಞಾನ ಇರ್ತದೆ. ಆಮೇಲೆ ಆತ ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಯಾವುದೇ ಕೆಲಸಗಳನ್ನಾದ್ರೂ ಮಾಡ್ತಾ ಇರ್ತಾರೆ ಜ್ಞಾನಿಗಳು.
ಆದ್ರೆ ಅಜ್ಞಾನಿಗೆ ಆ ಜ್ಞಾನ ಇರೋದಿಲ್ಲ. ನಂದು ಈ ದೇಹ ನನ್ನದೇ ಅಂತಕ್ಕಂಥ ಸ್ವಾರ್ಥ ಮನೋಭಾವನೆ ಇರ್ತದೆ, ಆಸೆ ಇರ್ತದೆ. ಆಮೇಲೆ ಜೀವನದಲ್ಲಿ ಏನೆಲ್ಲ ಆಸೆ ಇಟ್ಕೊಂಡು ಬಂಧನಕ್ಕೊಳಗಾಗ್ಬಿಟ್ಟಿರ್ತಾರೆ. ಆಮೇಲೆ ಭಯನೂ ಕೂಡ ಇರ್ತದೆ. ಇದು ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಇರ್ತಕ್ಕಂಥ ವ್ಯತ್ಯಾಸ ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿ ತಿಳ್ಕೊಂಡ್ ಬಂದಿದ್ದೀರಾ ನೀವು. ಸ್ವರೂಪಿ ಅಂತಕ್ಕಂಥ ಹೀಗೇನೆ ಜ್ಞಾನ ಇರ್ತದೆ. ಹೀಗೇನೆ ಎಲ್ಲ ಕ್ಲಾಸ್ಗಳಿಗೂ ಪೂರ್ತಿಯಾಗಿ ಪ್ರಿಪೇರ್ ಆಗಿ ಬನ್ನಿ. ಮತ್ತೆ ಎಲ್ರೂ ಇದೇ ರೀತಿಯಲ್ಲಿ ಎಲ್ಲ ಅಭ್ಯಾಸ ಮಾಡಿ, ಆವಾಗ ಪೂರ್ತಿಯಾಗಿ ಸ್ಪಷ್ಟತೆ ಅನ್ನೋದು ಬರುತ್ತೆ. ಹೀಗೆ ಜ್ಞಾನಿಗೆ ತಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು, ಸಚ್ಚಿದಾನಂದ ಸ್ವರೂಪಿ ಅನ್ನೋದು ದೃಢವಾಗಿ ನಿಂತಿರುತ್ತೆ. ಆದ್ರೆ ಅಜ್ಞಾನಿ ಏನ್ ಅನ್ಕೊಳ್ತಾನೆ, ನಾನೇ ದೇಹ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಳ್ತಾನೆ. ಹಾಗಾಗಿ ಅವನಿಗೆ ಸುಖ ದುಃಖ, ಯಾವಾಗ ನಾನು ದೇಹ ಮನಸ್ಸು ಬುದ್ಧಿ ಅನ್ಕೊಳ್ತೀನೋ ಆವಾಗ ತಕ್ಷಣ ಏನಾಗುತ್ತೆ, ನಾನು ಕರ್ತೃ, ನಾನು ಹೋಗ್ತಾ ಜ್ಞಾತ ಅಂತ ಆಗುತ್ತೆ. ಅವನಿಗೆ ಆವಾಗ ಪರಿಮಿತತೆ ಅನ್ನೋದು ಬರುತ್ತೆ. ಆ ಜ್ಞಾನಿಗೆ ಪೂರ್ಣತೆ ಇರುತ್ತೆ. ಈ ಅಜ್ಞಾನಿಗೆ ಈ ಅಪರಿಮಿತತೆಯಿಂದ ಅವನಿಗೆ ಈ ಸುಖ ದುಃಖಗಳು ಆಗುವಂತಹದ್ದು. ಈ ರೀತಿ ಅವನು ಕಷ್ಟ ಸುಖ ಅನ್ನೋದು ಅನುಭವಿಸ್ತಾ ಹೋಗ್ತಾನೆ. ಈ ಆತ್ಮಜ್ಞಾನ ಬಂದ ಮೇಲೆ ಅವನು ಇಲ್ಲ, ಅದೆಲ್ಲ ಈ ಕಷ್ಟ ಸುಖ ಅನ್ನೋದೆಲ್ಲ ಏನು ಇಲ್ಲ, ನಾನು ಅದಕ್ಕಿಂತ ಹೊರತಾದವನು ಅಂದ್ಬಿಟ್ಟು ತಿಳ್ಕೊಳ್ತಾನೆ. ಮತ್ತೆ ಸರ್ ಬಂದಿದ್ದಾರೆ, ಸರ್ ಸಹ ಅವರು ಅವ್ರ ಜ್ಞಾನವನ್ನ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ಳಿ. ಸರ್, ಜೀವನ್ ಮುಕ್ತನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ತಾವು ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ನಮಸ್ತೆ ಅಮ್ಮ. ಮೊದಲಿಗೆ ಯಾರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಕೇಳಬೇಕು ಅಂತ ಇದೆಯಾ? ಯಾರಿಗೇನಾದ್ರೂ ಇದ್ರೆ ಹೇಳಿ. ಇಲ್ಲಿ ತನಕ ವಿಚಾರ ಮಾಡಿರೋದ್ರಲ್ಲಿ ಅಥವಾ ಮಂಥನ ಮಾಡಿರೋದ್ರಲ್ಲಿ ಏನಾದರೂ ಪ್ರಶ್ನೆ ಅಂತ ಏನಾದರೂ ಇದೆಯಾ ಯಾರಿಗಾದ್ರೂ? ಅದೇ ಒಂದು ಶಿಷ್ಯಂದ್ರಲ್ಲಿ ಕೆಟ್ಟ ಅಲ್ಲ ಪೆದ್ದ ಜಾಣ ಅಂತ ಇದೆಯಾ? ಆಮೇಲೆ ಗುರುಗಳಲ್ಲೂ ಸದ್ಗುರು ಗುರುಗಳು ಅಂದ್ರೆ ಒಳ್ಳೆ ಗುರು, ಇವರು ಅದ್ರಲ್ಲೂ 2 ಭಾಗ ಇದೆಯಾ ಹೇಳಿ. ಹೌದಮ್ಮ, ಖಂಡಿತ ಇದೆ ಅಮ್ಮ. ಈಗ ಜೀವನದಲ್ಲಿ ನಾವು ಯಾವುದೇ ವಿದ್ಯೆನಾದ್ರೂ ಇರ್ಬೋದು, ಆ ವಿದ್ಯೆನ ಕಲೀಲಿಕ್ಕೆ ಕೆಲವರಲ್ಲಿ ಅರ್ಹತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಆ ವಿದ್ಯೆನ ಕಲಿಸ್ಲಿಕ್ಕೂ ಕೆಲವರಿಗೆ ಆ ಅರ್ಹತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ನಾವು ವಿದ್ಯೆ ಕಲಿಯೋ ಸಂದರ್ಭದಲ್ಲಿ ಆ ಶಿಷ್ಯ ಮತ್ತು ಗುರುವಿನ ಅರ್ಹತೆ ಮೂಲಕ ಹೌದು ಇವರು ಉತ್ತಮ ಶಿಷ್ಯ, ಇವರು ಉತ್ತಮ ಗುರು ಅಂತ ಖಂಡಿತ ಹೇಳಬಹುದು. ಆದರೆ ಸತ್ಯದ ಅರಿವಿನ ದೃಷ್ಟಿಯಿಂದ ಆ ಒಂದು ಭೇದ ಅದು ಇರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ಉದಾಹರಣೆಗೆ ಯಾರೋ ಒಬ್ರು ನನಗೆ ಅಡಿಗೆ ಕಲೀಲಿಕ್ಕೆ ಇಷ್ಟ ಅಂತ ತಮ್ಮ ಹತ್ರ ಬರ್ತಾರೆ ಅಂತ ಅನ್ಕೊಳ್ಳೋಣ. ಆವಾಗ ತಾವು ಹೇಳ್ತೀರಾ, ನೀವು ಏನೇನು ಮಾಡೋದು ಕಲ್ತ್ಕೊಂಡಿದ್ದೀರಾ ಅಂತ. ಅವ್ರು ಹೇಳ್ತಾರೆ, ಇಲ್ಲಿ ತನಕ ನಾನು ಯಾವತ್ತೂ ಅಡುಗೆ ಮನೆಗೆ ಹೋಗಿಲ್ಲ, ನನಗೆ ಅಡುಗೆ ಮಾಡೋದು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಯಾರ್ಯಾರು ಯಾವಾಗ ಏನೇನು ಕೊಟ್ಟಿದ್ದಾರೆ ನಾನು ಅದನ್ನೇ ಊಟ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲ ಕಲಿಬೇಕು ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಆವಾಗ ನೀವು ಹೇಳ್ತೀರಾ, ಆಯಿತು ನಾನು ಕಲಿಸ್ಲಿಕ್ಕೆ ಆಗುತ್ತೆ, ಆದರೆ ನೀವು ಈ ಥರ ದಿವಸ ಬೆಳಗ್ಗೆ 7 ಗಂಟೆಗೆ ನಂದು ಅಡುಗೆ ಮನೆಗೆ ಬರಬೇಕು, ಬರೋಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡು ಬರಬೇಕು. ಆಯಿತು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಅವರು ಒಂದು ದಿವಸ ಬರ್ತಾರೆ, ಒಂದು ದಿವಸ ಬರಲ್ಲ, ಸ್ನಾನ ಮಾಡ್ಕೊಂಡು ಬಂದರೆ ಬರಲ್ಲ, ಅಲ್ಲಿ ಅಡುಗೆ ಮನೆಗೆ ಬಂದಾಗ್ಲೂ ಗಮನ ಕೊಡಲ್ಲ. ಅಂತಹ ಶಿಷ್ಯ ಈಗ ನೀವು ಕಷ್ಟಪಟ್ಟು ಹೇಳ್ಕೊಟ್ರು ಅವ್ರೇನಾದ್ರು ಕಲೀಲಿಕ್ಕಾಗತ್ತಾ? ಆಗಲ್ಲ. ಇಲ್ಲ. ಯಾಕಂದ್ರೆ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಯಿ ಮಾತಿಗೆ, ಆದರೆ ನಿಜವಾಗ್ಲೂ
ಅವರಲ್ಲಿ ಆ ಒಂದು ಕಲಿಬೇಕು ಅನ್ನೋ ಆ ಆ ಒಂದು ಇಚ್ಛೆ ಇಲ್ಲ, ಅಥವಾ ಅದ್ರ ಬಗ್ಗೆ ಸಂಪೂರ್ಣ ಇನ್ನೂ ಗಮನ ಇಲ್ಲ. ಹ್ಮ್ 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 ಗೊತ್ತಾಗ್ತಾ ಇದೆ ಅಲ್ವಾ? ಗೊತ್ತಾಗ್ತಾ ಇದೆ. ಅದೇ ಹಾ. ಅಂದ್ರೆ ಕಲ್ಸ್ಕೊಡೋರು ಇರ್ತಾರಲ್ಲ, ಈಗ ಅಡಿಗೆ ಹೇಳ್ಕೊಡ್ಬೇಕು ಅಂತವ್ರು ಇರ್ತಾರಲ್ಲ, ಹಾ. ಅವ್ರಿಗೆ ಆ ಈಗ ಒಂದ್ ಮಗುಗೆ ನಾವು ಏನಾದ್ರೂ ಹೇಳ್ಕೊಡ್ಬೇಕು ಅಂದ್ರೆ ಅದ್ರಲ್ಲಿ ಆ ಮಗುಗೆ ಇವ್ರು ಪೆದ್ದ ಶಿಷ್ಯ, ಇವ್ರು ಪೆದ್ದ ಮಗು, ಇವ್ರು ಜಾಣ ಮಗು ಅಂತ ಗುರ್ತಿಸ್ಬೋದಾ ಅಂತ. ಇಲ್ಲ ಹೌದಲ್ವಾ? ಈಗ ಹುಟ್ಟುವಾಗ ನೀವು ಒಳ್ಳೆ ಏನೋ ಒಂದು ಅಡಿಗೆ ಹೇಳ್ಕೊಡ್ಬೇಕಾದಾಗ ನೀವು ಒಬ್ಬರನ್ನ ಕೇಳ್ತೀರಾ, ಅವ್ರಿಗೆ ಆ, ಎರಡು ಪದಾರ್ಥ, ಎರಡು ಸಣ್ಣ ಸಣ್ಣ ತಟ್ಟಿನಲ್ಲಿ ಎರಡು ಇಟ್ಬಿಟ್ಟು ಇದರಲ್ಲಿ ಉಪ್ಪು ಯಾವುದು, ಇದರಲ್ಲಿ ಸಿಹಿ ಯಾವುದು ಗುರುತಿಸಕ್ಕಾಗತ್ತಾ ಅಂತ ಕೇಳ್ತೀರಾ. ಅವರು ಸುಮ್ಮನೆ ಅವರು ಯಾವುದು ವಿಚಾರ ಮಾಡ್ದೇನೆ ಏನೋ ಉತ್ತರ ಕೊಟ್ರೆ ನಿಮ್ಗೆ ಗೊತ್ತಾಗತ್ತೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ ಅಂತ. ಅಥವಾ ನಾನು ಇದು ಗೊತ್ತು, ನನಗೆ ಮೊದಲಿಂದ ನಾನು ಕಲ್ತಿದ್ದೀನಿ, ಅವಾಗ ನಿಮ್ಗೆ ಅವ್ರ ಬಗ್ಗೆ, ಅವ್ರ ಜ್ಞಾನದ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ವಿಷಯ ಗೊತ್ತಾಗತ್ತೆ. ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಕಂಡುಹಿಡೀಲಿ, ಹೇಳ್ಕೊಡಿ ಅಂತ ಕೇಳಿದಾಗ ನಿಮಗೆ ಅವ್ರು ಹೇಳ್ಕೊಟ್ಟಾಗ ಅವ್ರು ಅದನ್ನ ನಿಖರವಾಗಿ ಕಲ್ತ್ಕೊಂಡಾಗ ನಿಮ್ಗೆ ಅವ್ರ ಬಗ್ಗೆ ಇವ್ರಿಗೆ ಈ ಥರ ಕಲೀಲಿಕ್ಕೆ ಆಗತ್ತೆ ಅನ್ನೋ ಒಂದು ನಿಮಗೆ ನಂಬಿಕೆ ಉಂಟಾಗತ್ತೆ ಅಲ್ವಾ? ಹಾಗೆ ಆ ಯಾವ ಒಂದು ಕಲಿಬೇಕು ಅನ್ನೋ ಆಸೆ ಇರ್ತಾರಲ್ಲ, ಅವರಲ್ಲಿ ಆ ಕಲಿಯೋ ವಿಷಯದ ಬಗ್ಗೆ ಆಸಕ್ತಿ ಇರಬೇಕು. ಒಂದು ಕಲಿತೀನಿ ಅನ್ನೋ ಒಂದು ಅವರಲ್ಲಿ ನಿರ್ದಿಷ್ಟತೆ ಇರಬೇಕು, ಸಂಕಲ್ಪ ಇರಬೇಕು ಅಲ್ವಾ? ಅದಿದ್ದಾಗ ಮಾತ್ರ ಆ ಕಲಿಕೆ ನೀವು ಹೇಳ್ಕೊಡ್ಬೋದು. ನೀವು ನಾನು ಯಾರೇ ಬರಲಿ ಕೇಳಲಿ ನಾನು ಹೇಳ್ಕೊಡ್ತೀನಿ ಅಂತ ನೀವು ಹೇಳ್ಕೊಡ್ಬೋದು. ಆದರೆ ಕಲಿಯೋರ್ನಲ್ಲಿ ಆ ರೀತಿ ಒಂದು ಆಸಕ್ತಿ, ಒಂದು ನಿರ್ದಿಷ್ಟತೆ, ಒಂದು ಸಂಕಲ್ಪ ಇಲ್ಲ ಅಂತಂದ್ರೆ ಅದು ಉಪಯೋಗ ಇಲ್ಲ ಅಲ್ವಾ? ಸರಿ ಸರಿ. ಹಾಗೆ ಶಿಷ್ಯರಲ್ಲೂ ಅಥವಾ ಕಲಿಯೋರಲ್ಲೂ ಯಾವುದೋ ಒಂದು ವಿಷಯ ಕಲಿಯೋರಲ್ಲಿ ಬೇರೆ ಬೇರೆ ಹಂತ ಇರುತ್ತೆ. ಅದನ್ನೇ ಅಮ್ಮ ಆಗ್ಲೇ ಹೇಳ್ತಿದ್ದಿದ್ದು ತಮಗೆ. ಯಾಕಂದ್ರೆ ಕೆಲವಷ್ಟು ಜನಗಳಿಗೆ ಏನಾಗುತ್ತೆ, ಉದಾಹರಣೆಗೆ ಈಗ ಯೋಗಾಸನ ಕಲಿಯೋದ್ರಿಂದ ಏನು ಉಪಯೋಗ, ಏನಕ್ಕೆ ಕಲಿಬೇಕು ಯೋಗಾಸನ? ಕೆಲವರು ಹೇಳ್ಬೋದು, ಯೋಗಾಸನನ ಅದನ್ನ ಕಲ್ತ್ರೆ ನಂದು ಡಯಾಬಿಟಿಸ್ ಹೋಗುತ್ತೆ. ಸೊ ಅವರ ಉದ್ದೇಶ ಏನಿರ್ಬೋದು, ನನ್ನ ಡಯಾಬಿಟಿಸ್ ಹೋಗ್ಲಿ ಅಂತ ಇರ್ಬೋದು. ಅಥವಾ ಇನ್ನು ಕೆಲವ್ರಿಗೆ ಇಲ್ಲ, ನಾನು ಯೋಗಾಸನ ಮಾಡಿದ್ರೆ ನಂದು ದೇಹ ಒಂಥರ ತುಂಬ ಚೆನ್ನಾಗಿ ಆಗತ್ತೆ, ನಂದು ದೇಹದ ಆಕರ್ಷಣೆ ಇನ್ನೊಬ್ಬರಿಗೆ ಚೆನ್ನಾಗಾಗತ್ತೆ. ಕೆಲವರಲ್ಲಿ ಆ ರೀತಿ ಭಾವನೆನೂ ಇರ್ಬೋದು. ಅಥವಾ ಇನ್ನು ಕೆಲವ್ರಿಗೆ ನಾನು ಯೋಗಾಸನ ಕಲ್ತ್ರೆ ಅದರಿಂದ ನನಗೆ ಇನ್ನೊಂದು 4 ಜನಕ್ಕೆ ಕಲಿಸ್ಬೋದು, ನನಗೆ ಜೀವನಕ್ಕೆ ಉಪಾಯ ಆಗತ್ತೆ, ದುಡ್ಡು ಗಳಿಸ್ಬೋದು. ಹೀಗೆ ಏನೇ ವಿದ್ಯೆನ ಕಲಿಬೇಕಾದ್ರೂ ನಾನು ಏನಕ್ಕೆ ಕಲಿತಾ ಇದ್ದೀನಿ, ಅದರಿಂದ ಏನು ಮಾಡಬೇಕು ಅಂತ ಇದ್ದೀನಿ, ಅದೆಲ್ಲ ನಾನು ಕಲ್ತ್ಕೊಂಡಿರ್ಬೇಕು. ಅದು ಕಲ್ತ್ಕೊಂಡಿಲ್ಲ ಅಂತಂದರೆ ಈ ರೀತಿ ಒಂದು ಯೋಗಾಸನದ ಥರ ಒಂದು ದಿವ್ಯವಾದ ಜ್ಞಾನ ಸಹ ಒಂದು ಕೇವಲ ಆಕರ್ಷಣೆಗೋಸ್ಕರ, ದುಡ್ಡುಗೋಸ್ಕರ ಆಗ್ಬಿಡುತ್ತೆ. ಹೀಗೆ ಕಲಿಯೋ ಸಾಮರ್ಥ್ಯ ಇದ್ದಾಗ್ಲೂ ಆ ಕಲಿಕೆನ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಆ ಕಲಿಯೋರ್ ಮೇಲೆ ನಿರ್ಧಾರ ಆಗತ್ತೆ ಅಲ್ವಾ? ಅದೇ ರೀತಿ ಕಲಿಸೋರು ಇರ್ತಾರೆ. ಕಲಿಸೋರಲ್ಲೂ ಬೇರೆ ಬೇರೆ ಹಂತ ಇರುತ್ತೆ. ಈಗ ಆ ಕಲಿಸೋರು ಎಲ್ಲರೂ ಒಂದೇ ಹಂತದಲ್ಲಿ ಇರಬೇಕು ಅಂತನೂ ಇಲ್ಲ. ಅವರವರ, ಅದಕ್ಕೆ ಹೇಳೋದು, ನಾವು ಜೀವನದಲ್ಲಿ ಏನೇ ಕಲಿಬೇಕಂತಂದ್ರೂ ನಮ್ಮ ಮನೋಧರ್ಮ ಮತ್ತೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಕಲಿಸೋರು ಸಿಗ್ತಾರೆ. ಒಂದು ರೀತಿನಲ್ಲಿ ಈ ಸೃಷ್ಟಿ ಅಂತ ಏನಿದೆ, ಈ ನಮ್ಮ ಅಸ್ತಿತ್ವ ಅಂತ ಏನಿದೆ, ಈ ದೈವಿಕವಾದ ಈ ಅಸ್ತಿತ್ವದಲ್ಲಿ ನಮ್ಮ ಒಂದೊಂದು ಹಂತದಲ್ಲಿ ನಮಗೆ ಒಂದೊಂದು ರೀತಿಯ ಗುರುಗಳು ಸಿಗ್ತಾರೆ. ಆ ಸಮಯಕ್ಕೆ ನನಗೆ ತಕ್ಕನಾಗಿ ಮಾರ್ಪಾಡ್ಲಾಗ್ಲಿಕ್ಕೆ ಬೇಕಾಗಿರೋ ಗುರುಗಳು ಸಿಗ್ತಾರೆ. ಆತ್ಮಜ್ಞಾನ ಕಲಿಯಲಿಕ್ಕೆ ಯಾವಾಗ ನಾನು ತಯಾರಾಗ್ತೀನಿ, ಆಗ ಆತ್ಮಜ್ಞಾನವನ್ನು ನಿಖರವಾಗಿ ನಿರ್ದೇಶನ ಮಾಡುವಂಥ ಗುರುಗಳು ಸಿಗ್ತಾರೆ.
ಯಾವಾಗ ನಾನು ನನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು, ನಾನು ಅನ್ನೋದರಿಂದ ಸ್ವಲ್ಪ ಹೊರಗಡೆ ಬರಬೇಕು, ಆವಾಗ ನನಗೆ ಆ ರೀತಿ ಪಾಠ ಹೇಳ್ಕೊಡೋ ಗುರುಗಳು ಸಿಗ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆಲ್ಲ ತುಳಸಿದಾಸರ ಕತೆ ಗೊತ್ತಿರ್ಬೋದು. ಅವ್ರಿಗೆ ಅವರ ಹೆಂಡತಿ ಅಂದರೆ ಬಹಳ ಆಕರ್ಷಣೆ ಅಂತೆ. ಇವರು ತುಳಸಿದಾಸ ಆಗ್ಲಿಕ್ಕೆ ಮುಂಚೆ ಒಂದು ದಿವಸ ಏನೋ ಜೋರಾಗಿ ಮಳೆ ಬರ್ತಿದ್ದಾಗ್ಲೂ ಮಳೆ ನೀರಿಂದ ಅಲ್ಲಿ ದೊಡ್ಡ ಪ್ರವಾಹ ಬರ್ತಿತ್ತು. ಅದನ್ನು ಈಜ್ಕೊಂಡು ಅಲ್ಲಿ ಒಂದು ಮರ ಅಂತ ಅಂದ್ಕೊಂಡು ಯಾವುದೋ ಹೆಣ ಹೋಗ್ತಿತ್ತಂತೆ, ಅದನ್ನು ಹಿಡ್ಕೊಂಡು ದಡ ದಡವನ್ನು ಸೇರಿ ಅವರ ಹೆಂಡತಿ ಇದ್ದ ಮನೆಗೆ ಹೋದ್ರಂತೆ. ಅಮ್ಮನ ಮನೇಲಿದ್ರಂತೆ ಹೆಂಡತಿ. ಈ ರೀತಿ ಒಂದು ಪರಿಪಾಡಲನ್ನ ನೋಡಿ ಆತಂದು, ಆಗ ಅವ್ರು ಹೇಳಿದ್ರಂತೆ, ಇಷ್ಟೆಲ್ಲ ಒಂದು ಉತ್ಕಟವಾದ ಆಸೆ ನೀನು ರಾಮನ ಮೇಲೆ ಇಟ್ಟಿದ್ದಿದ್ರೆ ಇಲ್ಲಿಗಾಗಲೇ ನಿನಗೆ ಮೋಕ್ಷ ಸಿಕ್ತಿತ್ತು. ಈಗ ಈ ರೀತಿ ನಮಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿನಲ್ಲಿ ನಮಗೆ ಬೈಗುಳನ ಸಿಕ್ಕತ್ತೆ ಕೆಲವು ಸರ್ತಿ. ಈಗ ನಾನು ಯಾವುದೋ ಒಂದು ಕೆಲಸ ಮಾಡಬೇಕಾದಾಗ ಆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಆ ಕೆಲಸದ ಮೂಲಕ ಉಂಟಾಗೋ ಪರಿಣಾಮ ಸಂಪೂರ್ಣವಾಗಿ ಎಲ್ರಿಗೂ ಹಿತಕರವಾಗಿರಲ್ಲ, ಏನೋ ಅರ್ಧಂಬರ್ಧ ಆಗಿರುತ್ತೆ. ಆವಾಗ ಯಾರೋ ಬಾಸ್ ಅಂತ ಅಥವಾ ಇನ್ಯಾರೋ ಆ ಕೆಲಸ ಯಾರಿಗೋಸ್ಕರ ಮಾಡಿರ್ತೀನಿ ಅವ್ರು ಬಂದು ನನಗೆ ಬೈಬೋದು. ಉದಾಹರಣೆಗೆ, ನಾನು ಅಡುಗೆ ಮಾಡೋ ಒಬ್ಬ ಭಟ್ಟ ಆಗಿದ್ದು, ನಾನು ಅಡುಗೆ ಮಾಡೋ ಸಮಯದಲ್ಲಿ ನನ್ನ ಶ್ರದ್ಧೆ ಅಡುಗೆ ಕಡೆ ಇಲ್ಲ ಅಂತಂದರೆ ನನ್ನ ಅಡುಗೆನ ತಿನ್ನೋ ಅಂತ ಯಾರೋ ಅವ್ರು ಬಂದ್ಬಿಟ್ಟು ನನಗೆ ಬೈಬೋದು. ಆ ಸಮಯದಲ್ಲಿ ನಾನು ಆ ಕೆಲಸದಲ್ಲಿ ಶ್ರದ್ಧೆನ ಬೆಳೆಸ್ಕೊಳ್ಬೇಕು ಅನ್ನೋ ಜ್ಞಾನ ನಂಗೆ ತರಲಿಕ್ಕೆ ಈ ಒಂದು ದೈವತ್ವ ಆ ಒಂದು ವ್ಯಕ್ತಿಯ ಮೂಲಕ ನನಗೆ ಆ ಪಾಠ ಕೊಡ್ತಾ ಇರೋದು. ಆದರೆ ಅದನ್ನು ಆ ಹಂತದಲ್ಲಿ ನಾನು ಆ ರೀತಿ ನೋಡ್ತೀನಾ ಇಲ್ವಾ, ಅದು ನನ್ನ ಮೇಲೆ ನಿರ್ಧಾರ ಆಗತ್ತೆ. ಅವ್ರು ಬೈದಾಗ ನನ್ನ ಮನಸ್ಸಿನಲ್ಲಿ ನನ್ನ ಯಾಕೆ ಬೈದ್ಬಿಟ್ರು, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಕಳೆದ 4 ಗಂಟೆಯಿಂದ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ, ಆ ಥರ ಎಲ್ಲ ನಾನಿದ್ದಾಗ ನನಗೆ ಆ ಪಾಠ ಕಲಿಯೋಕ್ಕಾಗಲ್ಲ. ಅಂದರೆ ಪಾಠ ಕಲೀಲಿಕ್ಕೆ ಈ ಪಾಠಶಾಲೆ ಇರೋದು, ಜೀವನ ಅನ್ನೋದು. ಅದು ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಪಾಠ ಕಲಿಸ್ತಾ ಹೋಗುತ್ತೆ. ಕೊನೆಯಲ್ಲಿ ಈಗ ತುಳಸಿದಾಸರಿಗೆ ಹೇಗೆ ಅವರ ಹೆಂಡತಿ ಆ ಮಾತನ್ನು ಹೇಳಿದ ತಕ್ಷಣ ತುಳಸಿದಾಸರು ಆವಾಗ ಒಂದು ರೀತಿಯಲ್ಲಿ ತಯಾರಾಗಿದ್ರು. ಆ ಮಾತು ಕೇಳಿದ ತಕ್ಷಣ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಮಹತ್ತಾದ ಪರಿವರ್ತನೆ ಆಯಿತು. ಹೌದು, ಏನಿದು, ಏನೋ ಒಂದು ಮಹತ್ವಕರವಾಗಿರೋವಂಥದ್ದು ಇದೆಯಲ್ಲ ರಾಮ ಅನ್ನೋದು. ಏನು ಹಂಗಂದ್ರೆ ಏನಕ್ಕೆ ನನಗೆ ಇಷ್ಟೊಂದು ಈ ಥರ ಆಸೆ, ಒಂದು ಕಾಮನೆ, ಹೇಗಿದ್ರಿಂದ ನಾನು ಮುಕ್ತಿ ಹೊಂದಲಿ? ನಿಮಗೆಲ್ಲ ಭೂಮಿಗೆ ಬಂದ ಭಗವಂತ ಅಂತ ಒಂದು ಕನ್ನಡ ಚಲನಚಿತ್ರ ಗೊತ್ತಿರ್ಬೋದು. ನೋಡಿದ್ದೀರಾ ಅದನ್ನ? ಮರ್ತೋಗಿದೆ. ಅದರಲ್ಲಿ ಒಬ್ಬ ಕಳ್ಳಂದು ಪಾತ್ರ ಇದೆ. ಆ ಕಳ್ಳ ಒಂದು ಹೆಂಗಸನ್ನ ನೋಡಿ, ಈ ಕಳ್ಳ ಯಾರು ಅಂತಂದ್ರೆ ಆ ಮೂವಿನಲ್ಲಿ ಲೋಕೇಶ್, ಒಂದು ಸುಂದರವಾಗಿರೋ ಹೆಂಗಸು ಲಕ್ಷ್ಮಿ. ಆಕೆನ ನೋಡಿ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಅವಳ ಹಿಂದೆ ಓಡಾಡ್ತಾನೆ. ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಕೆ ಹೇಳ್ತಾಳೆ, ನೀನು ಕೃಷ್ಣನ್ನ ಕರ್ಕೊಂಡು ಬಾ, ಅವತ್ತು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅವನಿಗೆ ಗೊತ್ತಿಲ್ಲ ಕೃಷ್ಣ ಅಂದ್ರೆ ಯಾರು, ಎಲ್ಲಿ ಸಿಗ್ತಾನೆ, ಏನು ಗೊತ್ತಿಲ್ಲ. ಆದ್ರೆ ಅವನಲ್ಲಿ ಆಕೆನ ಮದುವೆ ಆಗ್ಬೇಕು ಅನ್ನೋ ಆಸೆ ಪ್ರಬಲವಾಗಿರುತ್ತೆ. ಅವಳನ್ನ ಬಲವಂತ ಮಾಡಬಾರ್ದು ಅನ್ನೋದು ಒಂದೇನೋ ಒಂದು ಬುದ್ಧಿ ಇರುತ್ತೆ ಅವನಿಗೆ. ಅವಳಿಗೆ ಏನ್ ಬೇಕು? ಕೃಷ್ಣ ಬೇಕು. ಕೃಷ್ಣ ಎಲ್ಲಿ ಸಿಗ್ತಾನೆ? ಎಲ್ರನ್ನು ಕೇಳ್ಕೊಂಡು ಓಡಾಡ್ತಾನೆ. ಎಲ್ಲರೂ ನಂಗೆ ಗೊತ್ತಿಲ್ಲ ಅಂತಾರೆ. ಕೊನೆಗೆ ಯಾರೋ ಒಬ್ರು ಹೇಳ್ತಾರೆ, ಅಲ್ಲೊಬ್ರು ಇದ್ದಾರೆ, ಅವರಿಂದ ಯಾವಾಗಲೂ ಒಂದಷ್ಟು ಶಿಷ್ಯಂದ್ರು ಓಡಾಡ್ತಾ ಇರ್ತಾರೆ, ಯಾವಾಗಲೂ ಏನೇನೋ ಮಾತಾಡ್ತಾ ಇರ್ತಾರೆ, ಅವರು ಅವ್ರ ಹತ್ರ ಸಿಗ್ಬೋದೇನೋ ಅಂತ ಹೇಳ್ತಾರೆ. ಆ ಕಳ್ಳ ಅವ್ರ ಹತ್ರ ಬರ್ತಾನೆ. ಈ ಭೂಮಿಗೆ ಬಂದ ಭಗವಂತ ಚಲನಚಿತ್ರದಲ್ಲಿ CR ಸಿಂಹ ಗುರುವಿನ ಪಾತ್ರ ಮಾಡಿರೋದು. CR ಸಿಂಹ ಗುರುಗಳು ಅವ್ರು ಹೇಳ್ತಾರೆ, ಒಂದು ಷರತ್ತು, ನಾನು ಏನು ಮಾಡು ಅಂತ ಹೇಳ್ತೀನಿ ನೀನು ಅದನ್ನು ಮಾಡಬೇಕು. ಯಾವತ್ತಾದರೂ ನಾನು ಹೇಳಿದ್ದಕ್ಕೆ ಎದುರುತ್ತರ ಕೊಟ್ಟೆ, ಆವತ್ತಿನಿಂದ ನಾನು ನಿನಗೆ ಕೃಷ್ಣನ್ ತೋರಿಸಲ್ಲ, ಅದಕ್ಕೆ ಬೇಕಾಗಿರೋದನ್ನು ನಾನು ನಿಂಗೆ ಹೇಳ್ಕೊಡಲ್ಲ ಅಂತ ಹೇಳ್ತಾರೆ.
ಆ ಕಳ್ಳನ್ ಬೇಕಾಗಿದ್ದೇನು ಕೃಷ್ಣ. ಯಾಕೆ? ಅವಳನ್ನ ಮದುವೆ ಆಗ್ಬೇಕು. ಈ ಗುರುಗಳ್ಯಾರೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಅಂತ ಮಾತು ಕೊಟ್ಟ. ಆ ಗುರುಗೆ ಆತನಿಗೆ ನಿಜವಾಗ್ಲೂ ಕೃಷ್ಣನ ಹತ್ರ ಸೇರಿಸ್ಬೇಕು ಅಂತ. ಆದ್ರೆ ಆ ಕಳ್ಳನ್ಗೆ ಕೃಷ್ಣ ಅಂದ್ರೆ ಯಾರು? ಯಾರೋ ಒಬ್ರು, ಗೊತ್ತಿಲ್ಲ. ಅವನ್ ತಗೊಂಡ್ ಬಂದ್ರೆ ಏನ್ ಸಿಗುತ್ತೆ? ಆಕೆ ಸಿಗ್ತಾಳೆ ಅಷ್ಟೇ. ಆ ಆಸೆ ಒಂದೇ ಇದ್ದಿದ್ದು ಅವನ ಮನಸ್ಸಿನಲ್ಲಿ. ಆದ್ರೆ ಅವನ ಮನಸ್ಸು ಯಾವಾಗ ಒಂದು ಪರಿವರ್ತನೆ ಆಗುತ್ತೆ, ಆವಾಗ ನಿಜವಾಗ್ಲೂ ಶ್ರೀಕೃಷ್ಣ ಸಿಗ್ತಾನೆ ಅನ್ನೋದು ಗೊತ್ತು ಆ ಗುರುಗಳಿಗೆ. ಅದಕ್ಕೆ ಅವನಿಗೆ ಬೇರೆ ಬೇರೆ ರೀತಿನಲ್ಲಿ ಅವನಿಗೆ ಒಂದು ಪರಿವರ್ತನೆ ಆಗಲಿ ಅಂತ ಅವನಿಗೆ ಬೇರೆ ಬೇರೆ ಕೆಲಸ ಕೊಡ್ತಾ ಹೋಗ್ತಾರೆ. ಒಂದು ದಿವಸ ಅವನಿಗೆ ತುಂಬ ಹೊಟ್ಟೆ ಹಸ್ದಿರುತ್ತೆ. ಯಾವುದೋ ಒಂದು ಕಡೆ ಹೋಗಿರ್ತಾರೆ, ಅಲ್ಲಿ ಯಾರೋ ಒಬ್ರು ಊಟ ಕೊಡ್ತಾ ಇರ್ತಾರೆ. ಆವಾಗ ಆ ಗುರುಗಳು ಮತ್ತು ಮಿಕ್ಕಿದೆಲ್ಲ ಶಿಷ್ಯರು ಮೊದಲು ಊಟಕ್ಕೆ ಕೂತ್ಕೊಳ್ತಾರೆ. ಇವನಿಗೆ ನೀನು ಆಮೇಲೆ ಮಾಡು, ನಮ್ದೆಲ್ಲ ಊಟ ಆದಮೇಲೆ ಅಂತ ಹೇಳ್ತಾರೆ. ಅವ್ನಿಗೆ ಹೊಟ್ಟೆ ಹಸ್ದಿರುತ್ತೆ, ರೋಷ ಬಂದಿರುತ್ತೆ. ಇವ್ರು ಈ ಥರ ಹೇಳ್ತಾ ಇರ್ತಾರೆ. ಅದೆಲ್ಲ ಆದಮೇಲಿಂದ ಇದನ್ನೆಲ್ಲ ನೀಟಾಗಿ ನೀನು ಕ್ಲೀನ್ ಮಾಡಿ ಆಮೇಲೆ ಅಷ್ಟೇ ಊಟ ಮಾಡೋಕ್ಕಾಗೋದು ಅಂತೆಲ್ಲ ಹೇಳ್ತಾರೆ. ಅವನಿಗೆ ಸ್ವಲ್ಪ ಎಲ್ಲ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಗುರುವಿನ ಜೊತೆಗೆ ಅವನು ಒಂದು ಮಾತುಕತೆ, ಅದಾದ್ಮೇಲಿಂದ ಹೋರಾಟಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಆ ಕ್ಷಣದಲ್ಲಿ ಅವ್ರು ಹೇಳ್ತಾರೆ, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನಾನು ಹೇಳ್ದಂಗೆ ಕೇಳಬೇಕು, ಈ ರೀತಿ ಎಲ್ಲ ಕೋಪ ಎಲ್ಲ ಬಿಡಬೇಕು ಅಂತ ಹೇಳಿದ್ದೆ ಅಲ್ವಾ, ನಿನ್ಗೆ ಈ ಕೋಪ ಬಿಡೋಕ್ಕಾಗಲ್ಲ, ನಿನ್ಗೆ ಯಾರು ಕೃಷ್ಣ ಸಿಗ್ತಾರೆ, ಹೋಗ್ ಅಂತ ಅವನನ್ನು ಅಟ್ಬಿಡ್ತಾರೆ. ಆ ಸಮಯದಲ್ಲಿ ಅವನು ಒಂದು ಹೃದಯದಿಂದ, ಅಯ್ಯೋ ಕೋಪ ಅನ್ನೋದನ್ನು ಬಿಡು ಅಷ್ಟೇ ಹೇಳಿದ್ದು ನನ್ನ ಗುರುಗಳು, ನಾನು ಈ ಕೋಪ ಅನ್ನೋದನ್ನು ಬಿಡೋಕ್ಕಾಗ್ತಾ ಇಲ್ವಲ್ಲ, ನನಗೆ ಈ ಕೋಪ ಅನ್ನೋದು ಬಿಡಬೇಕು ಅಂದರೆ ಹೆಂಗೆ, ಆದ್ರೆ ಇದನ್ನು ಬಿಡೋಕ್ಕಾಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ನನಗೆ ಕೃಷ್ಣ ಸಿಗ್ತಾ ಇಲ್ವಲ್ಲ ಅಂತ ಒಂದು ಹೃದಯದಿಂದ ಒಂದು ಪ್ರಾರ್ಥನೆ, ಸತ್ಯವಾದ ಪ್ರಾರ್ಥನೆ ಬರುತ್ತೆ ಅವನ ಹೃದಯದಿಂದ. ಏನ್ ಪ್ರಾರ್ಥನೆ? ನನ್ನ ಈ ಕೋಪ ಪರಿವರ್ತನೆ ಆಗ್ಲಿಲ್ವಲ್ಲಪ್ಪ ಅಂತ. ಯಾವಾಗ ಆ ಒಂದು ಹೃದಯದಿಂದ ಒಂದು ಸತ್ಯವಾದ ಪ್ರಾರ್ಥನೆ ಅನ್ನೋದು ಸೃಷ್ಟಿಯಾಗತ್ತೆ ನಮ್ಮಲ್ಲಿ, ಅದು ನಮ್ಮನ್ನ ಮಾರ್ಪಾಡು ಮಾಡುವಂತ ಒಂದು ಹೆಜ್ಜೆ. ಅದಾದ ತಕ್ಷಣ ಅವನ ಮನಸ್ಸಿನಲ್ಲಿ ಆ ಒಂದು ಪ್ರಾರ್ಥನೆ ಬರುತ್ತೆ, ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅದೇ ಸಮಯದಲ್ಲಿ ಅವನ ಕೋಪ ಅನ್ನೋ ಸಂಪೂರ್ಣ ನಾಶ ಆಗ್ಬಿಡುತ್ತೆ. ಹಾಗೆ ಆ ಮೂವಿ ನೋಡಿ ನೀವು, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಅವನಿಗೆ ಕೃಷ್ಣ ಸಿಗ್ತಾನೆ. ಕೃಷ್ಣ ಸಿಕ್ಕಿದ ತಕ್ಷಣ ಅವನಲ್ಲೇ ಒಂದು ದಿವ್ಯವಾದ ಪರಿವರ್ತನೆ. ಆಕೆಗೋಸ್ಕರ ಕೃಷ್ಣ ಅಂತ ಬಂದ, ಆದರೆ ಕೃಷ್ಣ ಸಿಕ್ಕಿದ ತಕ್ಷಣ ಇನ್ನೇನು ಬೇಕು? ಆವಾಗ ಕೊನೆಯಲ್ಲಿ ಆ ಚಿತ್ರದಲ್ಲಿ ಒಂದು ಸೀನ್ ಇದೆ. ಆ ಕೃಷ್ಣನ ಕರ್ಕೊಂಡು ಬರ್ತಾನೆ ಅವಳ ಹತ್ರ. ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಆಕೆಗೆ ಹೆದರಿಕೆ, ಓ ಬಂದ ನನ್ನ ಪುನಃ ಬಲವಂತ ಮಾಡಲಿಕ್ಕೆ ಅಂತ. ಆಕೆ ನಾನು ಹೋಗಿ ಸತ್ತು ಹೋಗ್ತೀನಿ ಅಂತ ಮೇಲಿಂದ ಬೀಳಲಿಕ್ಕೆ ಅಂತ ಒಂದು ಪ್ರಪಾತದ ಕಡೆಗೆ ಹೋಗ್ತಾಳೆ. ಈಕೆ ಓಡ್ಕೊಂಡು ಬಂದು ಆಕೆ ನಿಲ್ಲಿಸಿ ಆಕೆ ಕಾಲಿಗೆ ಬೀಳ್ತಾನೆ. ಈತನ ಈ ಪರಿವರ್ತನೆ ನೋಡಿ ಅವಳಿಗೆ ಆಶ್ಚರ್ಯ. ಆವಾಗ ಹೇಳ್ತಾನೆ, ಅಮ್ಮ ನಿನ್ನ ಆಸೆಯಿಂದ ನಾನೇನೋ ನಿನ್ನ ಹತ್ರ ಬಂದೆ, ಕೃಷ್ಣನ್ ಕರ್ಕೊಂಡು ಬರೋಣ ಅಂತ ಹೋದೆ, ಆದರೆ ಕೃಷ್ಣನ ನನಗೆ ಕೊಟ್ಟಿದ್ದು ಮಹಾತಾಯಿ ನೀನು. ಅಂದ್ರೆ ಇದೇನು ಚಲನಚಿತ್ರದಲ್ಲಿ ಏನೋ ನಡೀತಾ ಇದೆ ಘಟನೆ, ಒಂದು ಹಂತದಲ್ಲಿ ಹೌದು, ಆದರೆ ಆ ಚಲನಚಿತ್ರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗ ನನ್ನಲ್ಲಿ ಈ ನಾನು ಅದು ನಿಜವಾಗ್ಲೂ ಹೋಗ್ಲಿ, ಆ ಕೃಷ್ಣನ್ ಆ ಜಾಗ ಸಿಗ್ಲಿ ಅನ್ನೋ ಒಂದು
ಹೃದಯದಿಂದ ಒಂದು ಪ್ರಾರ್ಥನೆ ಯಾವಾಗ ಬರುತ್ತೆ, ನಾನು ಅನ್ನೋದು ಹೋದಾಗ ಮಾತ್ರ ನನ್ನಲ್ಲಿ ಕೃಷ್ಣ ಬರ್ಲಿಕ್ಕೆ ಸಾಧ್ಯ. ಅದು ನಿಜವಾದ ಪರಿವರ್ತನೆ. ಹೆಂಗ್ಸಿಂದ ಅವ್ರಿಗೆ ಮುಕ್ತಿ ಸಿಕ್ತು ಅಂತ ಅನ್ಕೋಬೋದಾ? ಅದು ಹಾಗೆ ಚಲನಚಿತ್ರದಲ್ಲಿ ಆ ರೀತಿ ತೋರಿಸಿದ್ದಾರೆ. ಹಾಗೆ ಮುಕ್ತಿಗೆ ಹಲವಾರು ಕಾರಣಗಳು. ಯಾವುದರಿಂದ ಆ ಹೆಂಗಸಿಂದ ಸಿಕ್ತಾ, ಅದರಿಂದ ಮುಂಚೆ ಅವನು ಮಾಡಿದ ಕೆಲಸದಿಂದ ಸಿಕ್ತಾ, ಅಥವಾ ಅದರ ನಂತರ ಅವನು ಸಿಕ್ಕಿದ್ದ ಗುರುಗಳ ಮಾರ್ಗದರ್ಶನ ಸಿಕ್ತಾ, ಅದೆಲ್ಲ ಮುಖ್ಯ ಅಲ್ಲ. ಏನ್ ಮುಖ್ಯ? ಆತನಲ್ಲಿ ಅಹಂ ಹೋಯ್ತು, ಒಂದು ಹೃದಯದಿಂದ ಒಂದು ಪ್ರಾರ್ಥನೆ ಬಂತಲ್ಲ, ಹೃದಯದಿಂದ ನಾನು ಪರಿವರ್ತನೆ ಆಗಬೇಕು, ನಾನು ಅನ್ನೋದು ಹೋಗ್ಬೇಕು, ನನ್ನಲ್ಲಿ ಕೋಪ ಅನ್ನೋದು ನಾಶ ಆಗಬೇಕು. ಅದೇನೋ ತುಂಬ ತೋರ್ಕೆಗೋಸ್ಕರ ಅಲ್ಲ. ಯಾವಾಗ ಅದು ಹೃದಯದಿಂದ ಬರುತ್ತೆ ಆವಾಗ ಮಾತ್ರ ಅದು ಪರಿವರ್ತನೆ ಸಾಧ್ಯ. ಭಗವದ್ಗೀತೆನಲ್ಲೂ ಅಷ್ಟೇ ಅಲ್ವಾ? ಯಾವಾಗ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದು? ಯಾವಾಗ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾದ. ಏನು ಶರಣಾದ ಅಂತಂದ್ರೆ, ನಾನು ಯಾರು ಗೊತ್ತಾ, ನಾನು ಎಷ್ಟು ಒಳ್ಳೆ ಬಿಲ್ಲುಗಾರ ಗೊತ್ತಾ, ನಾನು ಎಷ್ಟು ಯುದ್ಧ ಮಾಡಿದ್ದೀನಿ ಗೊತ್ತಾ, ನಾನು ಯಾರನ್ನ ಬೇಕಾದ್ರೂ ಜಯಿಸ್ತೀನಿ ಗೊತ್ತಾ ಅನ್ನೋ ಒಂದು ನಾನು ಅನ್ನೋ ಅಹಂ, ಆ ಅಹಂ ಎತ್ತರದಲ್ಲಿದ್ದ ಅಂತ ವ್ಯಕ್ತಿ ಆ ಸಮಯದಲ್ಲಿ ನನಗಿವಾಗ ಏನೋ ವಿಚಾರದಲ್ಲಿ ಗೋಜಲಾಗಿದೆ, ನನಗೆ ಸರಿಯಾಗಿ ಮಾರ್ಗದರ್ಶನ ಸಿಗಬೇಕು, ಅದು ಸಿಗಬೇಕು ಅಂತಂದರೆ ನನ್ನ ಸಾರಥಿಯಾದ ಕೃಷ್ಣನಿಂದ ಮಾತ್ರ ಅನ್ನೋ ಒಂದು ತಿಳುವಳಿಕೆಯಿಂದ ಹೃದಯದಿಂದ ಅವನು ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ, ನನಗೆ ಈಗ ಎಲ್ಲ ಗೋಜಲಾಗಿದೆ, ದಯವಿಟ್ಟು ಯಾವುದು ನನಗೆ ಶ್ರೇಯಸ್ಕರವಾದದ್ದು ಅದನ್ನು ತೋರಿಸ್ಕೊಡಪ್ಪ. ಕೇವಲ ಮಾತಿಗೋಸ್ಕರ ಅಲ್ಲ, ಕೇವಲ ತೋರಿಕೆಗೋಸ್ಕರ ಅಲ್ಲ, ಅದು ಹೃದಯದಿಂದ ಬರೋ ಪ್ರಾರ್ಥನೆ ಆಗಬೇಕು. ಆ ರೀತಿ ಎಲ್ಲಿಂದ ಹೃದಯದಿಂದ ಪ್ರಾರ್ಥನೆ ಬರುತ್ತೆ ಅಲ್ಲಿ ಪರಿವರ್ತನೆ ಖಂಡಿತ. ಇದು ಆ ಸಮಯದಲ್ಲಿ ಯಾರು ನನಗೆ ಆ ರೀತಿ ಮಾಡ್ತಾರೆ, ಅವರು ಒಂದು ರೀತಿ ಗುರುಗಳು ಅಲ್ವಾ? ಈಗ ಆ ಭೂಮಿಗೆ ಬಂದ ಭಗವಂತದಲ್ಲಿ ಯಾರನ್ನ ಗುರು ಅಂತ ಕರೆಯೋಣ? ಆ ಹೆಂಗಸನ್ನ ಗುರು ಅಂತ ಕರೆಯೋಣವಾ? ಆಕೆ ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಕೃಷ್ಣನ್ ಕರ್ಕೊಂಡ್ ಬಾ ಅಂತ ಹೇಳಿದ್ಲು. ಅಥವಾ ಆ ಗುರು ಯಾರು ಅವನಿಗೆ ನಿನ್ ಕೋಪ ಹೋಗ್ಬೇಕು, ಯಾವತ್ತು ನೀನ್ ಕೋಪ ಮಾಡ್ಕೋತಿ ಯಾವತ್ತು ನಿನ್ನನ್ನು ನನ್ನಿಂದ ದೂರ ಕಳಿಸ್ಬಿಡ್ತೀನಿ ಅಂತ ಹೇಳ್ಕೊಡ್ತಾರಲ್ಲ, ಅಂದ್ರೆ ಅವನಲ್ಲಿ ಏನ್ ಪರಿವರ್ತನೆ ಆಗಬೇಕು ಅಂತ ನೋಡಿ ಅವನಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ತಾರಲ್ಲ, ಅವ್ರನ್ನ ಗುರು ಅಂತ ಕರಿಬೇಕಾ? ಹೀಗೆ ಕಾರಣ ಎಲ್ಲಿಂದನಾದ್ರೂ ಇರ್ಬೋದು. ಆದರೆ ಮುಖ್ಯವಾಗಿ ಏನು, ಗುರು ಅನ್ನೋರು ಯಾರೋ ಒಂದು ವ್ಯಕ್ತಿ ಅಲ್ಲ, ಯಾವುದೋ ಒಂದು ರೂಪ ಮಾತ್ರ ಅಲ್ಲ. ಯಾವಾಗ ನನಗೆ ಸ್ಪಷ್ಟವಾಗಿ ಅರಿವಾಗತ್ತೆ ಆವಾಗ ನಾನು ಯಾರೋ ಒಬ್ಬರನ್ನ ಗುರು ಅಂತ ಕರಿಬಹುದು. ಆದರೆ ಒಂದು ಹಂತದಲ್ಲಿ ಗುರು ವ್ಯಕ್ತಿ ಅಲ್ಲ, ಗುರು ಯಾವುದು ನಿಮ್ಮನ್ನ ಸದಾ ಕಾಲ ಮಾರ್ಗದರ್ಶನ ಮಾಡ್ತಾ ಇದೆ ಅದು ಗುರು. ಆ ಮಾರ್ಗದರ್ಶನ ಕೊನೆಯಲ್ಲಿ ನಿಮ್ಮ ಒಳಗಡೆ ತಗೊಂಡೋಗುತ್ತೆ. ಆ ಗುರು ನಿಮ್ಮಲ್ಲಿದ್ದಾರೆ. ಹೊರಗಡೆ ಗುರು, ಇಂದ ಒಳಗಡೆ ಗುರು. ಹೀಗೆ ಗುರು ಯಾರು? ನಾನು ಯಾವ ದೃಷ್ಟಿಯಿಂದ ನೋಡ್ತಾ ಇರ್ತೇನೆ ಆ ದೃಷ್ಟಿಯಲ್ಲಿ ನನಗೆ ಗುರು ಕಾಣಿಸ್ತಾರೆ. ಆದರೆ ಸತ್ಯ ಏನು? ಸತ್ಯ ಎಲ್ಲವೂ ಗುರುನೇ. ಈಗ ನನ್ನ ತಿಳುವಳಿಕೆ ಹಂತದಲ್ಲಿ ಅವ್ರ ಹೆಂಡತಿ, ಅವ್ರ ಗಂಡ, ಅವರು ಬೈಸ್ಕೊಂಡೆ ಅಂತ ಈ ಹಂತದಲ್ಲಿ ಅನ್ನಿಸ್ಬೋದು. ಆದರೆ
ಇನ್ನೊಂದು ಹಂತದಲ್ಲಿ ಅವ್ರಾಗ ಬೈದಿದ್ದಕ್ಕೆ ಈ ಥರ ಆಗಿದ್ದು ಪರಿವರ್ತನೆ ಅಂತ ಗೊತ್ತಾದಾಗ ಅವರೇ ತಾನೇ ಒಂದು ರೀತಿ ಕಾರಣಗುರು. ಹಾಗೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಮ್ಮ ನನ್ನ ಅಥವಾ ಯಾರದೇ ಜೀವನದಲ್ಲಿ ಇವತ್ತು ನೀವೇನಾಗಿದ್ದೀರಾ ಅದಕ್ಕಿನ್ನ ಎಷ್ಟೆಲ್ಲ ನಿಮ್ಮ ಹಿಂದಿನ ಬೇರೆ 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 ಪರಿಸ್ಥಿತಿಗಳು, ಆ ಪರಿಸ್ಥಿತಿಗಳಲ್ಲಿದ್ದ ಬೇರೆ ಬೇರೆ ವ್ಯಕ್ತಿಗಳು, ಪ್ರಾಣಿಗಳು, ಅಥವಾ ಅಲ್ಲೇನೋ ಒಂದು ಬದಲಾವಣೆಯಿಂದ ನಿಮ್ಮಲ್ಲಿ ಆ ಒಂದು ಬದಲಾವಣೆ ಉಂಟಾಗಿರುತ್ತೆ ಅಲ್ವಾ? ಅಂದ್ರೆ ಯಾರು ಗುರು ಅಲ್ಲ? ಕಟ್ಟ ಕಡೆ ಹಂತದಲ್ಲಿ ಯಾರು ನಿಮಗೆ ನಿಮ್ಮಲ್ಲಿನ ಗುರು ತೋರಿಸ್ತಾರಲ್ಲ ಅವರೇ ಗುರು. ಒಂದು ರೀತಿನಲ್ಲಿ ಕಡೆ ಹಂತ. ಯಾಕಂದ್ರೆ ಯಾವುದೇ ಒಂದು ಪ್ರಯಾಣಕ್ಕೆ ಒಂದು ಮೊದಲಿರಬೇಕು, ಒಂದು ಕೊನೆ ಇರಬೇಕು. ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಮೈಸೂರಿನಲ್ಲಿ ಏನೋ ಒಂದು ಜಾಗದಲ್ಲಿ ನನ್ನ ಪ್ರಯಾಣ ನಿಲ್ಲಬೇಕು. ಹಾಗೆ ನಿಮ್ಮ ನನ್ನ ಅಥವಾ ಯಾರದೇ ಹುಡುಕಾಟ ಎಲ್ಲಿ ನಿಲ್ಲುತ್ತೆ? ಯಾವಾಗ ನಿಲ್ಲುತ್ತೆ? ಏನನ್ನು ಹುಡುಕ್ತಾ ಇದ್ದೀವಿ? ಏನನ್ನು ಹುಡುಕ್ತಾ ಇದ್ದೀರಾ ನೀವು? ಏನ್ ಬೇಕು ನಿಮಗೆ ಜೀವನದಲ್ಲಿ? ಯಾರನ್ನಾದ್ರೂ ಕೇಳಿ, ಏನ್ ಬೇಕು? ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ಬೋದು. ಮುಕ್ತಿ ಬೇಕು, ದೇವ್ರು ಬೇಕು, ಶಾಂತಿ ಬೇಕು, ಅಥವಾ ಒಂದು ಹಂತದಲ್ಲಿ ದುಡ್ಡು ಬೇಕು, ಏನಾದ್ರೂ ಹೇಳ್ಬೋದು. ಆದರೆ ಆ ಹುಡುಕಾಟ ಯಾವಾಗ ನಿಲ್ಲುತ್ತೆ? ಏನಾದ್ರೂ ಇರ್ಬೋದು, ಅದ್ರ ಹುಡುಕಾಟ ಯಾವಾಗ ನಿಲ್ಲುತ್ತೆ? ಅದು ನನಗೆ ದೊರಕಿದೆ ಅನ್ನೋ ಒಂದು ವಿಶ್ವಾಸ ಇದ್ದಾಗ, ಇನ್ನು ಅದು ನನ್ನಿಂದ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸ ಇದ್ದಾಗ ಅಲ್ವಾ? ಈಗ ನನ್ನ ಹುಡುಕಾಟ ದುಡ್ಡಿಗೆ ಅಂತ ಇದ್ದಾಗ ದುಡ್ಡು ಅನ್ನೋದು ಸಿಕ್ಬಹುದು, ಆದರೆ ದುಡ್ಡು ಕಳೆದೋಗ್ಬಿಡ್ಬೋದು ಅನ್ನೋ ಭಯನೂ ಉಂಟಾಗ್ಬೋದು. ಆದ್ರೆ ಈಗ ಅದನ್ನೇ ನಾನು ನನ್ನ ಹತ್ರ ದುಡ್ಡು ಪ್ರಿಂಟ್ ಮಾಡೋ ಮೆಷಿನ್ ಸಿಕ್ಬಿಟ್ಟಿದೆ ಅಂತ ಇದ್ದಾಗ ಸ್ವಲ್ಪ ವಿಶ್ವಾಸ ಜಾಸ್ತಿ ಆಗುತ್ತೆ. ಆದರೆ ಯಾರಾದರೂ ಈ ಮೆಷಿನ್ನ ಕದ್ಬಿಟ್ರೆ, ಅಂದರೆ ನನ್ನ ಯಾವುದೇ ಜೀವನದ ಏನೇ ಹುಡುಕಾಟ ಇರ್ಬೋದು, ಅದು ನನಗೆ ಸಿಕ್ಕದ ಮೇಲಿಂದ ಇನ್ನು ಕಳೆಯಲ್ಲ ಅನ್ನೋ ವಿಶ್ವಾಸ ಜಾಗೃತ ಆದಾಗ ಮಾತ್ರ ನನ್ನಲ್ಲಿ ಅದ್ರ ಬಗ್ಗೆ ಇನ್ನೇನೇ ಒಂದು ಕಳವಳ ಇರಲ್ಲ ಅಲ್ವಾ? ಹಾಗೆ ಯಾರಿಗಾದ್ರೂ ಜೀವನದಲ್ಲಿ ಏನ್ ಬೇಕು? ನನಗೆ ನೆಮ್ಮದಿ ಇದ್ರೆ ಸಾಕಪ್ಪ, ನನಗೆ ಶಾಂತಿ ಇದ್ರೆ ಸಾಕಪ್ಪ, ನನಗೆ ದೇವ್ರು ಸಿಕ್ಬಿಟ್ರೆ ಸಾಕಪ್ಪ. ದೇವ್ರು ಯಾಕೆ ಬೇಕು? ಆ ದೇವರು ಅಂತಂದ್ರೆ ಅವ್ರು ಏನೋ ಒಂದು ನೆಮ್ಮದಿ, ಶಾಂತಿ, ದಿವ್ಯತೆ ಇರೋವಂಥ ಒಬ್ರು ಅಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಅವ್ರು ಬೇಕು. ಈಗ ದೇವ್ರೇನಾದ್ರೂ ನಿಮಗೆ ಪ್ರತಿ ಸಲಿನೋ ಹೊಟ್ಟೆ ನೋವು, ಕೈ ನೋವು ಕೊಡೋಂಥರಾದ್ರೆ ಆ ಥರ ದೇವ್ರು ಯಾರಿಗೂ ಬೇಡ ಅಲ್ವಾ? ನೋಡಿ, ಗಮನ ಕೊಡಿ. ಯಾತಕ್ಕೆ ದೇವ್ರು ಬೇಕು? ಆರಾಮಾಗಿರುತ್ತೆ, ನೆಮ್ಮದಿ ಇರುತ್ತೆ, ಶಾಂತತೆ ಇರುತ್ತೆ. ಅದನ್ನ ಕೊಡುವಂಥವ್ರು ದೇವರು ಅಂತ. ಅದೇ ಹೊಟ್ಟೆ ನೋವು, ಕಾಯಿ ನೋವು, ಕಾಲು ನೋವು, ಬೆನ್ನು ನೋವು ಕೊಡೋರು ಆ ಥರ ದೇವ್ರು ಬೇಡ ಅಲ್ವಾ? ಅಂದ್ರೆ ಏನೋ ಒಂದು ಶಾಶ್ವತವಾಗಿರೋದು ಬೇಕು ಅನ್ನೋದು ಎಲ್ರಿಗೂ ಬಯಕೆ. ಒಂದು ನೆಮ್ಮದಿಯಾಗಿರೋದು ಏನೋ ಒಂದು ಬೇಕು ಅನ್ನೋದು ಎಲ್ರಿಗೂ ಬಯಕೆ. ಎಲ್ಲಿದೆ ಅದು? ಅದನ್ನ ಯಾವತ್ತು ನಿಮಗೆ ಸಿಕ್ಕತ್ತೆ ಅವತ್ತು ನಿಮ್ಮ ಹುಡುಕಾಟ ನಿಲ್ಲುತ್ತೆ ಅಲ್ವಾ? ಹಾಗೆ ಯಾರೋ ಒಬ್ರು ನಿಮಗೆ ಅದು ಎಲ್ಲಿದೆ, ಯಾವ ದಿಕ್ಕಿನಲ್ಲಿ ನೀವು ಹೋಗಬೇಕು, ಹೋಗ್ತಾ ಇದ್ದಾಗ ನೀವು ಮೈಸೂರು ಕಡೆ ಹೋಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ. ಆದರೆ ಹೋಗ್ತಾ ಹೋಗ್ತಾ ಅಲ್ಲೆಲ್ಲೋ ದಾರಿ ತಪ್ಪಿ ನೀವು ಬೇರೆ ಕಡೆ ಯಾವುದೋ ಒಂದು ಚೆನ್ನೈ ಕಡೆ ಹೋಗ್ತಾ ಇದ್ದಾಗ ಯಾರೋ ಹೇಳ್ತಾರೆ, ಇಲ್ಲಿಗೆ ಹೋಗ್ಬೇಕು ಸ್ವಾಮಿ, ಮೈಸೂರು ಅಂದರೆ ಇದು ನೀವು ಬಹಳ ವಿರುದ್ಧವಾದ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ, ನೀವು ಈ ಕಡೆ ಹೋಗಬೇಕು. ಹಾಗೆ ಯಾರೋ ಒಬ್ರು ದಿಕ್ಕನ್ನ ಬದಲಾಯಿಸ್ತಾರೆ. ಬದಲಾಯಿಸಿದ ಮೇಲಿಂದ ನಡೆಯೋದು ನನ್ನ ಕೆಲಸ. ಆದರೆ ನಡೆದು ಮೈಸೂರು ಅರಮನೆ ನೋಡಿದಾಗ ಮೈಸೂರಿನಲ್ಲಿ ಇದ್ದೀನಿ ಅಂತ ನನಗೆ ಖಾತ್ರಿ ಆದಾಗ ಮೈಸೂರು ಅಂತ ಗೊತ್ತಾಯಿತು. ಹಾಗೆ ನಾನು ಏನೋ ಒಂದು ಶಾಶ್ವತವಾಗಿರೋದನ್ನ ಕಂಡುಹಿಡಿಬೇಕು. ಯಾವತ್ತು ನೀವು, ನಾನು, ಯಾರಾದರೂ ಆಗಿರ್ಬೋದು, ಯಾವತ್ತು ಅದನ್ನು ಕಂಡುಹಿಡಿದ್ರು
ಅದರಲ್ಲಿ ಇನ್ನು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿ ಯಾವಾಗ ಜಾಗೃತವಾದರೂ ಅಲ್ಲಿಗೆ ತಾನೇ ಪ್ರಯಾಣ ನಿಲ್ಲೋದು. ಹಾಗೆ ಆ ಪ್ರಯಾಣಕ್ಕೆ ಯಾರು ಆ ದಿಕ್ಕನ್ನು ಬದಲಾಯಿಸ್ತಾರೆ? ಎಲ್ಲಿದೆ ಅದು ಆ ಶಾಶ್ವತವಾಗಿರೋದು? ಅದು ನಿನ್ನಲ್ಲೇ ಇದೆ ಅಪ್ಪ. ಆ ನನ್ನಲ್ಲೇ ಇರೋದನ್ನ ಹ್ಯಾಕ್ ಕಂಡಿಡೀಲಿ? ಈ ರೀತಿ ನೀನು ಮಾಡ್ಬೋದಪ್ಪ. ಮಾಡ್ತಾ ಮಾಡ್ತಾ ಇದ್ದಾಗ ನನಗೆ ಎಷ್ಟೊಂದೆಲ್ಲ ಪ್ರಶ್ನೆ ಬರ್ತಾ ಇದೆ, ಇದು ನಿಜನೋ ಸುಳ್ಳು ಅಂತ. ಅದನ್ನೆಲ್ಲ ಸಮಾಧಾನ ಕೊಟ್ಟು, ಯಾರು ನಮಗೆ ಸದಾ ಒಂದು ಅಮ್ಮ ನಮ್ಮನ್ನು ಬೆಳೆಸ್ಬೇಕಾದಾಗ ಹೇಗೆ ನಾವು ತಪ್ಪು ಮಾಡಿದ್ರು ಒಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ದಿ ಬೆಳೆಸ್ತಾಳಲ್ವಾ, ಹಾಗೆ ಯಾರು ಒಂದು ಮಾರ್ಗದರ್ಶನ ಕೊಡ್ತಾರೆ ಅವರು ಸದ್ಗುರು. ಅಂದರೆ ಅವರು ಅಮ್ಮನ ಥರ. ನಿಮಗೆ ಭಜನೆ ಗೊತ್ತಿರ್ಬೋದು, ಗುರು ಮಾತೃಪಿತಾ ಗುರು ಬಂಧು ಸಖ ಅಂದ್ರೇನು? ಒಂದೇ ತಾಯಿಗೆ ಸಮಾನ. ಅಮ್ಮನ ಥರ, ಅಪ್ಪನ ಥರ. ಕೆಲವು ಸತಿ ಸ್ವಲ್ಪ ಕಠೋರವಾಗಿ ಹೇಳ್ಕೊಡ್ಬೋದು, ಆದರೆ ಅಪ್ಪನಿಗೂ ಒಂದು ಪ್ರೀತಿಯಿಂದನೇ ಆ ಕಠೋರತೆ ಇರುತ್ತೆ. ಕೆಲವು ಸರ್ತಿ ಅಮ್ಮನ ಥರ ಮೃದುವಾಗಿ ಹೇಳ್ಕೊಡ್ಬೋದು. ಹಾಗೆ ಗುರು ಬಂಧು ಸಖ, ನನ್ನೆಲ್ಲ ಬಂಧು ಮಿತ್ರರು. ಹಾಗೆ ಪ್ರಯಾಣ ಮುಂದುವರೆದು ಒಂದು ಸ್ಥಿರತೆಯಲ್ಲಿ ನಿಂತು ನೋಡಿದಾಗ ಎಲ್ಲರೂ ಗುರುಗಳೇ ಅಲ್ವಾ? ಎಲ್ಲರೂ ಒಂದಲ್ಲ ಒಂಥರ ದಾರಿ ತೋರಿಸೋದ್ರಲ್ವಾ? ಹೌದು. ಅಂದರೆ ಆ ಗುರುನೇ, ಆ ಒಂದು ದೈವತ್ವನೇ ಅವರಲ್ಲಿ ನನಗೆ ಆ ರೀತಿ ದಾರಿ ತೋರಿಸ್ತಲ್ವಾ? ಹಾಗಾಗಿ ಯಾವತ್ತು ಗುರು ಇಲ್ಲದೆ ಇರೋ ಜಾಗದಲ್ಲಿ ಇದ್ದೀನಿ ನಾನು. ಹೀಗೆ ಯಾವ ರೀತಿನಲ್ಲಿ ನಾವು ನೋಡ್ತೀವಿ ಆ ರೀತಿನಲ್ಲಿ ನಮ್ಗೆ ಅರಿವಾಗತ್ತೆ. ಹೌದು. ಯಾಕೆಂದ್ರೆ ಇರುವೆ ಗುಂಪಲ್ಲಿ ಹೋಗ್ತಾ ಇರೋದು, ಲೈನಲ್ಲಿ ಹೋಗ್ತಾ ಇರೋದು, ಅದನ್ನ ನೋಡಿದ್ರೆ ನಾವು ಒಂದನ್ನ ಕಲಿತೀವಿ. ಪ್ರತಿಯೊಂದು ವಸ್ತುನಲ್ಲೂ ಒಂದೊಂದು ಏನೋ ಕಲಿತಾ ಹೋಗ್ತೀವಿ. ಆಗ ಗುರು ಅಂತ ಹೇಳಕ್ಕಾಗತ್ತಾ ಅದನ್ನ? ಏನು ಗುರು ಅಂತಂದ್ರೆ? ಗುರು ಅಂದ್ರೆ ಯಾರು ನನ್ನ ಏನೋ ಒಂದು ಮನಸ್ಸಿನಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪರಿವರ್ತನೆ, ಅಜ್ಞಾನ ಅನ್ನೋದಿರುತ್ತಲ್ಲ. ಅಜ್ಞಾನ ಅಂದ್ರೆ ಒಂದು ಕತ್ತಲೆ, ಆ ಕತ್ತಲೆನ ತೆಗಿಯೋರು ಗುರು ಅಲ್ವಾ? ಅಲ್ಲ, ಇರುವೆಲೂ ಸ್ವಲ್ಪ ಕಲಿತೀವಲ್ಲ ನಾವು. ಹೌದಲ್ವಾ? ಅದಕ್ಕೇನೆ ದತ್ತಾತ್ರೇಯ ಗುರುಗಳಿಗೆ ಕೇಳಿದ್ರಂತೆ, ಯಾರು ನಿಮ್ಮ ಗುರುಗಳು ಅಂತ. ಅವರು 24 ಬೇರೆ ಬೇರೆ ರೀತಿ ಗುರುಗಳನ್ನ ವಿವರಣೆ ಕೊಡ್ತಾ ಹೋದ್ರಂತೆ. ಅಂದ್ರೆ ಏನರ್ಥ ಅಲ್ಲಿ 24 ಗುರುಗಳು ಅಂತಂದ್ರೆ? ಒಂದು ದಿವಸ ಅಂತಂದ್ರೆ ನಾವು ಅದನ್ನ ಸಾಮಾನ್ಯವಾಗಿ 24 ಗಂಟೆಗಳ ತರ ನಾವು ಮಾಡ್ತೀವಿ. ಒಂದೊಂದು ಗಂಟೆಗೆ ಒಂದೊಂದು ಗುರು ಅಂದ್ರೆ ಏನರ್ಥ? ಆ ಗುರು ಬೇರೆ ಬೇರೆ ರೂಪದಲ್ಲಿ ಬರ್ತಾರಪ್ಪ. ಆದ್ರೆ ಅವ್ರನ್ನ ಗುರ್ತಿಸೋ ಒಳದೃಷ್ಟಿ ನಾನ್ ಬೆಳೆಸ್ಕೊಳ್ಬೇಕಪ್ಪ. ಈಗ ನಮ್ಗೆಲ್ಲರಿಗೂ ಶಿವ ಅಂತಂದ್ರೆ ಯಾರೋ ಒಬ್ರು ಆ ಗಜ ಚರ್ಮಾಂಬರ ಹಾಕೊಂಡು ತ್ರಿಶೂಲ ಹಿಡ್ಕೊಂಡು ಜಟಾಧಾರಿ, ಅವ್ರ ತಲೆಯಿಂದ ಒಂದು ಗಂಗೆ ಬರ್ತಿರೋರು, ಅವ್ರನ್ನ ಶಿವ ಅಂತ ನೀವು ನಾನು ಚಿತ್ರ ನೋಡಿ ನೋಡಿ ಅನ್ಕೊಳ್ಳೋದು. ಈಗ ನಿಮ್ಮ ಮುಂದೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅದೇ ಶಿವ ಬಂದು ನಿಂತ್ಕೊಂಡ್ರೆ ಅವನ ಶಿವ ಅಂತ ಅನ್ಸುತ್ತೆ. ಯಾಕೆ? ನನ್ನ ಮನಸ್ಸಿನಲ್ಲಿ ಶಿವ ಅಂದ್ರೆ ಯಾರು ಅನ್ನೋ ಒಂದು ಚಿತ್ರ ಇದೆ. ಅದಕ್ಕೋಸ್ಕರ ಆ ಚಿತ್ರಕ್ಕೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ. ಅದೇ ಈಗ ನನಗೆ ಕಾಣಿಸಲ್ಲ ಅಂತ ಅನ್ಕೊಳ್ಳೋಣ. ಆಗ ನನ್ನ ಮುಂದೆ ಅವ್ರು ಏನು ಬಟ್ಟೆ ಹಾಕೊಂಡಿದ್ದಾರೆ ಅದು ಮುಖ್ಯ ಅಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಆ ಹೇಳೋದನ್ನ ನಾನು ಯಾವ ರೀತಿ ಅರ್ಥ ಮಾಡ್ಕೋತಾ ಇದ್ದೀನಿ ಒಂದು ರೀತಿನಲ್ಲಿ, ಅದು ಆವಾಗ ಪರವಾಗಿಲ್ಲ. ಓ, ಇವ್ರು ಹೇಳೋದ್ರಲ್ಲೂ ಒಂದೇನೋ ಸತ್ಯ ಕಾಣಿಸ್ಬಿಡ್ತು ನನಗೆ, ಇವ್ರು ಹೇಳೋದ್ರಲ್ಲೂ ಸತ್ಯ ಕಾಣಿಸ್ಬಿಡ್ತು. ಯಾವಾಗ ನಾನು ಈ ಒಂದು ಹೊರ ರೂಪನ ಬಿಟ್ಟು ಅಲ್ಲಿ ಏನೋ ಅವ್ರು ಬೆಟ್ ಮಾಡಿ ತೋರಿಸ್ತಾ ಇರೋ ಸತ್ಯವನ್ನು ನಾನು ಅರ್ಥಕೊಳ್ಳೋ ದೃಷ್ಟಿನ ನಾನು ಬೆಳೆಸ್ಕೊಂಡಾಗ,
ಒಳ ಮನ್ಸನ್ನ ಅರ್ಥ ಮಾಡ್ಕೊಂಡಾಗ. ಅಲ್ವಾ? ನಾನ್ ತಾನೇ ಮಾಡ್ಕೊಳ್ಬೇಕಾಗಿರೋದು. ಹ್ಮ್ ಹೀಗೆ ನಿಮಗೆ ನನಗೆ ಜೀವನದಲ್ಲಿ ಗುರು ಯಾವಾಗ್ಲೂ ಆ ಅಮ್ಮನ ತರ ಕೈ ಹಿಡಿದು ನಡೆಸ್ತಾ ಇರ್ತಾರೆ. ಹ್ಮ್ 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 ದೈವತ್ವ ಅಂತ ಏನ್ ಕರಿತಾ ಇದೀವಿ ನಾವು, ಹ್ಮ್ ಅವರು ಒಂದು ಎಲ್ಲರಿಗಿಂತ ಪ್ರೀತಿ ತೋರಿಸೋ ಅಮ್ಮ. ನೀವು ಹುಟ್ಟಿನಿಂದ ನಿಮ್ಮ ಹಳೆ ಎಲ್ಲ ಜನ್ಮದಿಂದ ನಿಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇರೋ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ನಿಮ್ಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇದೆ. ಅದ್ರ ಮಾರ್ಗದರ್ಶನದಲ್ಲಿ ನೀವು ನಾನು ನಡೀತಾ ಇರೋದು. ಹೌದು. ಯಾವಾಗ ಒಂದು ಆ ಶಕ್ತಿನ ನನ್ನನ್ನು ಅಲ್ಲಿ ಕಂಡ್ಕೊಳ್ತೀನಿ, ಆವಾಗ ಹುಡುಕಾಟ ನಿಲ್ಲುತ್ತೆ. ಹುಡುಕಾಟ ನಿಂತಾಗ ಎಲ್ಲ ಆ ಶಕ್ತಿನೇ ಅಂತ ಗೊತ್ತಾಗತ್ತೆ. ಅಂದ್ರೆ ಎಲ್ಲ ಗುರುನೇ. ಅದಕ್ಕೆ ಹೇಳೋದು ಸರ್ವಂ ಗುರುಮಯಂ, ಎಲ್ಲಾನು ಗುರುನೇ. ಹೌದು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಈಗ ನಾವು ಪುರುಷ ಸೂಕ್ತ ಬೇರೆ ಕಲಿತಾ ಇದ್ದೀವಿ. ಪುರುಷ ಸೂಕ್ತದಲ್ಲಿ ಏನ್ ಹೇಳ್ತಾ ಇರೋದು? ಪುರುಷ ಅಂದ್ರೆ ಯಾರು? ಯಾರು ಎಲ್ಲದರಲ್ಲೂ ವ್ಯಾಪ್ತವಾಗಿದ್ದಾರೆ ಅವರು. ಆ ಏನೋ ಒಂದು ಶಕ್ತಿ, ಆ ಶಕ್ತಿ ಈ ಕಣ್ಣು ಕಾಣಿಸಲ್ಲ, ಆದರೆ ಅದರದ್ದು ನೂರಾರು ರೂಪಗಳು, ಎಲ್ಲನೂ ಅದೇ ಶಕ್ತಿದು ಬೇರೆ ಬೇರೆ ರೂಪಗಳು. ಆದರೆ ಆ ಬೇರೆ ಬೇರೆ ರೂಪದಲ್ಲಿರೋ ಆ ದೈವತ್ವನ ಕಂಡಿಡಿಯೋದು ನಾನು ಕಂಡಿಡಿಬೇಕಾಗತ್ತೆ. ಬರೀ ಹೊರರೂಪಕ್ಕೆ ಮಾತ್ರ ಮರಳಾಗ್ದೇನೆ, ಹೊರರೂಪದ ಒಂದು ವಿಚಾರಕ್ಕೆ ಮಾತ್ರ ನಾನು ಕಟ್ಬೀಳ್ದೇನೆ, ಆ ಹೊರರೂಪದ ಒಳಗಿರೋ ಸತ್ಯವನ್ನು ನಾನು ನೋಡ್ಬೇಕು, ಕಲ್ತ್ಕೊಳ್ಬೇಕಾಗತ್ತೆ. ನಿಮ್ಮ ಪ್ರಶ್ನೆಗೆ ಸ್ಪಷ್ಟತೆ ಬರ್ತಾ ಇದೆಯಮ್ಮ? ಗೊತ್ತಾಯ್ತು. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ನೀಟಾಗಿ ಅರ್ಥ ಆಗೋ ಹಾಗೆ ಹೇಳ್ಕೊಟ್ರಿ. ಆಗ್ಲಿ ಅಮ್ಮ. ಇನ್ನಲ್ಲಿ ಯಾರಿಗಾದ್ರೂ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಆಗ್ಲಿ, ಏನು ಪ್ರಶ್ನೆ ಇರೋ ರೀತಿಯಲ್ಲಿ ಇಲ್ಲ ಪದ್ಮ ಅಮ್ಮ. ಆಯ್ತು ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.